ಮೂವಿ ಬರೋ ಮುಂಚೆನೆ ಒಂದಿಷ್ಟು ಲೈಫಲ್ಲಿ ಬೇರೆ ಬೇರೆ ಘಟನೆಗಳು ನಡೆದ್ವು. ಸೊ ಮದ್ವೆ ಆಯ್ತು, ಕಣ್ ಮುಚ್ಚಿ ಬಿಡೋದ್ರೊಳಗಡೆ ಮಗು ಆಯ್ತು, ಡೈವರ್ಸ್ ಆಯ್ತು. ಬೆಂಗಳೂರಿಗೆ ಬರೋಕ್ಕಿಂತ ಮುಂಚೆನೂ ನಾನು ತುಂಬಾ ನೋಡಿದೆ ಲೈಫಲ್ಲಿ. ಅದಾದ್ಮೇಲೆ ನಿಮಗೆ ಧೈರ್ಯ ಬಂತ ನಾನು ಇಲ್ಲಿ ಸ್ಟೇಬಲ್ ಆಗ್ಬೋದು ಅಂತ? ನಾನು ಸೀರಿಯಸ್ಸೇ ಇರ್ಲಿಲ್ಲ, ನಂಗೆ ಸಿನಿಮಾ ಮಾಡ್ಬೇಕು ಅನ್ನೋದು ಇರ್ಲಿಲ್ಲ. ನನ್ನ ಹತ್ರ ಒಂದು ಫೋಟೋ ಶೂಟ್ ಮಾಡಿಸಿರ್ಲಿಲ್ಲ. ಅವಕಾಶಗಳು ತಪ್ಪಿದ್ರೆ ಹೇಗೆ, ಇಲ್ಲೇ ಇದನ್ನೇ ನಂಬ್ಕೊಂಡು ನಾನು ಬಂದ್ಬಿಟ್ಟಿದ್ದೀನಿ ಅನ್ನೋ ಫೀಲ್ ಏನಾರ ಬಂತ? ಏನೇ ಇವತ್ತು ಕರಿಯರ್ ಇದೆ ಅದಕ್ಕೆ ನಾನೇ ಜವಾಬ್ದಾರಿ. ಅದರದ್ದು ಮೇಲೆ ಹೋಗಿರ್ಬೋದು, ಕೆಳಗಡೆ ಬಂದಿರ್ಬೋದು, ನಾನೇ ಜವಾಬ್ದಾರಿ. ಹಾಗಾದ್ರೆ ಅನಿತಾ ಭಟ್ ತಪ್ಪು ಮಾಡಿದ್ದು ಇಲ್ಲಿ? ನಾನು ಸಿನಿಮಾ ಚೂಸ್ ಮಾಡೋದ್ರಲ್ಲಿ ತಪ್ಪು ಮಾಡಿದ್ದೀನಿ. ಒಂದೇ ಒಂದು ಫೋಟೋ ಶೂಟು ನಿಮ್ಮ ಲೈಫನ್ನ ಚಾಪ್ಟರ್ನೇ ಬದಲಾಯಿಸ್ತು. ಸೊ ನಿನ್ಗೆ ಆಗದೇ ಇಲ್ಲ ನೀನ್ ಹೀರೋಯಿನ್ ಆಗೋದಕ್ಕೆ, ಬಟ್ ಆ ಮಾತು ನಂಗೆ ಚುಚ್ಬಿಡ್ತು. ಅನಿತಾ ಭಟ್ ಅವರಿಗೆ ಇಷ್ಟು ವರ್ಷದ ಜರ್ನಿಯಲ್ಲಿ ಎಂದಾದ್ರೂ ಬೇಸರ ಆಗಿದ್ದು, ಅವಮಾನ ಆಗಿದ್ದು? ನೀವು ಅಮಿತಾಬ್ ಬಚ್ಚನ್ ಸರ್ ಅವ್ರ ಹತ್ರ ಕೇಳಿದ್ರೆ ಅವ್ರಿಗೂ ಕೂಡ ಅವಮಾನ ಆಗಿರುತ್ತೆ. ಬಿಗ್ ಬಾಸ್ಗೆ ಹೋಗ್ತೀರಿ, ಬಿಗ್ ಬಾಸ್ ಹೋಗಿ ಬಂದ್ಮೇಲೆ ನಿಮ್ ಲೈಫಲ್ಲಿ ಏನಾದ್ರೂ ಬದಲಾವಣೆ ಆಯ್ತಾ? ನಂಗೆ ಬಿಗ್ ಬಾಸ್ ಅಂದ್ರೆ ಏನಂತಾನೆ ಗೊತ್ತಿರ್ಲಿಲ್ಲ. ಕರ್ಕೊಂಡು ಹೋಗಿ ತಗೊಂಡೋಗಿ ಸುಮ್ಮನೆ ಬಿಟ್ರು ನನ್ನನ್ನು ಅಂದ್ಕೋತಿದ್ದಾರ ಇದೆ ನಾನಲ್ಲಿ. ಒಂದಿಷ್ಟು ಹೀರೋಗಳೇ ಕಾಲೆಳೆಯ ಅಂತ ಪ್ರಯತ್ನ ನಡೀತವೆ. ಆದ್ರೆ ಹೀರೋಯಿನ್ ವಿಚಾರಕ್ಕೆ ಬಂದ್ರೆ ಆ ತರದ ಏನಾದ್ರು ಪ್ರಯತ್ನಗಳು ಆಗ್ತವ? ನಾವು ಯಾವಾಗ್ಲೂ ನಾವು ಎಷ್ಟ್ರ ಮಟ್ಟಿಗೆ ಜಿಪ್ ಹಾಕೊಂಡಿರ್ತೀವಿ ಅಷ್ಟ್ರ ಮಟ್ಟಿಗೆ ಒಳ್ಳೇದು ಅಂತ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಸದ್ದು ಮಾಡೋದಂಥದ್ದು ಮೀಟು ಪ್ರಕರಣ. ಕನ್ನಡ ಇಂಡಸ್ಟ್ರಿಯಲ್ಲಿ ಅವಾಗವಾಗ ಕೂಡ ಇದು ಬಂದು ಹೋಗಿದ್ದು ನಡೆದಿದೆ. ಬಟ್ ಸಿನಿಮಾ ಇಂಡಸ್ಟ್ರಿ ಸಿನಿಮಾ ನಾಯಕಿಯರಿಗೆ ಸೇಫ್ ಅಥವಾ ಸೇಫ್ ಅಲ್ಲ? ಯಾವ ಕ್ಷೇತ್ರದಲ್ಲಿ ಹೆಣ್ಮಕ್ಳು ಸೇಫ್? ಹೀರೋಯಿನ್ಗೆ ಇರಬೇಕಾದಂತ ಕ್ವಾಲಿಟೀಸ್ ಏನು? ಹೀರೋಯಿನ್ಗೆ ಬೇಕಾಗಿರೋದು ಫಸ್ಟ್ ಪೇಷನ್ಸ್, ನೆಕ್ಸ್ಟ್ ಟ್ಯಾಲೆಂಟ್. ನಿಮ್ ಪ್ರಕಾರ ಸಿನಿಮಾ ತುಂಬಾ ಸುಲಭನಾ ಅಥವಾ ಕಷ್ಟನಾ? ಇದು ಕುತ್ರನೇ ಕಷ್ಟ. ಬಹುಶಃ ಸಿನಿಮಾ ನಾಯಕರಿಗೆ ವಯಸ್ಸೇ ಆಗಲ್ವ ಅಂತ? ಹೌದಾ? ನನ್ಗಂತೂ ಆಗಿದೆ, ಬಾಕಿಯವ್ರಿಗೆ ಗೊತ್ತಿಲ್ಲ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾವುದೇ ಸಿನಿಮಾ ರಂಗ ಇರಲಿ, ಅಲ್ಲಿ ಹೀರೋಯಿನ್ ಅಂದ ತಕ್ಷಣ ಜಾಸ್ತಿ ಲೈಫ್ ಇರಲ್ಲ, ಜಾಸ್ತಿ ರನ್ ಆಗೋದು ಕಷ್ಟ ಅಂತ ಮಾತಿದೆ. ಆದರೆ ಕನ್ನಡ ಚಿತ್ರರಂಗದ ಮಟ್ಟಿಗೆ ಹೇಳೋದಾದರೆ ಒಂದಷ್ಟು ವರ್ಷಗಳ ಕಾಲ ನಿರಂತರವಾಗಿ ಸಿನಿಮಾಗಳನ್ನು ಮಾಡ್ತಾ ತಮ್ಮದೇ ಆದಂತಹ ಪಾತ್ರೆಗಳ ಮೂಲಕ ಛಾಪನ ಮೂಡಿಸಿ ಇವತ್ತಿಗೂ ಕೂಡ ಕನ್ನಡಿಗರ ಮನವನ್ನು ರಂಜಿಸ್ತಾ ಇರ್ತಕ್ಕಂಥ ನಟಿಮಣಿಗಳ ಸಾಲಿಗೆ ಈಗ ನಮ್ಮ ಜೊತೆ ಕೂರ್ತಿರೋ ಒಬ್ಬ ನಟಿ ಕೂಡ ಇದ್ದಾರೆ. ಸೊ ಅವ್ರ ಹೆಸರು ಅನಿತಾ ಭಟ್. ಅನಿತಾ ಭಟ್ ಅಂದ ತಕ್ಷಣ ಒಂದಿಷ್ಟು ಪಡ್ಡೆ ಹುಡುಗರಿಗೆ ಸೈಕೋ ಸಿನಿಮಾ ನೆನಪಾಗ್ಬೋದು. ಅದರ ಆಚೆಗೆ ಒಂದಷ್ಟು ಸಿನಿಮಾಗಳು ಕೂಡ ನೆನಪಾಗ್ತಾ ಹೋಗ್ತವೆ. ಅನಿತಾ ಭಟ್ ಅವರ ಬಗ್ಗೆ ಹೇಳೋದಾದರೆ ತುಂಬ ಚಿಕ್ಕ ವಯಸ್ಸಿನಲ್ಲೇ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಅನೇಕ ಸಿನಿಮಾಗಳಲ್ಲಿ ಸಾಕಷ್ಟು ಪಾತ್ರಗಳ ಮೂಲಕ ಕಾಣಿಸ್ಕೊಳ್ಳುವ ಜೊತೆಗೆ ಎಲ್ಲರ ಮನವನ್ನು ಗೆಲ್ತಾರೆ. 16ನೇ ವರ್ಷಕ್ಕೆ ಅವರು ಮದುವೆ ಆಗ್ತಾರೆ, ಮಗು ಆಗುತ್ತೆ. ಆ ನಂತರ ಅವರ ಲೈಫಲ್ಲಿ ಒಂದಷ್ಟು ಏರಿಳಿತಗಳು ಕೂಡ ಆಗ್ತವೆ. ಜೀವನ ಅಂದರೆ ಹಾಗೆ, ಎಲ್ಲವೂ ಸರಾಗವಾಗಿ ನಡೆಯೋಲ್ಲ, ಒಂದಷ್ಟು ಅಪ್ ಆ್ಯಂಡ್ ಡೌನ್ಸ್ ಕಾಮನ್. ಹಾಗೆ ಅವರ ಲೈಫಲ್ಲೂ ಸಾಕಷ್ಟು ಏರಿಳಿತ ಆಗಿದೆ. ಲೈಫಲ್ಲಿ ಗೆದ್ದಿದ್ದಾರೆ, ಸೋತಿದ್ದಾರೆ, ಹತ್ತಿದ್ದಾರೆ, ನಗ್ಸಿದ್ದಾರೆ, ನಕ್ಕಿದ್ದಾರೆ. ಎಲ್ಲದಕ್ಕೂ ಹೆಚ್ಚಾಗಿ ಒಂದಷ್ಟು ಗೊತ್ತಿರದ ವಿಚಾರಗಳು ಕೂಡ ಅವರೊಳಗೆ ಉಳ್ಕೊಂಡಿದ್ದಾವೆ. ಆ ಒಂದು ವಿಚಾರದ ಕುರಿತು ಒಂದಷ್ಟು ಮಾತುಗಳನ್ನ ಆಡ್ತಾ ಹೋಗೋಣ. ನಮಸ್ತೆ ಮೇಡಮ್. ನಮಸ್ತೆ. ಪಾಡ್ಕಾಸ್ಟ್ಗೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ಗುಡ್. ಓಕೆ. ಅನಿತಾ ಭಟ್ ಅಂದ ತಕ್ಷಣ ನಾನು ಹೇಳ್ದಂಗೆ ಒಂದಿಷ್ಟು ಸಿನಿಮಾಗಳು ನೆನಪಾಗ್ತವೆ. ಒಂದಿಷ್ಟು ಹುಡುಗರಿಗೆ ಹಾಟ್ ಫೇವರೇಟ್ ಹೀರೋಯಿನ್ ಆಗಿದ್ರಿ ಒಂದು ಸಪ್ರೇಟ್ ಟೈಮ್, ಅಂದರೆ 18 ವರ್ಷಗಳ ಹಿಂದಿನ ಮಾತು ಹೇಳೋದಾದ್ರೆ. ಸೊ ಅನಿತಾ ಭಟ್ ಅಂದ ತಕ್ಷಣ ಅವರ ಅಂತ ಕಣ್ಮುಂದೆ ಹಂಗೆ ಬಂದು ಹೋಗ್ತಾ ಇತ್ತು. ಸೈಕೋ ಅಷ್ಟೊಂದು ಸೌಂಡ್ ಮಾಡಿರ್ತಾ ಇತ್ತು. ಎಸ್ 2008 ಅಲ್ಲಿ ಫಸ್ಟ್ ಸಿನಿಮಾ, ಫಸ್ಟ್ ಬಾಲ್ಗೆ ಸಿಕ್ಸರ್ ಹೊಡೆದಂಗೆ ಆ ಸಿನಿಮಾ ಕೂಡ ಸಕ್ಸಸ್ ಆಯಿತು. ಅಲ್ಲಿಂದ ಇಲ್ಲಿವರೆಗೂ ಅನಿತಾ ಭಟ್ ತಿರುಗಿ ನೋಡಿಲ್ಲ ಇಂಡಸ್ಟ್ರಿಯಲ್ಲಿ. ಬಹುಶಃ ನೋಡಿದೀನಿ, ಬಟ್ ಮತ್ತೆ ವಾಪಸ್ ಬಂದಿದ್ದೀನಿ. ನಿಜ. ಹಿಂದೆ ನೀವು ಹೇಳ್ದಂಗೆ ಅಪ್ ಅಂಡ್ ಡೌನ್ಸ್ ಕಾಮನ್ ಅಲ್ವಾ? ಸೊ ಹಿಂದೆನೂ ಹೋಗಿದ್ದೀನಿ, ಮತ್ತೆ ವಾಪಸ್ ಬಂದಿದ್ದೀನಿ, ಮತ್ತೆ ಸಸ್ಟೈನ್ ಆಗಿದ್ದೀನಿ ಒಟ್ಟಿನಲ್ಲಿ. ಕರೆಕ್ಟ್. ಓಕೆ. ಎಲ್ರಿಗೂ ಒಂದು ಪ್ರಶ್ನೆ. ನನಗೆ ಗೊತ್ತು ಅನಿತಾ ಭಟ್ ಅವರು ಮಲೆನಾಡ ಹುಡುಗಿ, ಆದರೆ ಅದರಿಂದ ಆಚೆ ಒಂದಿಷ್ಟು ವಿಷಯಗಳಿವೆ. ಓದಿದ್ದು, ಬೆಳೆದಿದ್ದು, ಕೀಟ್ಲೆ ಮಾಡಿದ್ದು, ಫ್ಯಾಮಿಲಿ, ಅಣ್ಣ, ಅತ್ತಿಗೆ, ಈ ಥರದ ಒಂದು ವಿಷಯಗಳಿದೆ. ಅಲ್ಲಿಂದ ಶುರು ಮಾಡ್ತೀವಿ.
ನನ್ನ ತಂದೆ ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ರು, ಇವಾಗ ರಿಟೈರ್ಡ್ ಆಗಿದ್ದಾರೆ, ಎಲ್ಲರೂ ಬೆಂಗಳೂರಲ್ಲಿ ಇದ್ದೀವಿ. ಬಟ್ ಅಪ್ಪ ಜಾಬ್ ಅಲ್ಲಿ ಇದ್ದಿದ್ದಕ್ಕೆ ನನ್ಗೆ ಇದೇ ಒಂದು ಊರು ಅಂತ ಹೇಳಕ್ ಆಗ್ಲೇ ಇಲ್ಲ ಕೊನೆ ತನಕನು. ಸೊ ಟ್ರಾವೆಲಿಂಗ್ ಅಲ್ಲೇನೆ ನಾನು ಬಿಗ್ ಬಾಸ್ ಅಲ್ಲಿ ಇದ್ದಾಗ್ಲೂ ಅದನ್ನ ಒಂದು ಇಶ್ಯೂ ಆಗಿತ್ತು ಆಕ್ಚುಲಿ, ಕರೆಕ್ಟ್ ಆಗಿ ಹೇಳು ನಿಂದ ಯಾವ ಊರು ಅಂತ. ಸೊ ನಾನು ಹುಟ್ಟಿದ್ದು ಸಿದ್ದಾಪುರ ಅಂತ ಒಂದು ಚಿಕ್ಕ ಟೌನ್, ಅದು ಹಳ್ಳಿ ಅಲ್ಲ ಟೌನ್. ಸೊ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ನಾನು ಹುಟ್ಟಿದ್ದು. ಅದಾದ್ಮೇಲೆ ಅಪ್ಪಂಗೆ ಹಳಿಯಾಳಕ್ಕೆ ಟ್ರಾನ್ಸ್ಫರ್ ಆಗತ್ತೆ, ಅಲ್ಲಿ 3ನೇ ಕ್ಲಾಸ್ ತನಕ ಓದ್ತೀನಿ. 1 ವರ್ಷ ಕಾರವಾರದಲ್ಲಿ ಓದ್ತೀನಿ, ಆಮೇಲೆ ಯಲ್ಲಾಪುರದಲ್ಲಿ ಓದ್ತೀನಿ, ಆಮೇಲೆ ಅಪ್ಪಂಗೆ ಸಿರ್ಸಿ, ಮುಂಡ್ಗೋಡು, ಸಾಗರ, ಆಮೇಲೆ ಬೆಂಗಳೂರು. ಹೀಗೆ ಸುಮಾರಷ್ಟು ಜರ್ನಿ ಇದೆ ನನಗೆ ಲೈಫಲ್ಲಿ. ಸೊ ಮಲ್ನಾಡು ಅಮ್ಮನೂರು, ಸಾಗರ, ಅಪ್ಪನೂರು, ಬೈಂದೂರು. ನನ್ನ ಹೆಸರು ಆಕ್ಚುಲಿ TR ಅನಿತಾ ಅಂತ, ಅನಿತಾ ಭಟ್ ಅಂತ ಅನ್ನೋದು ಅಫ್ಕೋರ್ಸ್ ಭಟ್ ಅಪ್ಪನ ಫ್ಯಾಮಿಲಿ ನೇಮೇನೆ, ಅಪ್ಪನ ಹೆಸರು RT ಭಟ್ ಅಂತ. ಬಟ್ ನನ್ನ ಅಫಿಷಿಯಲ್ ಆಗಿ ನನಗೆ ಲೈಕ್ ಪಾಸ್ಪೋರ್ಟ್ ಅಲ್ಲಿ ಏನಾದ್ರು ಹೆಸರಿದೆ ಅಂದ್ರೆ TR ಅನಿತಾ ಅಂತ. ಟಿ ಅಂತ ಅಂದ್ರೆ ತೊಡವಳ್ಳಿ ಅನ್ನೋದು ಕುಂದಾಪುರದ ಹತ್ರ ಇರೋಂತ ಒಂದು ಸಣ್ಣ ಹಳ್ಳಿ ನಂದು. ಬೈಂದೂರಿಂದ ಒಂದು 7 ಕಿಲೋಮೀಟರ್ಸ್ ಅಲ್ಲಿ ಇರೋಂತ ಒಂದು ಊರು ತೊಡವಳ್ಳಿ ಅಂತ. ಸೊ ಆ ಊರಿನ ಹೆಸರು ನನ್ನ ಜೊತೆಲಿ ಸೇರ್ಕೊಂಡಿರೋದು. ಸೊ ಬೇಸಿಕಲಿ ಇವಾಗ ಹುಡ್ಕೊಂಡು ಹೋದ್ರೆ ನನ್ನ ಹೆಸರು ಪ್ರಕಾರ, ನನ್ನ ಕ್ಯಾರೆಕ್ಟರ್ ಪ್ರಕಾರ ನಾನು ಕೋಸ್ಟಲ್ಗೆ ಸೇರಿದವಳೇನೆ. ಬಟ್ ಮಲ್ನಾಡು ನಾನು ಜಾಸ್ತಿ ಬೆಳೆದಿರೋದು. ಅಮ್ಮನೂರು ಯಾವಾಗ್ಲೂ ಜನರಲಿ ಹೇಗಾಗತ್ತೆ ಅಂದ್ರೆ ತಾಯಿ ಜೊತೆನಲ್ಲಿ ಅಟ್ಯಾಚ್ಮೆಂಟ್, ತಾಯಿ ಸಂಬಂಧಪಟ್ಟಿರೋದು ಅಟ್ಯಾಚ್ಮೆಂಟ್ಸ್ ಜಾಸ್ತಿ ಇರತ್ತೆ ಮಕ್ಕಳಿಗೆ. ಸೊ ನನ್ಗೆ ಹಾಗಾಗಿ ಮಲ್ನಾಡು ಜಾಸ್ತಿ ಒಡನಾಟ ಇದೆ. ಬಟ್ ನಾನ್ ಬಿಲೀವ್ ಮಾಡ್ತೀನಿ ನಾನು ಕೋಸ್ಟಲ್ಗೆ ಸೇರಿದವಳು ಅಂತ. ಒಟ್ಟು ಎರಡಕ್ಕೂ ಸಲ್ತೀರ ನೀವು? ಎರಡಕ್ಕೂ ಸಲ್. ಆದ್ರೆ ಈಗ ಇಡೀ ರಾಜ್ಯಕ್ಕೆ ಸಲ್ತೀರ. ಥ್ಯಾಂಕ್ ಯು. ಸದ್ಯ ಬೆಂಗಳೂರು ನನ್ನ ಊರು. ಇವಾಗ ನನಗೆ ಅನ್ನ ಕೊಟ್ಟೂರು, ನನಗೊಂದು ಬದುಕು ಕೊಟ್ಟಿದೆ, ಹೆಸರು ಕೊಟ್ಟಿದೆ, ನೆಮ್ಮದಿ ಕೊಟ್ಟಿದೆ. ಸೊ ಬೆಂಗಳೂರು ನಾನು ತುಂಬಾ ಪ್ರೀತಿ ಮಾಡಿದೆ. ಬಹುಶಃ ಬೆಂಗಳೂರು ಅಂದ್ರೇನೆ ಹಾಗೇನೆ, ಯಾರು ಬದುಕನ್ನ ಹರಿಸ್ಕೊಂಡ್ ಬರ್ತಾರೆ, ಬೆಂಗಳೂರು ಎಲ್ರಿಗೂ ಬದುಕು ಕಟ್ಕೊಡ್ತಾರೆ. ಕರೆಕ್ಟ್. ನನ್ ಬೆಂಗಳೂರು ಬಿಟ್ಟು ಇನ್ನು ಆಚೆ ಬೇರೆ ಕಡೆ ಎಲ್ಲೋ ಹೋಗ್ಬೇಕು ಅಂತ ನನ್ಗೆ ಅನಿಸಲ್ಲ. ನಾನು ಓದಿದ್ದು ಏನು ಅನಿತಾ ಅವರು? ಒಂದೊಂದು ಕ್ಯೂರಿಯಾಸಿಟಿ ಇರುತ್ತೆ, ಅನಿತಾ ಭಟ್ ಅವರು ಸಿನಿಮಾದಲ್ಲಿ ಹೆಸರು ಮಾಡಿದ್ರು, ಏನು ಓದಿರ್ಬೋದು? ಓದಿದ್ದೀನಿ, ನಾನು ಡಿಗ್ರಿ ಆಗಿದೆ, BA ಮಾಡಿದ್ದೀನಿ. ಫ್ಯಾಷನ್ ಡಿಸೈನಿಂಗ್ ಅಂದ್ರೆ ಫ್ಯಾಬ್ರಿಕೇಶನ್ ಟೆಕ್ನಾಲಜಿ ಅಂತ ಒಂದು ಕೋರ್ಸ್, ADFT ಅಂತ MS ರಾಮಯ್ಯದಲ್ಲಿ ಮಾಡಿದ್ದೀನಿ. ಓಕೆ. ಸೊ ಹಿಸ್ಟ್ರಿ ಮತ್ತೆ ಹಿಂದಿನಲ್ಲಿ ಮಾಸ್ಟರ್ಸ್ ಆಗಿದೆ ನನಗೆ. ಓಹೋ, ವೆರಿ ಗುಡ್. ಸಿಕ್ಕಾಪಟ್ಟೆ ಓದ್ಕೊಂಡ್ಬಿಟ್ಟಿದ್ರಿ. ಓದಿದ್ದೀನಿ, ಬಟ್ ಸರ್ಟಿಫಿಕೇಟ್ಸ್ ಎಲ್ಲಿದೆ ಅಂತ ಇವಾಗ ನನ್ಗೆ ಗೊತ್ತಿಲ್ಲ. ಹಂಗೆ ಆ ಮಟ್ಟಕ್ಕೆ ಓದ್ಬಿಟ್ಟಿದ್ದೀರಾ ಅಂದ್ರೆ ಗೊತ್ತಾಗದೆ ಅಷ್ಟು ಮರುವಾಗ ಅಷ್ಟು ಓದಿದ್ದೀರಾ? ಯಾಕಂದ್ರೆ ನನ್ಗೆ ಬೇಕಾಗಿರ್ಲಿಲ್ಲ. ನನ್ಗೆ ಮನೆಯಲ್ಲಿ ಓದ್ಬೇಕು ಅನ್ನೋದೊಂದು ರಿಸ್ಟ್ರಿಕ್ಷನ್ಸ್ ಇತ್ತು ಅಪ್ಪನಿಂದ. ನೀನು ಓದ್ಲೇಬೇಕು, ನಮ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಸೊ ನಮ್ಗೆ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಓದ್ಲೇಬೇಕು ನೀನು ಅಂತ. ಓಕೆ ಸರಿ ಓದ್ತೀನಿ ಬಿಡು ಅಂತ. ನಿಮ್ಗೆ ಓದೋ ಟೈಮಲ್ಲಿ ಅಪ್ಪ ಗೌರ್ಮೆಂಟ್ ಜಾಬು, ಇಲ್ಲಿ ಅನಿತಾಗೂ ಕೂಡ ನಾನು ಜಾಬ್ ಹೋಗ್ಬೇಕು ಅನ್ನೋದು ಮೈಂಡಲ್ಲಿ ಬಂದಿತ್ತ? ತುಂಬಾ ಇತ್ತು ನನ್ಗೆ. ನಾನು ಆಕ್ಚುಲಿ ಬೆಂಗಳೂರಿಗೆ ಬಂದಿದ್ದೇನೆ ನನ್ನ ಜಾಬ್ಸ್ ಹುಡ್ಕೊಂಡು. ನನ್ನ ಸಿನಿಮಾದ ಬಗ್ಗೆ ನನ್ನ ತಲೆನೆಲ್ಲ ಇರ್ಲಿಲ್ಲ. ನನಗೆ LLB ಮಾಡ್ಬೇಕಂತ ತುಂಬಾ ಆಸೆ ಇತ್ತು ಮೊದ್ಲಿಂದಾನು. ಇವಾಗ್ಲೂ ನನ್ನ ಜೊತೆಲಿ ಮಾತಾಡಿದವರೆಲ್ಲ ಹೇಳ್ತಾರೆ, ಅಪ್ಪ ನಿನ್ ಸದ್ಯ LLB ಆಗಿದ್ರೆ ನಿನ್ ಫೇಮಸ್ ಕ್ರಿಮಿನಲ್ ಲಾಯರ್ ಆಗ್ಬಿಡ್ತಾ ಇದೆ ಅಂತ. ನಾನು ಅಷ್ಟು ವಾದ ಮಾಡ್ತೀನಿ. ಸೊ ನನ್ಗೆ ಅದಿತ್ತು ಆಸೆ. ಬಟ್ ಅದೇ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಅಂತ ಮಾಡಿದ್ಮೇಲೆ ನಿಫ್ಟ್ಗೆ ಹೋಗ್ಬೇಕು ಅನ್ನೋದಕ್ಕೋಸ್ಕರ ಅಂತಾನೆ ಬೆಂಗಳೂರಿಗೆ ಬಂದಿದ್ದು. ಒಂದು ಹೊಟ್ಟೆಪಾಡ ಅಂತ ಒಂದಿರುತ್ತಲ್ಲ, ಸೊ ಏನಾದ್ರೂ ಮಾಡ್ಬೇಕು, ಮನೆಯವ್ರಿಗೆ ಭಾರ ಆಗ್ಬಾರ್ದು ಅನ್ನೋ ಒಂದ್ ಕಾರಣಕ್ಕೋಸ್ಕರ ನಾನು 2006 ಬೆಂಗಳೂರಿಗೆ ಬಂದೆ. ನಾನು ZTV ಅವಾಗಷ್ಟೇ ಲಾಂಚ್ ಆಗಿತ್ತು. ಸೊ ಅಲ್ಲಿ ನಾನು ಆಂಕರಿಂಗ್ ಜಾಬ್ ಸೇರ್ಕೊಂಡೆ. ಅಲ್ಲಿಂದ ಹಾಗೇನೆ ಒಂದಕ್ಕೊಂದು ಅಂತ ಹೋಯ್ತು. ಸೈಕೋ ಸಿನಿಮಾಗೆ ಬಂದು ನಿಲ್ತು, ಸೇರ್ಕೊಂತು. ಆಕ್ಚುಲಿ ಈಗ ಒಂದು ನಿಮ್ಮ ಫ್ಯಾಮಿಲಿನ ಹಂಗೆ ಸಂಸ್ಕಾರ ಇರೋಂಥ ಫ್ಯಾಮಿಲಿ, ತುಂಬಾ ಮಡಿವಂತಿಕೆ ಇರೋಂಥದ್ದು. ಆದ್ರೆ ಸಿನಿಮಾಗೆ ಬರೋದಿದೆಯಲ್ಲ, ಆ ಆಸಕ್ತಿ ಬಂದಿದ್ದಾಗೆ ಸಿನಿಮಾ ಅಂತ ತಕ್ಷಣ ನಿಮ್ಮ ಮನೆಯವರ ರಿಯಾಕ್ಷನ್ ಹೇಗಿತ್ತು ಅಂತ? ಒಪ್ಪೇ ಇರ್ಲಿಲ್ಲ. ನಾನು ಬೆಂಗಳೂರಿಗೆ ಬರೋದಕ್ಕೆ ಯಾರಿಗೂ ಒಪ್ಪಿಗೆ ಇರ್ಲಿಲ್ಲ. ನಾನು ಶಿವಮೊಗ್ಗದಲ್ಲಿ ಓದ್ತಾ ಇದ್ದೆ. ಸೊ ಬೆಂಗಳೂರಿಗೆ ಶಿಫ್ಟ್ ಆಗ್ತೀನಿ ಅಂದಾಗ್ಲೇನೆ ಯಾರಿಗೂ ಒಪ್ಪಿಗೆ ಇರ್ಲಿಲ್ಲ, ಬೇಡ ನೀನು ಅಂತ. ಸೊ ಬೆಂಗಳೂರಿಗೆ ಶಿಫ್ಟ್ ಆದೆ ನಾನು ಹಠ ಹಿಡಿದು. ಆಮೇಲೆ ಅಲ್ಲೇನೆ ನನ್ಗೆ ಅದೇ ಆಂಕರಿಂಗ್ ಮಾಡ್ತಾ ಇದ್ದೆ. ಬಟ್ ಕಂಡೀಷನ್ ಇತ್ತು, ನೀನ್ ಏನಾದ್ರೂ ಮಾಡ್ಕೊಂಡು ಹೋಗಿ, ಹೇಳಿದ ಮಾತು ಕೇಳೋ ಸ್ಟೇಜಲ್ಲಿ ಇಲ್ಲ, ಬಟ್ ಎಜುಕೇಶನ್ ಕಂಪ್ಲೀಟ್ ಮಾಡು ಅಂತ ಅದೊಂದು ಕಂಡೀಷನ್ ಇತ್ತು, ಮಾಡ್ಲೇಬೇಕಾಗಿತ್ತು. ಸೊ ಅದನ್ನೊಂದು ಇದ್ ಮಾಡ್ದೆ ಅಷ್ಟೇನೆ. ಬಿಟ್ರೆ
ಆಮೇಲೆ ಫಸ್ಟ್ ಸಿನಿಮಾ ನಾನು ಮಾಡ್ತೀನಿ ಅಂತ ಅಂದಾಗ ನನಗೆ ಫಸ್ಟ್ ಸಿನಿಮಾಗೆ ನನಗೆ ಎಂಟ್ರಿ ಸಿಕ್ಕಿದ್ದು ಮಂಜು ಮನ್ಸೂರೆ. ಸೊ ಅದರಲ್ಲಿ ಅವರು ಮಂಜು ಆರ್ಟ್ ಡಿಪಾರ್ಟ್ಮೆಂಟ್ನಲ್ಲಿದ್ದರು, ನನ್ನನ್ನು ಕರ್ಕೊಂಡೋಗಿ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಅವ್ರಿಗೂ ಏನು ನನ್ನನ್ನು ಸೆಲೆಕ್ಟ್ ಮಾಡ್ತಾರೆ ಅನ್ನೋದು ಇರಲಿಲ್ಲ, ಅವ್ರಿಗೆ ಕೇಳಬೇಕು ಯಾಕೆ ಕರ್ಕೊಂಡು ಹೋದೆ ಅಂತ ನನಗೆ ಗೊತ್ತಿಲ್ಲ. ಕರ್ಕೊಂಡು ಹೋದ್ರು, ಅಲ್ಲಿ ನಾನು ಓಕೆನೂ ಆಗೋಯ್ತು, ಅದೊಂದು ಪ್ರೊಸೀಜರು. ಆಮೇಲೆ ಅಪ್ಪ ಅಮ್ಮ ಇಬ್ರು ಬೆಂಗಳೂರಿಗೆ ಬಂದು ಆಫೀಸ್ ನೋಡ್ಕೊಂಡು ಡೈರೆಕ್ಟರ್ ಹತ್ರ ಮಾತಾಡ್ಕೊಂಡು ಎಲ್ಲ ಓಕೆ ಸೇಫ್ ಆಗಿದ್ದಾಳೆ ಮಗಳು ಅಂತ ಅಂದ್ಮೇಲೆ ನಾನು ಆಯ್ತು, ಬಟ್ ಎಜುಕೇಶನ್ ಹಾಳಾಗಬಾರ್ದು, ಸಿನಿಮಾ ಮಾಡ್ತಿದ್ಯಾ ಮಾಡು, ಬಟ್ ಕಾಲೇಜಿಗೆ ನೀನು ಆಮೇಲೆ ಅಟೆಂಡೆನ್ಸ್ ಹೋಯ್ತು, ಎಕ್ಸಾಮ್ ಮಿಸ್ ಆಯ್ತು ಅದೆಲ್ಲ ಹೇಳ್ಬಾರ್ದು ಅಂತ ಕಂಡೀಷನ್ ಹಾಕಿ ಹೋದ್ರು. ಬಂಕ್ ಮಾಡಿದ್ದು ಇಲ್ಲ? ಮಾಡಿದ್ದೀನಿ ಸಿಕ್ಕಾಬಟ್ಟೆ. ಸಿನಿಮಾಗೆ ಬಂಕ್ ಮಾಡಿದ ಅಥವಾ ಬೇರೆ? ಇಲ್ಲ ಸಿನಿಮಾಗೋಸ್ಕರನೇ. ಹೌದಾ? ಪಕ್ಕನಾ? ಪಕ್ಕ. ಬೇರೆ ಬಂಕ್ ಮಾಡೋ ಅಂಥದ್ದು ಏನೂ ಇರಲೇ ಇಲ್ಲ ಲೈಫಲ್ಲಿ. ನನ್ನ ಲೈಫು ತುಂಬ ನೀರಸ. ಹಂಗೆ ನೋಡಕ್ ಹೋದ್ರೆ ಲೈಫಲ್ಲಿ ಏನು ಕೆಲಸ ಮಾಡು ಮನೆಗೆ ಹೋಗು, ಕೆಲಸ ಮಾಡು ಮನೆಗೆ ಹೋಗು ಅಷ್ಟೇ ಇದ್ದಿದ್ದು ಮೊದಲಿಂದನು. ಸೊ ಬಂಕ್ ಮಾಡಿದ್ದೀನಿ ಓನ್ಲಿ ಫಾರ್ ಮೂವಿ. ಓಕೆ, ಮೂವಿಗೆ ಬರೋ ಮುಂಚೆನೇ ಒಂದಿಷ್ಟು ಲೈಫಲ್ಲಿ ಬೇರೆ ಬೇರೆ ಘಟನೆಗಳು ನಡೆದವು. ಸೊ ಆ ಟೈಮಲ್ಲಿ ಹೆಂಗೆ ನೀವು ಸ್ಟ್ರಗ್ಲಿಂಗು ಹೆಂಗಿತ್ತು ಅಂತ? ನಾನು ಆ್ಯಕ್ಚುಲಿ ನಂದು ಮಗ ನಕ್ಷತ್ರ ಸಿಂಹರಾಶಿ. ಸ್ಟ್ರಗ್ಲಿಂಗ್ ಲೈಫ್ ನನಗೆ ಡೇರ್ ಆಗಿರೋಂಥದ್ದು ನನ್ನ ಕ್ಯಾರೆಕ್ಟರ್, ಅದು ಸಿಂಹರಾಶಿ ಅವ್ರದ್ದು. ಸೊ ನಾನು ಯಾವತ್ತೂ ಗಿವ್ ಅಪ್ ಮಾಡಬೇಕು ಅಂತಾನೆ ಅನ್ಸಿಲ್ಲ ನನಗೆ ಲೈಫಲ್ಲಿ. ನನಗೆ ಎಷ್ಟೊಂದು ನಾನು ನೋಡಿದ್ದೀನಿ ಲೈಫಲ್ಲಿ ಅಪ್ ಆ್ಯಂಡ್ ಡೌನ್ಸು, ನಂಗೆ ಯಾವತ್ತೂ ಅನ್ಸಿಲ್ಲ ಸಾಕಪ್ಪ ಜೀವನ ಇನ್ನೇನು ಬೇಕು ಸತ್ತೋಗೋಣ ಅಂತ ಅನ್ನೋಂಥದ್ದು. ನನಗೆ ಆ ಥರ ಯಾರಾದರೂ ಹೇಳಿದ್ರು ನಂಗೆ ಇಷ್ಟ ಆಗಲ್ಲ, ನಾನು ಹೇಳಲ್ಲ. ಸೊ ಅನ್ಸ್ಲೇ ಇಲ್ಲ ಯಾವತ್ತು, ಕನಸು ಮನಸ್ಸಲ್ಲೂ ಕೂಡ ಅನ್ಸಿಲ್ಲ. ಸೊ ಸ್ಟ್ರಗ್ಲಿಂಗ್ ಅಂತ ಏನಿತ್ತು ಅದಿತ್ತು. ಅದೇ ನೀವು ಹೇಳ್ದಂಗೆ ಸ್ಟಾರ್ಟಿಂಗ್ ಅಲ್ಲಿ 16 ವರ್ಷಕ್ಕೆ ಮದ್ವೆ ಆಗೋಯ್ತು. ಇಟ್ ವಾಸ್ ಮಿಸ್ಟೇಕ್ ಫ್ರಮ್ ಮೈ ಸೈಡ್, ಫ್ರಮ್ ಮೈ ಪೇರೆಂಟ್ಸ್ ಸೈಡ್. ಸೊ ಮದ್ವೆ ಆಯ್ತು, ಕಣ್ ಮುಚ್ಚಿ ಬಿಡೋದ್ರೊಳಗಡೆ ಮಗು ಆಯ್ತು, ಡೈವರ್ಸ್ ಆಯ್ತು, ಬೆಂಗಳೂರಿಗೆ ಬಂದಾಯ್ತು. ಬೆಂಗಳೂರಿಗೆ ಬರೋಕ್ಕಿಂತ ಮುಂಚೆನೂ ನಾನು ತುಂಬಾ ನೋಡಿದೆ ಲೈಫಲ್ಲಿ. ಸೊ ನಾನು ಅದ್ರ ಬಗ್ಗೆ ಎಲ್ಲೂ ಡಿಸ್ಕಸ್ ಮಾಡಿಲ್ಲ, ನಾನು ಮಾಡಕ್ ಇಷ್ಟಪಡಲ್ಲ. ಯಾಕಂದ್ರೆ ಇಟ್ಸ್ ಓವರ್, ಮುಗ್ದೋಗಿರೋ ವಿಷಯದ ಬಗ್ಗೆ, ಮುಗ್ದೋಗಿರೋ ವಿಷಯ. ಆಮೇಲೆ ಯಾಕೆ ಅದನ್ನ ನನ್ಗೆ ಏನಂದ್ರೆ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋದಕ್ಕೆ ಇಷ್ಟ ಇಲ್ಲ. ಅಯ್ಯೋ ನನ್ಗೆ ಹಿಂಗಾಗೋಗಿದೆ ಲೈಫಲ್ಲಿ, ಅಯ್ಯೋ ನಾನು ತುಂಬಾ ನಂಗೆ ಅವ್ನು ಹಿಂಗ್ ಮಾಡ್ದ, ಅವಳು ಹಿಂಗ್ ಮಾಡಿದ್ಲು. ನೋ, ಏನಾಗಿದ್ಯೋ ಆಗಿದೆ, ಅದನ್ನ ಹಿಂಗ್ ಸೈಡಲ್ಲಿ ಇಟ್ಬಿಟ್ಟು ಹೋಗ್ತಾ ಇರುವ ಅಷ್ಟೇ. ಈ ಆಕ್ಟಿಂಗ್ ಆಸೆ ಬಂತ ಅಥವಾ ಆಸಕ್ತಿ ಬೆಳೆಸ್ಕೊಂಡ್ರ? ನನ್ಗೆ ಹೇಳದ್ನಲ್ಲ, ಐಡಿಯಾನೇ ಇರ್ಲಿಲ್ಲ ನನ್ಗೆ. ನಾನ್ ಪೆಕ್ರಂಗೆನೆ ಇದ್ದೆ. ನಾನು ಫಸ್ಟ್ ಸಲ ಆಡಿಷನ್ಗೆ ಹೋದಾಗ್ಲೂ ಸೈಕೋದಕ್ಕೆ ನನ್ ಮಂಜು ಕರ್ದಿರೋದಕ್ಕೆ ನಾನು ಹೋಗಿದ್ದು. ಮಂಜುವಿಗೆ ನನ್ ಫ್ರೆಂಡ್ ಪ್ರಜ್ಞಾ ಅಂತ ಸಾಗರದಲ್ಲಿ ಇದ್ದ. ಅವನ್ ಪ್ರಜ್ಞಾನಿಂದಾಗಿ ಮಂಜು ಮತ್ತೆ ಅಲ್ಲಿ ಚಿತ್ರಕಲಾ ಪರಿಷತ್ತಲ್ಲಿ ಒಂದಿಷ್ಟು ಜನ ಹುಡುಗಿಯರು ಇದ್ರು, ಅವರೆಲ್ಲ ಪರಿಚಯ. ಸೊ ನಾನು ಆಂಕರಿಂಗ್ ಮಾಡ್ತಾ ಇದ್ದೆ, ಅದು ಸೀರಿಯಲ್ ಅಲ್ಲಿ ಮಾಡ್ತಾ ಇದ್ದೆ. ಮಂಜುಗ್ ಅದು ಗೊತ್ತಿತ್ತು. ಸೈಕೋನಲ್ಲಿ ಹೀರೋಯಿನ್ಗೆ ಅದೆಷ್ಟೋ ಹೀರೋಯಿನ್ಸ್ ನ ಆಡಿಷನ್ ಮಾಡಿ ಅವರು ಸೆಲೆಕ್ಟ್ ಆಗ್ತಾ ಇರ್ಲಿಲ್ಲ. ನನ್ಗೆ ಗೊತ್ತಿರಂಗೆ ಆಲ್ಮೋಸ್ಟ್ 45 ಹೀರೋಯಿನ್ಸ್, 45 ಹುಡುಗಿಯರ್ನ ಆಡಿಷನ್ ಮಾಡಿರೋದು. ಸೊ ಅವ್ರು ಏನ್ ಮಾಡಿದ್ದಾರೆ, ಮಂಜು ನನ್ಗೆ ಕರೆದಿದ್ದಾರೆ, ಸುಮಾರು ಸಲ ಕರೆದಿದ್ದಾರೆ. ಸೈಕೋ ಅಂತ ಒಂದ್ ರೋಡ್ ಮೇಲೆಲ್ಲ ಚಿತ್ರ ಎಲ್ಲ ಬಿಡಿಸಿದ್ರು ನಂಗೆ ನೆನ್ಪಿರಂಗೆ. ಸೊ ನೋಡು ಬಾ, ನಾನ್ ಮೂವಿ ಮಾಡ್ತಿದೀನಿ ಅಂತ. ಈ ಹೆಸರೇ ಏನು ಸೈಕೋ, ಇದಕ್ಕೆ ಯಾರು ಹೋಗ್ತಾರ ಹೋಗೋ ಅಂತ ನಾನು ಹೋಗೇ ಇರ್ಲಿಲ್ಲ ನಾನು. ಆಮೇಲೆ ಫೋನ್ ನಂಬರ್ ಚೇಂಜ್ ಮಾಡ್ಬಿಟ್ಟಿದ್ದೆ. ಅವನ್ ಪಾಪ ಬಿಡ್ಲಿಲ್ಲ ಮಂಜು. ಪ್ರಜ್ಞಾಂಗ್ ಫೋನ್ ಮಾಡಿ, ಪ್ರಜ್ಞಾನಂದ ಅಂತ ಅವನು ನಮ್ಮ ತಾಯಿಗೆ ಫೋನ್ ಮಾಡಿ, ನಮ್ಮ ತಾಯಿ ನನಗೆ ಫೋನ್ ಮಾಡಿ, ನಾನು ಮತ್ತೆ ಪ್ರಜ್ಞಾಂಗ್ ಫೋನ್ ಮಾಡಿ, ಮತ್ತೆ ಮಂಜು ನಂಬರ್ ತಗೊಂಡು ಆಮೇಲೆ ಹೋಗಿದ್ದು. ಸುಮ್ಮನೆ ಹೋಗಿರೋದು ನಾನು, ಆಯ್ತು ಬಿಡು ಹೋಗೋಣ ಏನಾಗತ್ತೆ ಅಂತ. ಅಲ್ಲಿ ಆಲ್ರೆಡಿ ಒಂದು ಹುಡುಗಿ ಬಂದಿದ್ಲು ಮುಂಬೈಯಿಂದ. ಶಿ ವಾಸ್ ಸೆಲೆಕ್ಟೆಡ್ ಆಲ್ರೆಡಿ. ಅವಳದ್ದು ಆಡಿಷನ್ಸ್, ಅವಳಿಗೆ ಮೇಕಪ್ ಮಾಡಿ ಎಲ್ಲ ಮಾಡ್ತಾ ಇದ್ರು. ಅಲ್ಲಿ ಹೇಗಿತ್ತು ಅಂತಂದ್ರೆ, ಮೇಕಪ್ಗೆ ಅಂತ ಒಬ್ರು ಮೇನ್ ಬರ್ತಾರೆ ಚೀಫು. ಸೊ ಅವರು ಅವಳಿಗೆ ಆ ಹುಡುಗಿಗೆ ಮೇಕಪ್ ಮಾಡಿದ್ರು. ಆಮೇಲೆ ಅವಳು ಬೆಂಗಳೂರಿಗೆ ಬಂದಿದ್ಲಲ್ವಾ, ಅವಳು ಹೊರಗಡೆ ಊರು ನೋಡೋದಕ್ಕೆ ಶಾಪಿಂಗಿಗೆ ಅಂತ ತಾಯಿ ಜೊತೆನಲ್ಲಿ ಅವಳು ಹೊರಟೋದ್ಲು. ನನಗೆ ಆಡಿಷನ್ ತಗೋಬೇಕಾಗಿತ್ತು. ಸೊ ನಾನು ಹೇಳ್ತಾ ಇದ್ದೀನಿ, ನಾನು ಚಿಕ್ಕವಳು, ನನಗೇನೋ ಅರ್ಥ ಆಗ್ತಾ ಇಲ್ಲ. ನಾನು ಅವ್ರಿಗೆ ಹೇಳಿ, ನನಗೆ ಮೇಕಪ್ ಮಾಡಿ, ನಂದು ಆಡಿಷನ್ ಇದೆ ಅಂತ. ಅವರು ನಾಟ್ ರೆಡಿ ಟು ಅಕ್ಸೆಪ್ಟ್. ಯಾರು ಮೇಕಪ್ ಆರ್ಟಿಸ್ಟು, ಮಾಡ್ತಾರೆ ನಿಮಗೂ ಮಾಡೋಣ ಬಿಡಿ ಅಂತ ಅವ್ರು ತಮಾಷೆಗೆ ತಗೋತಾ ಇದಾರೆ. ಆಮೇಲೆ ಡೈರೆಕ್ಟರ್ ಬಂದು ಹೇಳಿದ್ಮೇಲೆ ಗೊತ್ತಾಗಿದ್ದು, ಇವಳು ನಿಜವಾಗ್ಲೂ ಆಡಿಷನ್ ಬಂದಿದ್ದಾಳೆ ಅಂತ. ನಾನು ಆ ಸ್ಟೇಜಲ್ಲಿ ಇದ್ದೆ, ಆ ತರ ಹೋಗಿದ್ದೆ. ಬಟ್ ನನಗೆ ಮೇಕಪ್ ಮಾಡ್ಲಿಲ್ಲ ಅವರು, ಬೇಕಿರ್ಲಿಲ್ಲ ನನಗೆ ಮಾಡ್ಲಿಲ್ಲ. ಅವ್ರ ಅಸಿಸ್ಟೆಂಟ್ ರಘು ಅಂತ ಇದ್ದ, ಅವನ್ ಮೇಕಪ್ ಮಾಡ್ದ ನನ್ಗೆ. ಹಿ ಈಸ್ ಆಲ್ಸೋ ವೆರಿ ಫೇಮಸ್ ನಾವು ಇವಾಗ ನಮ್ಮ ಇಂಡಸ್ಟ್ರಿಯಲ್ಲಿ, ರಘು ಅನ್ನೋರು.
ಸೊ ನಂಗೆ ಫಸ್ಟ್ ಮೇಕಪ್ ಹಾಕಿದ್ ರಘು. ಸೊ ನನ್ನ ಮೆಮೊರಿ ತುಂಬಾ ಇದೆ ಅದೊಂದೊಂದ್ಸಲ ಹೊರ ಆಗತ್ತೆ, ಒಂದೊಂದ್ಸಲ ಶಾಪ. ಸೊ ಅವ್ರು ಮೇಕಪ್ ಹಾಕಿದ್ರು. ಆದ್ರೆ ಮೇಕಪ್ ಮಾಡಿದ್ಮೇಲೆ ನೀವ್ ಹೇಳಿದ್ರಲ್ಲ ಬೇಕಾಗಿರ್ಲಿಲ್ಲ ಅಂತ, ಮೇಕಪ್ ಅನಿತಾ ಯಾರಿಗೂ ಇಷ್ಟನೇ ಆಗ್ಲಿಲ್ಲ. ಸೊ ಮೇಕಪ್ ವಿತೌಟ್ ಮೇಕಪ್ ಏನೇ ಸಿನಿಮಾ ಶೂಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ರು ಎಲ್ಲಾರು. ಆಡಿಷನ್ ಮಾಡಿದ್ರು. ಲಕ್ಕಿಲಿ ನಾನು ಸೆಲೆಕ್ಟ್ ಆದೆ. ಎಂಟೈರ್ ಟೀಮ್ ಸೆಲೆಕ್ಟ್ ಇಷ್ಟ ಆದೆ. ಡೈರೆಕ್ಟರಿಗೆ ಅಲ್ಲಿ ಹೇಗಾಗಿತ್ತು ಅಂದ್ರೆ ಡೈರೆಕ್ಟರ್ ಆಮೇಲೆ ಹೇಳಿದ್ರು ಒಬ್ರಿಗೆ ಇಷ್ಟ ಆದ್ರೆ ಇನ್ನೊಬ್ರು ಬೇಡ ಅಂತ ಹೇಳ್ತಾ ಇದ್ರು. ಅದಕ್ಕೆ 45 ಜನ ಹುಡುಗಿಯರು ರಿಜೆಕ್ಟ್ ಆಗಿದ್ದು. ಸೊ ಎಂಟೈರ್ ಟೀಮ್ ಓಕೆ ಇವಳ ಹತ್ರ ಮಾಡಿಸ್ಬೋದು ಅಂತ. ನಾನು ಇಷ್ಟ ಆದೆ, ನಾನು ಸೆಲೆಕ್ಟ್ ಆದೆ, ನಾನು ಮಾಡಿದೆ. ಮೇಕಪ್ ಸರಿ ಹೋಗ್ತಿರ್ಲಿಲ್ಲ ಅಂತ ವಿತೌಟ್ ಮೇಕಪ್ ಪ್ರೆಸೆಂಟ್ ಮಾಡ್ಬೇಕು ಅಂತ ಇದ್ರು. ಬಟ್ ಆಮೇಲೆ ನನಗೆ ಸೂಟಬಲ್ ಒಬ್ರು ಮೇಕಪ್ ಆರ್ಟಿಸ್ಟ್ ಸಿಕ್ಕಿದ್ರು, ಶ್ರೀನಿವಾಸ್ ಅಂತ. ಅವ್ರು ಬಂದು ಮೇಕಪ್ ಮಾಡಿದ್ರು. ಸೊ ಹಾಗೆ ಸಿನಿಮಾ ಜರ್ನಿ ಶುರುವಾಯಿತು. ಅಲ್ಲ, ಯೂಶಲಿ ಸಿನಿಮಾ ನಟನೆ ಗೊತ್ತಿಲ್ಲ, ಸಿನಿಮಾ ಅಂದ್ರೆ ಏನೂ ಗೊತ್ತಿಲ್ಲ, ಮೆಜೆಸ್ಟಿಕ್ಕಿಗೆ ಬರ್ತೀರಾ, ಬಂದ ತಕ್ಷಣ ಆ ಕಡೆ ಈ ಕಡೆ ತಿರುಗಿ ನೋಡ್ತೀರಾ, ಎಲ್ಲಾ ಬಸ್ಗಳು ಇದೆ ನೋಡಿ, ಎಲ್ಲಪ್ಪ ಹೋಗೋದು ಅಂತ ಅನ್ಕೋತೀರಾ. ಆದ್ರೆ ಭಟ್ರು ಜಾಗ ಮಾಡ್ಕೊಂಡಿದ್ರಲ್ಲ, ಅದು ಬಹಳ ದೊಡ್ಡದು. ಎಲ್ಲ ಸರಿ ಆರಂಭದಲ್ಲಿ ಸಿನಿಮಾ ಮಾಡ್ತಿರಲ್ಲ, ಸಿನಿಮಾ ಮಾಡಿ ಆ ಸಿನಿಮಾ ಸಕ್ಸಸ್ ಆಗೋದು ಫಸ್ಟ್ ಸಿನಿಮಾ. ಅದಾದ್ಮೇಲೆ ನಿಮಗೆ ಧೈರ್ಯ ಬಂತ ನಾನು ಇಲ್ಲಿ ಸ್ಟೇಬಲ್ ಆಗ್ಬೋದು ಅಂತ? ನಾನು ಸೀರಿಯಸ್ಸೇ ಇರಲಿಲ್ಲ. ನಂಗೆ ಸಿನಿಮಾ ಮಾಡಬೇಕು ಅನ್ನೋದು ಇರಲಿಲ್ಲ. ನನ್ನ ಹತ್ರ ಒಂದು ಫೋಟೋ ಶೂಟ್ ಮಾಡಿಸಿರ್ಲಿಲ್ಲ, ಫೋಟೋಸ್ ಇರಲಿಲ್ಲ, ನನಗೇನು ಗೊತ್ತಿರಲಿಲ್ಲ, ನನಗೆ ಗೈಡ್ ಮಾಡೋರು ಯಾರು ಇರಲಿಲ್ಲ. ಸೊ ನನಗೆ ಆಡಿಷನ್ಗೆ ಹೋಗಬೇಕು ಅಥವಾ ನನಗೆ ಕಾಂಟ್ಯಾಕ್ಟ್ ಮಾಡಬೇಕು, ನನಗೆ ನಾನು ಮುಂದೆ ಹೋಗಬೇಕು ಅಂತ. ಆವಾಗ ಇವಾಗಿನ ಥರ ಸೋಷಿಯಲ್ ಮೀಡಿಯಾಸ್ ಇರಲಿಲ್ಲ, ಪಬ್ಲಿಸಿಟಿ ಮಾಡ್ಕೊಳ್ಬೇಕು ಅನ್ನೋ ಅಂಥದ್ದು ಆಪ್ಷನ್ಸ್ ಇರಲಿಲ್ಲ. 2008 ಅಲ್ಲಿ ಏನೋ ಮಾಡಿದ್ದೀನಿ. ಅದರಲ್ಲಿ ನೀವುಗಳು ಒಂದಿಷ್ಟು ಫೋಟೋಸ್ ಪೇಪರ್ ಅಲ್ಲಿ ಹಾಕಿರೋದು ಬಿಟ್ರೆ ಬೇರೆ ಏನು ಪಬ್ಲಿಸಿಟಿ ಇಲ್ಲ. ಹೀರೋ ಹೀರೋಯಿನ್ ಯಾರು ಅಂತ ಕೊನೆ ತನಕ ತೋರಿಸಿಲ್ಲ. ಸಿನಿಮಾ ನೋಡಿದ್ಮೇಲೆ ಅದೊಂದು ಪಬ್ಲಿಸಿಟಿ ಸ್ಟಂಟ್ ಇತ್ತು. ಸೊ ಇದೆಲ್ಲದ್ರಿಂದಾಗಿ ನನ್ನ ರೆಕಗ್ನೇಷನ್ ನಾನೇನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಯ್ತು, ಸಾಂಗ್ಸ್ ಇವತ್ತಿಗೂ ಹಿಟ್ ಇದ್ದಾರೆ ರಘು ದೀಕ್ಷಿತ್ ಅವ್ರದ್ದು. ಸೊ ಬಟ್ ನಾನು ಮತ್ತೆ ಧನುಷ್ ಇಬ್ರು ಹಿಂದೆ ಉಳ್ಕೊಂಡ್ಬಿಟ್ವಿ ಸಿನಿಮಾದಲ್ಲಿ. ಆಮೇಲೆ 1-2-3 ವರ್ಷ ಏನೂ ಸಿಗ್ಲಿಲ್ಲ ನಿಜ ಹೇಳ್ಬೇಕು ಅಂತಂದ್ರೆ. ಅಂಡ್ ಆಲ್ಸೋ ನಾನು ಸೀರಿಯಸ್ ಆಗಿರ್ಲಿಲ್ಲ. ನಾನು ಫೋಟೋ ಶೂಟ್ ಮಾಡಿಸಿ ನಾನು ಹೋಗಿ ಗಾಂಧಿನಗರದಲ್ಲಿ ಓಡಾಡ್ಲಿಲ್ಲ. ನನ್ಗೆ ಎಜುಕೇಶನ್, ನಾನು ಬಂದಿದ್ ನಿಫ್ಟ್ಗೆ ಹೋಗ್ಬೇಕು ಅಂತ, ನಾನು ಅದನ್ನೇ ಮಾಡ್ತೀನಿ ಬಿಡು ಅಂತ ಅಲ್ಲಿಗೆ ಹೋದೆ. ಬಟ್ ಮತ್ತೆ ವಾಪಸ್ ಇಲ್ಲಿಗೆ ಬರಂಗಾಯ್ತು. ಅದಾದ್ಮೇಲೆ ಸುಗ್ರೀವಾದಲ್ಲಿ ಒಂದ್ ಸಿನಿಮಾದಲ್ಲಿ ಒಂದು ಪುಟ್ಟ ಕ್ಯಾರೆಕ್ಟರ್ ಮಾಡಿದೆ ನಾನು. ಅಲ್ಲಿ ಅದೊಂದು 11 ಜನ ಡೈರೆಕ್ಟರ್ ಇದ್ದಿದ್ದಂತ ಒಂದು ಪ್ರಯೋಗಾತ್ಮಕ 18 ಅವರ್ಸ್ ಅಲ್ಲಿ ಕರೆಕ್ಟ್ ಒನ್ ಡೇ ನಲ್ಲಿ. ಸೊ ಅದ್ರಲ್ಲಿ ನೋಡಿದ್ರು. ಅಲ್ಲಿಂದ ನನ್ಗೆ ಇನ್ನೊಂದ್ ಯಾವ್ದು ಸಿನಿಮಾಗ್ ಬಂದೆ ನಾನು. ಆ ತರ ಒಂದಕ್ಕೊಂದು ಜಾಯ್ನ್ ಆಗ್ತಾ 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 ಮುಂದೆ ಹೋಯ್ತು ಗಾಡಿ. ಫಸ್ಟ್ ಸಿನಿಮಾದಲ್ಲಿ ಆಕ್ಚುಲಿ ನೀವೇ ಹೇಳ್ದಂಗೆ ಪ್ರಮೋಷನ್ ಇರಲಿಲ್ಲ. ಆಮೇಲೆ ಹೀರೋಯಿನ್ ಯಾರಂತ ನಮಗೂ ಕೂಡ ಗೊತ್ತಿರಲಿಲ್ಲ. ನಿಮಗೆ ಆ ಸಿನಿಮಾ ಮಾಡಿದಾಗ ಎಲ್ಲ ಪ್ರಚಾರ ಆಗ್ತೈತೆ, ಸಾಂಗ್ ಬೇರೆ ಸೂಪರ್ ಹಿಟ್ ಆಗ್ಬಿಟ್ಟಿದೆ. ಇಲ್ಲಪ್ಪ ನಾನು ಏನಂತೂ ಗೊತ್ತಿಲ್ಲ. ನಿಮಗೆ ಟೀಮಿಂದ ರೆಸ್ಟ್ರಿಕ್ಷನ್ಸ್ ಇತ್ತಾ? ನೀವೆಲ್ಲೂ ಕೂಡ ಏನು ಹೇಳ್ಬಾರ್ದು, ನಾನೇ ಹೀರೋಯಿನ್ ಅಂತ ಹೇಳ್ಬಾರ್ದು ಅಂತ. ಅವಾಗ ಹೆಂಗ್ ಅನಿಸ್ತು ನಿಮಗೆ? ಸಿನಿಮಾ ಮಾಡಿದೀನಿ, ಯಾಕೆ ಇವ್ರು ಹೇಳ್ಬೇಡ ಅಂತಿದ್ದಾರೆ? ನಂಗೇನು ಅನ್ಸಿಲ್ಲ ಅನ್ಸುತ್ತೆ ಅವಾಗ. ಯಾಕಂದ್ರೆ ನಂಗೇನು ಗೊತ್ತೇ ಇರ್ಲಿಲ್ಲ, ಹೇಳ್ಬೇಕು ಅಂತಾನು ಗೊತ್ತಿರ್ಲಿಲ್ಲ ನನ್ಗೆ. ಇವಾಗ ಆದ್ರೆ ಹಂಗ ಅನ್ಸ್ತಿತ್ತು. ಇವಾಗ ನಂಗೆ ಯಾರಾದ್ರೂ ಹೇಳಿದ್ರೆ ಅದನ್ನ ಹೀಗ್ ತಿನ್ನಕ್ಕಾಗಿಲ್ಲ ಅಂದ್ರೆ ಹೀಗ್ ತಿನ್ನೋದ್ ಹೆಂಗೆ ಅಂತ ಯೋಚನೆ ಮಾಡ್ತೀನಿ ಏನೋ. ಬಟ್ ಅವಾಗ ಗೊತ್ತಿರ್ಲಿಲ್ಲ, ಅದ್ರದ್ ಬಗ್ಗೆ ಏನು ಸೀರಿಯಸ್ನೆಸ್ ಇರ್ಲಿಲ್ಲ. ನಾನು ತಲೆನೇ ಕೆಡ್ಸ್ಕೊಂಡಿಲ್ಲ ಅದಕ್ಕೆ. ಸಿನಿಮಾದ್ರಲ್ಲಿ ಡಬ್ಬಿಂಗಿಗೆ ಕೂಡ ನನಗೆ ಕರೆದಿರ್ಲಿಲ್ಲ. ಅವ್ರವ್ರದ್ದು ಏನ್ ಪರ್ಸನಲ್ ರೀಸನ್ ಇತ್ತು ನಂಗೆ ಗೊತ್ತಿಲ್ಲ. ಡಬ್ಬಿಂಗಿಗೆ ನಾನು ಕರೆದಿಲ್ಲ, ನಾನು ಅದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ. ಪ್ರೆಸ್ ಮೀಟ್ಗೆ ಅಂತ ಹೋದಾಗ್ಲೇನೆ ಫಸ್ಟ್ ಡೇ ಕೇಳಿದ್ರು ನನಗೆ ಒಬ್ರು ಲೇಡಿ, ನಂಗೆ ಯಾರಂತ ನೆನಪಾಗ್ತಾ ಇಲ್ಲ ಅವತ್ತು. ಯಾರು ಒಬ್ರು ಲೇಡಿ, ಮೇ ಬಿ ಶಾರದಾನೋ ಯಾರೋ ಒಬ್ರು ಕೇಳಿರ್ತಾರೆ, ನೀವ್ ಇಷ್ಟ ಚೆನ್ನಾಗಿ ಕನ್ನಡ ಮಾತಾಡ್ತೀರಾ, ನೀವ್ ಯಾಕೆ ಡಬ್ಬಿಂಗ್ ಮಾಡ್ಲಿಲ್ಲ ಅಂತ. ನಂಗೆ ಗೊತ್ತಿಲ್ಲ, ಡೈರೆಕ್ಟರ್ನ ಪ್ರೊಡ್ಯೂಸರ್ನ ಕೇಳಿ ಅಂತ ಹೇಳಿದ್ದೆ ನಾನು. ಆತರ ಅಂದ್ರೆ ಅಷ್ಟು ಏನು ಗೊತ್ತಿಲ್ಲ, ಬೇಜವಾಬ್ದಾರಿತನ ಅಂತ ಹೇಳ್ಬೋದೇನೋ. ಅದಕ್ಕೆ ಇವಾಗ ನೋಡಿದ್ರೆ ನಾನು ಅವಾಗ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿಲ್ಲ. ಸೊ ನಂಗೆ ಏನು ಅನಿಸ್ಲಿಲ್ಲ ನಿಜ ಹೇಳ್ಬೇಕು ಅಂದ್ರೆ. 2008 ಅಲ್ಲಿ ಇದ್ದಿದ್ದ ಅನಿತಾಗೆ ಏಮ್ಸ್ ಅಂತ ಆಗ್ಲಿ, ಸಿನಿಮಾ ಇಂಡಸ್ಟ್ರಿನಲ್ಲೇನೆ ನಾನು ಬೆಳಿಬೇಕು ಅಥವಾ ಸಿನಿಮಾ ಇಂಡಸ್ಟ್ರಿಯಿಂದಾನೇ ನಂಗೆ ರೆಕಗ್ನಿಷನ್ ಸಿಗ್ಬೇಕು ಅಂತ ಅವಾಗ ಏನೂ ಇರಲಿಲ್ಲ ನಾನು. ಓಕೆ, ಅವಾಗ ಇರಲಿಲ್ಲ ನಿಜ. ಅದಾದ್ಮೇಲೆ ಒಂದಷ್ಟು ಸಿನಿಮಾಗಳು ಲೈನಪ್ ಆದ್ವು, ನಿಮಗೆ ಒಂದಿಷ್ಟು ಫೋಕಸ್ ಆಗಕ್ಕೆ ಶುರು ಮಾಡಿದ್ರಿ. ಎಲ್ಲ ಆದಮೇಲೆ ಅನಿತಾ ಭಟ್ ಅನ್ನೋ ನಾಯಕಿ ಕೂಡ ಮುಂಚೂಣಿ ಬಂದು ನಿಂದಿರ್ತಾರೆ. ಅದಾದಮೇಲೆ ಎಲ್ಲೋ ಒಂದು ಕಡೆಗೆ ಅವಕಾಶಗಳು ತಪ್ಪಿದರೆ ಹೇಗೆ, ಅಥವಾ ಇದನ್ನೇ ನಂಬ್ಕೊಂಡು ನಾನು ಬಂದ್ಬಿಟ್ಟಿದ್ದೀನಿ ಅನ್ನೋ ಫೀಲ್ ಏನಾರ ಬಂತ? ಖಂಡಿತವಾಗ್ಲೂ ಬಂತು.
ಅವಕಾಶಗಳು ತಪ್ಪಿದ್ರೆ ಅಂತ ಅಲ್ಲ, ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗ್ ಅಲ್ಲೇ ನಂಗೆ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡಕ್ ಇಷ್ಟ ಇಲ್ಲ ಅಂತ. ಸೊ ನಾನೇನಂದ್ರೆ ನನ್ನ ತಪ್ಪಿಗೆ ನಾನೇ ಸ್ವಂತ ಜವಾಬ್ದಾರಿ ತಗೊಳ್ಬೇಕು. ನಾನು ಬೇರೆಯವ್ರನ್ನ ರೆಸ್ಪಾನ್ಸಿಬಲ್ ಮಾಡಲ್ಲ. ನಾನು ಲೈಕ್ ಇವಾಗ ಇಂಡಸ್ಟ್ರಿ ನನ್ನನ್ನು ರೆಕಗ್ನೈಸ್ ಮಾಡಿಲ್ಲ, ನನ್ನ ಪ್ರತಿಭೆ ಗುರುತಿಸಿಲ್ಲ, ಈ ತರದ ಡೈಲಾಗ್ಗಳಿಗೆ ನನ್ನ ಜೀವನದಲ್ಲಿ ಜಾಗ ಇಲ್ಲ. ಸೊ ನನ್ನ ಏನೇ ಇವತ್ತು ಕರಿಯರ್ ಇದೆ ಅದಕ್ಕೆ ನಾನೇ ಜವಾಬ್ದಾರಿ. ಅದರದ್ದು ಮೇಲೆ ಹೋಗಿರ್ಬೋದು, ಕೆಳಗಡೆ ಬಂದಿರ್ಬೋದು, ನಾನೇ ಜವಾಬ್ದಾರಿ. ಅನಿತಾ ಭಟ್ ತಪ್ಪು ಮಾಡಿದ್ದು ಎಲ್ಲಿ? ತಪ್ಪು ಮಾಡಿದೀನಿ ನಾನು, ಅಫ್ಕೋರ್ಸ್ ನನ್ನ ಕಡೆಯಿಂದ ತಪ್ಪುಗಳಾಗಿದೆ. ನಾನು ಸಿನಿಮಾ ಚೂಸ್ ಮಾಡೋದ್ರಲ್ಲಿ ತಪ್ಪು ಮಾಡಿದ್ದೀನಿ. ಆಯ್ಕೆನಲ್ಲಿ ತುಂಬಾನೇ ಎಡವಟ್ಟಾಗಿದೆ. ನನ್ಗೆ ಗೊತ್ತಿಲ್ದೇನೆ ಮಾಡಿರೋದು, ಕೆಲವೊಂದ್ ಕಡೆ ಮೋಸ ಹೋಗಿರೋದು. ನನ್ಗೆ ಈ ಕ್ಯಾರೆಕ್ಟರ್ ಕೊಡ್ತೀನಿ, ಹೇಳುವಾಗ ಹೇಗೆ ಹೇಳಿರ್ತಾರೆ ಅಂದ್ರೆ ಇಡೀ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಫುಲ್ ಅದ್ಭುತ ಅನ್ನೋ ತರದಲ್ಲಿ ವಾಪಸ್ ಹೋಗಿ ಸಿನಿಮಾ ನೋಡಿದ ತಕ್ಷಣ ಅಥವಾ ಮಾಡಿದಾಗ ನೋಡಿದ್ರೆ ಇದ್ರಲ್ಲಿ ಏನೂ ಇಲ್ಲ ಅಂತ. ಸೊ ಈ ತರದ ಒಂದಿಷ್ಟು ಸಿನಿಮಾಗಳಾಗಿದೆ. ನಾನು ಅದಕ್ಕೋಸ್ಕರ ಫೈಟ್ ಮಾಡಿದೀನಿ, ಆಮೇಲೆ ಗಿವ್ ಅಪ್ ಮಾಡ್ಬಿಟ್ಟಿದೀನಿ. ಆಮೇಲೆ ನೀವು ಹೇಳ್ದಂಗೆನೆ ನಂಗೆ ಗೊತ್ತು ಇದರಲ್ಲಿ. ಇವಾಗ ನಾನು ನಿನ್ನೆನೋ ಮೊನ್ನೆನೋ ಒಂದು ಇಂಟರ್ವ್ಯೂ ಪೇಪರ್ನಲ್ಲಿ ನೋಡ್ತೇನೆ, ನಿನ್ನೆ ಅನ್ಸುತ್ತೆ ಮೇಘ್ನಾ ರಾಜ್ ಅವ್ರದ್ದು ಒಂದು ಇಂಟರ್ವ್ಯೂನಲ್ಲಿ 100% ಅಲ್ಲ 2000% ನಾನು ಹೇಳ್ತೀನಿ, ಅವ್ರು ಹೇಳ್ತಾರೆ ಅದರಲ್ಲಿ, ದುಡ್ಗೋಸ್ಕರ ಸಿನಿಮಾ ಮಾಡಬೇಡಿ. ನನ್ನ ತಂದೆ ತಾಯಿ ನನಗೆ ಅದನ್ನೇ ಹೇಳ್ಕೊಟ್ಟಿರೋದು. ದುಡ್ಡುಗೋಸ್ಕರ ಮಾಡಬೇಕು ಅಂತ ಬಂದಾಗ ಕಾಂಪ್ರಮೈಸ್ ಆಗಬೇಕಾಗತ್ತೆ ನಾವು ಸಿನಿಮಾ ಆಯ್ಕೆಗಳಲ್ಲಿ. ಸೊ ಇನ್ಕಮ್ ಸೋರ್ಸ್ ಅಂತ ಬೇರೆ ಇಟ್ಕೊಳ್ಳಿ, ಸಿನಿಮಾ ಮಾಡಿ, ನಿಮಗೆ ಆಮೇಲೆ ದುಡ್ಡು ಬರೋಕ್ಕೆ ಶುರುವಾಗತ್ತೆ ಅಂತ. ಇದು ನನ್ನ ಒಪಿನಿಯನ್ ಕೂಡ ಹೌದು. ಸೊ ನನ್ಗೆ ಅವಾಗ ಅದು ಗೊತ್ತಿರಲಿಲ್ಲ. ಬಟ್ ಯಾವಾಗ ಗೊತ್ತಾಯ್ತು ಇದು ಇನ್ಕಮ್ಗೋಸ್ಕರ ನಾನು ಇಲ್ಲಿ ಏನು ಡಿಪೆಂಡೆಂಟ್ ಆಗಿ ಸಿನಿಮಾ ಡಿಪೆಂಡ್ ಆಗಿ ನಾನೇನು ಮಾಡೋಕ್ಕಾಗಲ್ಲ ಅಂದಾಗ ನಾನು ಬೇರೆ ಬೇರೆ ಕಡೆ ಎಕ್ಸ್ಪ್ಲೋರ್ ಮಾಡಕ್ ಟ್ರೈ ಮಾಡಿದ್ದೀನಿ. ನಾನು ಒಂದು ರಿಯಲ್ ಎಸ್ಟೇಟ್ ಕಂಪ್ನಿನಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಆಮೇಲೆ ನಂದೇ ಒಂದು ವೆಲ್ನೆಸ್ ಸೆಂಟರ್ನ ನಾನು ಓಪನ್ ಮಾಡಿದೆ 6-7 ಕರೋನಾ ಬರೋಕ್ಕಿಂತ ಚೂರು ಮುಂಚೆ 2018 ಅನ್ಸುತ್ತೆ. ಸೊ ಈ ಥರದ್ದು ಒಂದಿಷ್ಟು ನಾನು ಶುರು ಮಾಡಿದೆ ಏನಾದರೂ ಮಾಡಬೇಕು ಅಂತ. ಆಮೇಲೆ ನಾನು ಓದಿದ್ದೆ, ನನ್ನ ಎಜುಕೇಷನ್ ಚೆನ್ನಾಗಿದೆ, ನಾನು ಫ್ಯಾಷನ್ ಡಿಸೈನರ್, ನಾನು ಆರಾಮಾಗಿ ನನ್ನ ಕೆಲಸ ಸಿಗತ್ತೆ, ಸೊ ನಾನು ಮಾಡ್ಬೋದು ಅಂತಲೂ ಅನ್ಕೊಂಡೆ ಬುಟೀಕ್ ಮಾಡಿಬಿಡೋಣ ಅಂತ. ಬಟ್ ಯಾವಾಗ ನಾನು ಔಟ್ ಆಫ್ ದಿ ಇಂಡಸ್ಟ್ರಿ ಸಿನಿಮಾ ಬಿಟ್ಟು ಹಿಂಗೆ ಒಂದ್ ಹೆಜ್ಜೆ ಹಿಂಗೆ ಹೋಗ್ತೀನಿ ಅಂದಾಗ ಒಂದ್ ಕಡೆಯಿಂದ ಹಿಂಗೆ ಹೇಳ್ಕೊಂಡು ಬರ್ತಾ ಇತ್ತು ನನಗೆ ಸಿನಿಮಾ, ಬಿಡ್ಲಿಲ್ಲ ನನ್ಗೆ. ಒಂದ್ಸಲ ಎಲ್ಲೋ ಬಿಟ್ಬಿಟ್ಟು ಹೋದಾಗ ದಾಸವಾಳ ಸಿನಿಮಾದಲ್ಲಿ ಒಂದು ನಂಗೆ ಸಾಂಗ್ ಸಿಕ್ತು, ಪ್ರೇಮ್ ಸರ್ ಅದಕ್ಕಿದಂಗೆ ಫೋನ್ ಮಾಡಿದ್ರು, ನಾಳೆನೆ ಶೂಟಿಂಗ್ ಬಾ ಅಂತ ಅಂದ್ರು. ಸೊ ಈ ತರ ಎಲ್ಲೋ ಒಂದ್ ಕಡೆ ನಾನ್ ಬೇಡ ಮುಗೀತು ಇಲ್ಲಿಂದ ಆಚೆ ಹೋಗ್ತೀನಿ ಅಂತ ಅನ್ನೋಷ್ಟೊತ್ತಿಗೆ ಮತ್ತೆ ವಾಪಸ್ ಬರ್ತಾ ಇದ್ದೆ. ಸೊ ನಂಗೆ ಅದೊಂದು ಸ್ಟ್ರಿಂಗ್ ಅಟ್ಯಾಚ್ ಇರ್ಲಿಲ್ಲ ಅಂತಂದ್ರೆ, ಅದ್ ಯಾರೋ ಒಂದ್ ಹಿಂಗ್ ಹೇಳ್ಕೊಂಡ್ ಬರ್ಲಿಲ್ಲ ಅಂದ್ರೆ ಮೋಸ್ಟ್ಲಿ ನಾನು ಇಲ್ಲಿ ಇರ್ತಿರ್ಲಿಲ್ಲ, ನಾನು ಮುಂಬೈಗೆ ಹೋಗ್ತಾ ಇದ್ದೆ, ನಂಗೆ ಅಲ್ಲಿ ನಿಫ್ಟ್ ಮಾಡ್ಬೇಕಂತ ಇತ್ತು. ನಾನು ಅದ್ ಓದೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೆ, ಅದಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ಬರ್ದಿದ್ದೆ. ಸೊ ಅಲ್ಲಿ ಸೀಟ್ ಸಿಗ್ತಾ ಇಲ್ವಾ ಅನ್ನೋದು ನೋಡಕ್ ಹೋಗ್ಲಿಲ್ಲ, ನಾನು ನೋಡಕ್ಕೆ ಹೋಗ್ಲಿಲ್ಲ. ಸೀಟ್ ಸಿಕ್ಕಿದ್ರು ಹೋಗ್ತಿರ್ಲಿಲ್ಲ ನಾನು ಹೇಗಿದ್ರು. ಸೊ ಈ ತರ ಆಯ್ತು ನನ್ಗೆ. ಏನೋ ಮಾಡ್ಬೇಕಂದ್ರೆ ಇನ್ನೊಂದು ಏನೋ ಎಳೆಯೋದು. ಆಗ ಸಿನಿಮಾ ಇದು ಮೋಸ್ಟ್ಲಿ ಇಲ್ಲಿ ಬರ್ದಿತ್ತು ಅನ್ಸುತ್ತೆ, ನಾನು ಇಲ್ಲೇ ಇರ್ಬೇಕು ಅನ್ನೋದನ್ನ ನಾನು ಬರ್ಕೊಂಡ್ ಬಂದಿದ್ದೆ. ಅದನ್ನ ಕರೆಕ್ಟ್ ಆಗಿ ಎಕ್ಸ್ಪ್ಲೋರ್ ಮಾಡಕ್ ನಂಗೆ ಟೈಮ್ ತಗೊಂಡೆ, ಕರೆಕ್ಟ್ ಆಗಿ ಅದನ್ನ ಡಿಸಿಷನ್ ನಾನು ಇಲ್ಲೇ ಇರ್ತೀನಿ, ನಾನು ಇಲ್ಲೇ ಸಾಧಿಸ್ತೀನಿ ಅಂತ ಅನ್ನೋದಕ್ಕೆ ನಾನು ಟೈಮ್ ತಗೊಂಡೆ, ಅದನ್ನ ಡಿಸಿಷನ್ ತಗೊಳ್ಳೋದಕ್ಕೆ. ಬಿಟ್ರೆ ನನ್ಗೆ ಇಲ್ಲಿಂದ ಆಚೆ ಹೋಗೋ ಅಂತದಕ್ಕೆ ನಂಗೆ ಅವಕಾಶ ಸಿಗ್ಲಿಲ್ಲ. ನಾನು ಹೋಗ್ಬೇಕು ಅಂತ ಒಂದೊಂದು ಹೆಜ್ಜೆ ಮುಂದೆ ಇಟ್ಕೊಂಡು ಹೋದ್ರು ಕೂಡ ನಾನು ವಾಪಸ್ ಇಲ್ಲಿಗೆ ಬರಂಗಾಯ್ತು. ಸೊ ನಾನು ಅದ್ರಲ್ಲಿ ನಂಬ್ತೀನಿ, ಡೆಸ್ಟಿನಿನಲ್ಲಿ ನಂಬ್ತೀನಿ, ನಂಗೆ ನಂಬಿಕೆ ಇದೆ. ನಮ್ಗೆ ಅಂತ ಒಂದು ಏನೋ ಡೆಸ್ಟಿನಿ ಇದೆ, ನೀನ್ ಈ ದಾರಿಲೇ ಹೋಗ್ಬೇಕು ಅಂತ ಅನ್ನೋಂಥದ್ದು ಮುಂಚೆನೆ ಬರ್ದಿರ್ತಾನೆ ದೇವ್ರು ಅಂದ್ರೆ ಅದ್ ನಮ್ಗೆ ಆ ದಾರಿನಲ್ಲಿ ನಾವು ಹೋಗೋದು ಒಳ್ಳೇದು ಅಂತ. ನಿಮ್ ಪ್ರಕಾರ ಸಿನಿಮಾ ತುಂಬಾ ಸುಲಭನಾ ಅಥವಾ ಕಷ್ಟನಾ? ಇದಕ್ಕೆ ಉತ್ತರನೇ ಕಷ್ಟ. ಇದಕ್ಕೆ ಉತ್ತರ ಹುಡ್ಕೋದ್ ಕಷ್ಟ. ಇಟ್ ಡಿಪೆಂಡ್ಸ್ ಅಲ್ವಾ ವಿಜಯ್. ಇವಾಗ ಎಲ್ಲಾ ಇಂಡಸ್ಟ್ರಿನಲ್ಲೂ ಎಲ್ಲಾ ಜಾಬಲ್ಲೂ ಕೂಡ ಅದಕ್ಕೆ ಅದ್ರದ್ದೇ ಆಗಿರೋಂಥ ಸ್ಟ್ರಗಲ್ ಇರುತ್ತೆ. ಈಸಿಯಾಗಿ ಕೂಡ ಅದನ್ನ ತಗೊಳ್ಳೋ ಅಂಥದ್ದು ಕೂಡ ಅವಕಾಶ ಇರುತ್ತೆ. ಕೆಲವೊಬ್ರಿಗೆ ತುಂಬಾ ಈಸಿಯಾಗಿ ಸಿಕ್ಬಿಡತ್ತೆ, ಅಥವಾ ನಮ್ಗೆ ಅನ್ಸತ್ತೆ ಇದು ಇವ್ರಿಗೆ ತುಂಬಾ ಈಸಿಯಾಗಿ ಸಿಕ್ಕಿದೆ ಅಂತ. ಬಟ್ ಅದ್ರಲ್ಲಿ ಅವ್ರು ಏನೇನ್ ಸ್ಟ್ರಗಲ್ ಮಾಡಿದ್ದಾರೆ ಅಂತ ಅನ್ನೋದು ಅವ್ರಿಗೆ ಗೊತ್ತಿರತ್ತೆ. ಸೊ ನಮ್ಗೆ ಆ ತರ ನೋಡಕ್ ಹೋದಾಗ ಎಲ್ಲಾ ಇಂಡಸ್ಟ್ರಿನಲ್ಲೂ ಅದರಲ್ಲಿ ಕಷ್ಟ ಮತ್ತೆ ಸುಖ ಎರಡೂ ಇದೆ. ಸಿನಿಮಾದಲ್ಲೂ ಕೂಡ ಹಾಗೇನೆ. ಸೊ ಎಲ್ಲ ಕಂಪ್ಲೀಟ್ ಆಗಿ ಈಸಿಯಾಗಿ ಸಿಗಲ್ಲ, ಎಲ್ಲಾ ನೀನ್ ಕಷ್ಟಪಟ್ರೆ ಎಲ್ಲಾದು ಸಿಗತ್ತೆ ಅನ್ನೋ ತರದಲ್ಲೂ ಇಲ್ಲ. ಇದ್ರಲ್ಲಿ ಎರಡು ಬ್ಯಾಲೆನ್ಸ್ಡ್ ಆಗಿ ಹೋದ್ರೆ ಮಾತ್ರ ನಮಗೆ ಬ್ಯಾಲೆನ್ಸ್ಡ್ ಆಗಿ ನಾವು ಹೋಗೋದನ್ನ ಕಲ್ತ್ಕೊಂಡ್ರೆ ಮಾತ್ರ ನಾವು ಇಲ್ಲಿ ಸಸ್ಟೈನ್ ಆಗ್ಬೋದು. ಓಕೆ, ನೀವು ಆರಂಭದಲ್ಲಿ ಹೀರೋಯಿನ್ ಹಾಗೆ ಎಂಟ್ರಿ ಆದಂಥವ್ರು, ಆಮೇಲೆ ಬರ್ತಾ ಬರ್ತಾ ಮಹಿಳಾ ಪ್ರಧಾನ ಸಿನಿಮಾಗಳಲ್ಲೂ ಕೂಡ ಮುಂಚೂಣಿಯಲ್ಲಿ ನಿಂತ್ಕೊಂಡ್ರಿ. ಸೊ ಹೀರೋಯಿನ್ಗೆ ಇರಬೇಕಾದಂಥ ಕ್ವಾಲಿಟೀಸ್ ಏನು ಅಂತ? ಪೇಷನ್ಸ್. ಮುಖ್ಯವಾಗಿ ಅದು ಬೇಕಾ? ಪೇಷನ್ಸ್ ಬೇಕು.
ನಮ್ಗೆ. ಯಾಕಂದ್ರೆ ನೀವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರಲ್ಲ, ಹೀರೋಯಿನ್ಗೆ ಆಯುಸ್ ಕಡಿಮೆ ಅಂತ ಹೇಳ್ತಾರೆ. ಅಂದ್ರೆ ಹೀರೋಯಿನ್ಗೆ ಆಯುಸ್ಸಲ್ಲ, ಹೀರೋಯಿನ್ ಆಗಿ ಹೀರೋಯಿನ್ ಆಗಿ ಮುಂದುವರಿಯೋದಕ್ಕೆ 5 ವರ್ಷ ಆದ ನಂತರ ಅವ್ರ ಅಕ್ಕ ತಂಗಿ ಅತ್ತಿಗೆ ಪಾತ್ರಕ್ಕೆ ಸೀಮಿತ ಆಗ್ಬಿಡ್ತಾರೆ. ಸೊ ನನ್ಗೂನು ಅದಾಗಿದೆ, ನಾನ್ ಮಾಡ್ಲೇ ಇಲ್ಲ ಅಂತ ಹೇಳ್ತೀರಾ. ಹೇಳದ್ನಲ್ಲ, ಮೋಸ ಹೋಗಿದ್ದೀನಿ, ಚೂಸ್ ಮಾಡ್ಕೊಳ್ಳೋದ್ರಲ್ಲಿ ಎಡವಿದ್ದೀನಿ ಅಂತ. ಇವಾಗ ಎಡುತ್ತಾ ಇಲ್ಲ, ಇವಾಗ ಇನ್ನೂ ಸಸ್ಟೈನ್ ಆಗ್ತಾ ಇದ್ದೀನಿ ನಾನು. ನಂಗೆ ಹೀರೋಯಿನ್ ಆಗೇ ಇರ್ಬೇಕು ಅನ್ನೋ ಅಂತದ್ದಲ್ಲ, ಬಟ್ ಪಾತ್ರಗಳ ಆಯ್ಕೆನಲ್ಲಿ ಚೂಸ್ ಮಾಡ್ಕೊಳ್ಳೋದ್ರಲ್ಲಿ. ಸೊ ಇದು ಹೀರೋಯಿನ್ ಆಗಿ ಇರಬೇಕು ಅಥವಾ ಒಂದು ಪ್ರಬುದ್ಧವಾಗಿರೋವಂಥ ಆರ್ಟಿಸ್ಟ್ ಆಗಿ ನಾವು ರೆಕಗ್ನೈಸ್ ಆಗಬೇಕು ಅನ್ನಂಗಿದ್ರೆ ಮುಖ್ಯವಾಗಿ ಬೇಕಾಗಿರೋದು ಪೇಷನ್ಸ್. ನನಗೆ ಗೊತ್ತಿರೋ ಹಾಗೆ ಪೇಷನ್ಸ್ ಕಳ್ಕೋಬಾರ್ದು. ಪೇಷನ್ಸ್ ಕಳ್ಕೊಂಡು ಯಾವ್ದಾವ್ದು ಆಯ್ಕೆಗಳನ್ನ ಮಾಡ್ಕೋಬಾರ್ದು. ಇವಾಗ ಸಿನಿಮಾದಲ್ಲಿ ನಾವು ಇವಾಗ ನೋಡಕ್ ಬೆಳ್ಳಗಿರ್ಬೇಕು ಅಥವಾ ಕಣ್ಣು ಮೂಗು ಬೈ ಚೆನ್ನಾಗಿರ್ಬೇಕು, ಇಲ್ಲ ಸಣ್ಣಗಿರ್ಬೇಕು, ಇಲ್ಲ ದಪ್ಪಗಿರ್ಬೇಕು, ಈ ತರದ್ ಯಾವ್ದು ಆಯ್ಕೆಗಳಿಲ್ಲ ಇವತ್ತಿನ ಮಟ್ಟಿಗೆ. ಇವತ್ತಿನ ಮಟ್ಟಿಗೆ ಬೇಕಾಗಿರೋದು ಟ್ಯಾಲೆಂಟ್. ಇವತ್ತಿಗೆ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಸಿನಿಮಾದಲ್ಲಿ ಇವಾಗ ಚೆನ್ನಾಗಿರೋರ್ನ ಕೂಡ ಚೆನ್ನಾಗಿ ಕಾಣದೇ ಇರೋ ತರ ಮಾಡಿ ಸಿನಿಮಾ ಮಾಡಿದಂಥದ್ದು ಇದೆ. ನಂದು ಕ್ಯಾರೆಕ್ಟರೂ ಇದೆ, ಅದನ್ನ ನೀವು ನೆಕ್ಸ್ಟ್ ಕೇಳ್ದಾಗ ಹೇಳ್ತೀನಿ ಏನು ಅಂತ. ಸೊ ಆ ತರದನ್ನು ಕೂಡ ಇದೆ. ಸೊ ಹಾಗಿರುವಾಗ ಬೇಕಾಗಿರೋದೇನು ಅಂತಂದ್ರೆ ಪೇಷನ್ಸ್. ಪೇಷಂಟ್ ಆಗಿ ಕಾಯ್ಬೇಕು, ನಮ್ಗೆ ಚೂಸ್ ಮಾಡಬೇಕು, ಕರೆಕ್ಟಾಗಿ ನಿರ್ಧಾರ ತಗೋಬೇಕು, ನಮ್ಗೆ ಆ ಮೆಚುರಿಟಿ ಇರಬೇಕು. ನಾವು ಈ ಕ್ಯಾರೆಕ್ಟರ್ನ ನಾವು ಮಾಡಿದ್ರೆ ಈ ಪಾತ್ರದಿಂದ ನನಗೆ ಏನು ಲಾಭ ಇದೆ, ನನ್ನ ಕರಿಯರ್ಗೆ ಏನು ಲಾಭ ಇದೆ ಅಂತ ಅನ್ನೋದನ್ನ ನಾವು ಯೋಚನೆ ಮಾಡಿ ಹೆಜ್ಜೆ ಇಡಬೇಕು. ಸೊ ಇದೇ ಬೇಕಾಗಿರೋದು ಹೀರೋಯಿನ್ಗೆ ಬೇಕಾಗಿರೋದು. ಫಸ್ಟ್ ಪೇಷನ್ಸ್, ನೆಕ್ಸ್ಟ್ ಟ್ಯಾಲೆಂಟ್. ಎಸ್. ನಿಮ್ಮನ್ನ ತುಂಬಾ ಕಾಡದಂಥ ಸಿನಿಮಾ ಯಾವುದು? ನೀವು ನಟಿಸಿದ ಸಿನಿಮಾ, ಆ ಪಾತ್ರ ಆಗಿರ್ಬೋದು, ಇಡೀ ಸಿನಿಮಾ ಆಗಿರ್ಬೋದು. ನನಗೆ ತುಳು ಸಿನಿಮಾ ಒಂದು ಮಾಡಿದ್ದೀನಿ, ಶಟರ್ ದುಲೈ ಅಂತ. ಹೌದು. ಸೊ ಅದ್ರಲ್ಲಿ ಒಂದು ಪ್ರಾಸ್ಟಿಟ್ಯೂಟ್ ಕ್ಯಾರೆಕ್ಟರ್. ಓಕೆ. ಆದರೆ ಆ ಕ್ಯಾರೆಕ್ಟರ್ ಎಷ್ಟು ಇನ್ನೋಸೆಂಟ್ ಅಂತ ಅಂದರೆ, ಎಷ್ಟು ಮುಗ್ಧವಾಗಿರ್ತಾಳೆ ಅವಳು ಅಂತಂದರೆ ಸಿನಿಮಾದಲ್ಲಿ. ಸೊ ಆ ಮುಗ್ಧತೆನೇ ಸಿನಿಮಾದ ಒಂದು ಕತೆ. ಅವಳು ಎಷ್ಟು ಮುಗ್ಧವಾಗಿರ್ತಾಳೆ, ಅವಳು ಬೇರೆಯವ್ರಿಗೋಸ್ಕರ ತಾನು ಹೆಂಗೆ ಅಂದರೆ ಬೇರೆಯವ್ರಿಗಾಗಿ, ಈಗ ನೀವು ಪರಿಚಯನೇ ಇಲ್ಲದೆ ಇರೋ ಒಂದು ವ್ಯಕ್ತಿಗೋಸ್ಕರ ಅವಳು ಏನ್ ಬೇಕಾದ್ರೂ ಮಾಡಕ್ ರೆಡಿ ಇರ್ತಾಳೆ. ಆ ಕ್ಯಾರೆಕ್ಟರ್ ನಂಗೆ ತುಂಬಾ ಇಷ್ಟ ಆಯ್ತು. ಬಹುಶಃ ನಿಮ್ಮ ಆ ಸಿನಿಮಾನೇ ಕನ್ನಡಕ್ಕೆ ರಿಮೇಕ್ ಆಯ್ತು ಅನ್ಸುತ್ತೆ. ಇದೊಳ್ಳೆ ರಾಮಾಯಣ, ಪ್ರಕಾಶ್ ರಾಜ್ ಮತ್ತು ಪ್ರಿಯಾಮಣಿ ಮಾಡಿದ್ರು ಅದನ್ನ. ಅದ್ಭುತ ಸಿನಿಮಾ, ಅದ್ಭುತವಾಗಿರೋ ಸಿನಿಮಾ ಅದು. ನನ್ಗೆ ಅದ್ರ ಬಗ್ಗೆ ನಂಗೆ ತುಂಬಾ ಹೆಮ್ಮೆ ಇದೆ. ಮಾಯಕಿಯ ಪಾತ್ರ. ಹೌದು. ಆ ಸಿನಿಮಾದಲ್ಲಿ ಶಶಿಕಾಂತ್ ಗಟ್ಟಿ ಡೈರೆಕ್ಟರು. ಸೊ ಅವರು ಹೇಗೆ ಸಿನಿಮಾದಲ್ಲಿ ಆರ್ಟಿಸ್ಟ್ ಚೂಸ್ ಮಾಡ್ತಾರೆ ಅಂತ ಅಂದ್ರೆ, ಅವ್ರು ಹೇಳ್ಕೊಂಡಿರೋ ಪ್ರಕಾರ ಈ ಕ್ಯಾರೆಕ್ಟರ್ಗೆ ಅವ್ರಿಗೆ ಫೀಲ್ ಆಗ್ಬೇಕು, ಇವಳು ಇದೇ ಕ್ಯಾರೆಕ್ಟರ್ ಅಂತ ಅನ್ನಿಸ್ಬೇಕು, ಇವನ್ ಇದೇ ಕ್ಯಾರೆಕ್ಟರ್ ಅಂತ ಅನ್ನಿಸ್ಬೇಕು, ಇವಳು ಇದೇ ಕ್ಯಾರೆಕ್ಟರ್ ಅಂತ ಅನ್ನಿಸ್ಬೇಕು. ಸೊ ಹಾಗಿದ್ರೆ ಇವಾಗ ಪೊಲೀಸ್ ಆಫೀಸರ್ ಒಬ್ನು ಅಂದ್ರೆ ಸುಮ್ನೆ ಯಾರನ್ನೋ ಮಾಡಲ್ಲ, ಪೊಲೀಸ್ ಆಫೀಸರ್ ಆಗ್ತಾನೆ ಅಂತ ಇವ್ರಿಗೆ ಅನ್ಸಿದ್ರೆ ಮಾತ್ರ ಮಾಡ್ಬೇಕು ಅಂತ. ಸೊ ನನಗೆ ಆ ಮಾತು ಹೇಳಿದ ತಕ್ಷಣ ನನ್ಗೆ ಶಾಕ್ ಆಯ್ತು ಒಂದ್ಸಲ. ಇದನ್ನ ಅಂದ್ರೆ ನಾನು ಪ್ರಾಸ್ಟಿಟ್ಯೂಟ್ ತರ ಕಾಣಿಸ್ತಾ ಇದ್ದೀನ ಇವರಿಗೆ, ಇವ್ರು ಹೀಗೆ ಹೇಳ್ತಿದಾರಲ್ಲ ನನ್ಗೆ ಅಂತ. ಬಟ್ ಪಾತ್ರದ ಆಳಕ್ಕೆ ಇಳಿತಾ ಹೋದಂಗೆನೆ ಆ ಪಾತ್ರ ಎಷ್ಟು ತುಂಬಾ ಮುಗ್ಧವಾಗಿರೋ ಅಂತ ಒಂದು ಲೇಡಿ ತನ್ನನ್ನು ತಾನು ಸುಟ್ಕೊಂಡು ಬೇರೆಯವ್ರಿಗೆ ಯಾವ ಥರ ಸಹಾಯ ಮಾಡೋಕ್ಕೆ ನಿಲ್ತಾಳೆ ಅಂತ ಅನ್ನೋಂಥದ್ದು ಒಂದು ಸಿನಿಮಾ ಅದು. ಸೊ ಐ ಆಮ್ ವೆರಿ ವೆರಿ ಪ್ರೌಡ್ ಆಫ್ ದ್ಯಾಟ್. ನಾನು ಇವತ್ತಿಗೂ ನಾನು ಶಶಿಗೆ ಹೇಳ್ತಾನೆ ಇರ್ತೀನಿ, ಈ ಸಿನಿಮಾ ನನಗೆ ಸಿಕ್ಕಾಪಟ್ಟೆ ನನಗೆ ಸಮಾಧಾನ ಕೊಟ್ಟಿರೋ ಅಂಥ ಸಿನಿಮಾ, ನನಗೆ ತುಂಬಾ ಇಷ್ಟವಾಗಿರೋ ಸಿನಿಮಾ ಅದು. ಓಕೆ. ಸಿನಿಮಾ ಅಂದರೆ ಗ್ಲಾಮರಸ್ಸು ಗ್ರಾಮರು ಎಲ್ಲ, ಆದರೆ ಹೀರೋಯಿನ್ನ ಗ್ಲಾಮರಸ್ ಆಗೇ ತೋರಿಸ್ಬೇಕು ಅನ್ನೋದ್ರ ಕಡೆನೇ ಜಾಸ್ತಿ ಆದ್ಯತೆ. ಅದನ್ನ ನೀವು ಒಪ್ತೀರಾ? ಇಲ್ಲ. ಇದು ಒಂದಿಷ್ಟು ಏನೋ ಒಂದು ಹಳೆ ಸಿನಿಮಾಗಳಲ್ಲಿ ನಾವು ಅದನ್ನ ನೋಡಿದಾಗ ನಿಮ್ಗೆ ಆತರ ಅನಿಸ್ತಿತ್ತು, ಬ್ಯೂಟಿಫುಲ್ ಆಗಿದ್ರು ಅವರು. ಏನೋ ಗ್ಲಾಮರ್ ಅಂತ ಅಂದ್ರೆ ಏನೋ ನನ್ನ ಲೆಕ್ಕದಲ್ಲಿ ತುಂಬಾ ಚಿಕ್ಕ ಬಟ್ಟೆ ಹಾಕೊಂಡು ಹೋಗಂತದ್ದಲ್ಲ. ಸೊ ಗ್ಲಾಮರ್ ಅಂತ ಅಂದ್ರೆ ನೋಡಿದ ತಕ್ಷಣ ವಾವ್ ಅಂತ ಅನ್ಸಂತದ್ದು. ಸೊ ಅವರೆಲ್ಲರೂ ತೀರಾ ಗ್ಲಾಮರಸ್ ಆಗಿ ತುಂಬಾ ಬ್ಯೂಟಿಫುಲ್ ಆಗಿರೋ ಹೀರೋಯಿನ್ಸೇನೆ. ಬಟ್ ಇವಾಗಿನ, ನಾನು ಅವಾಗ ಹೇಳ್ದಂಗೆನೆ, ಇವಾಗಿನ ಪರಿಸ್ಥಿತಿಲಿ ಹೇಗಿದೆ ಅಂತಂದ್ರೆ ಬೇಕಾಗಿರೋದು ಕತೆಗೆ ಸೂಕ್ತವಾಗಿರೋ ಅಂತ ಒಂದು ಪಾತ್ರಕ್ಕೆ ಆ ಕತೆಗೆ ಸೂಕ್ತವಾಗಿರೋ ಅಂತ ಒಂದು ಡಿಮ್ಯಾಂಡ್ ಮಾಡಿದ್ರೆ ಬೇಕು, ಬೇಡ ಅಷ್ಟೇ ಇರೋದು. ಲೈಕ್ ಇವಾಗ ನನ್ಗೆ ಭೂಮಿ ಪೆಡ್ನೇಕರ್ ಅಂತಾನೋ ಯಾರು ಒಬ್ರು ಲೇಡಿ ಒಂದ್ ಸಿನಿಮಾ ಮಾಡಿದ್ದಾರೆ, ಅದ್ರಲ್ಲಿ ಅವ್ರು ತುಂಬಾ ದಪ್ಪ ಆಗ್ತಾರೆ. ನಮ್ಮ ಅನುಷ್ಕಾ ಶೆಟ್ಟಿ ಅವರೇನೆ ಒಂದ್ ಸಿನಿಮಾ ಮಾಡಿದ್ರಲ್ವಾ, ಝೀರೋನೋ ಯಾವ್ದು,
ಸೊ ಅದ್ರಲ್ಲಿ ದಪ್ಪ ಆಗಿದಾರ ಅವರು. ಸೊ ಎಲ್ಲಿ ಗ್ಲಾಮರ್ ಇದೆ? ಸೊ ಪಾತ್ರಕ್ಕೆ ಹೇಗ್ ಬೇಕೋ ಆ ತರ ಇರ್ಬೇಕೇ ಹೊರತು ನಾನು ಒಪ್ಪಲ್ಲ ಸಿನಿಮಾದಲ್ಲಿ ಬರೀ ಹೀರೋಯಿನ್ ಬರೀ ಗ್ಲಾಮರ್ಗೋಸ್ಕರ ಮಾತ್ರ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ಲಿ, ಒಂದು ಐ ಕ್ಯಾಂಡಿಗೋಸ್ಕರ ಮಾತ್ರ ಹೀರೋಯಿನ್ ಬೇಕು ಅನ್ನೋ ಅಂಥದ್ದು ಮೈಂಡ್ ಸೆಟ್ ಚೇಂಜ್ ಆಗಿದೆ ಇವಾಗ ಆಗಿದೆ. ನಿಮ್ಮ ಲೈಫಲ್ಲಿ ಒಂದೇ ಒಂದು ಫೋಟೋಶೂಟು ನಿಮ್ಮ ಲೈಫನ್ನ ಚಾಪ್ಟರ್ನೇ ಬದಲಾಯಿಸ್ತು, ಅದ್ರ ಬಗ್ಗೆ ಹೇಳಿ. ಯಾಕೆ ವೆರಿ ಇಂಟ್ರೆಸ್ಟಿಂಗ್ ಅದು. ಯಾಕಂದರೆ ಅಲ್ಲಿವರೆಗೂ 1, 2, 3, 4 ಸಿನಿಮಾಗಳು ಮಾಡ್ಕೊಂಬರ್ತಿದ್ದಂಥ ಅನಿತಾ ಭಟ್ ಒಂದು ಫೋಟೋಶೂಟ್ ಆದ ನಂತರ ತುಂಬಾನೇ ಬ್ಯುಸಿ ಆಗ್ತೀರಿ, ಸಾಕಷ್ಟು ಸುದ್ದಿ ಆಗ್ತೀರಿ. ಅದು ಇಂಟ್ರೆಸ್ಟಿಂಗು ಕೂಡ. ನನಗೆ ಸಿನಿಮಾ ಸೈಕೋ ಆದ್ಮೇಲೆ ನಾನು ಅದೇ ಹೇಳಿದ್ನಲ್ಲ, ನಾನು ಎಲ್ಲೂ ಸೈಕಲ್ ಹೊಡಿಯಕ್ಕೆ ಹೋಗ್ಲಿಲ್ಲ, ಎಲ್ಲೂ ಫೋಟೋ ಹಿಡ್ಕೊಂಡು ಹೋಗ್ಲಿಲ್ಲ. ಬಟ್ ಆದ್ರೂ ಒಂದಿಷ್ಟು ಕನೆಕ್ಷನ್ಸ್ ಅಂತೂ ಬಿಲ್ಡ್ ಆಗೇ ಆಗತ್ತಲ್ವಾ. ಸೊ ಒಂದು ನಾನು ಹೆಸರು ಹೇಳಕ್ ಇಷ್ಟಪಡಲ್ಲ, ಬಟ್ ಪ್ರೊಡ್ಯೂಸರ್ ಒಬ್ರು, ಡೈರೆಕ್ಟರ್ ಒಬ್ರು, ದೇ ಟೋಲ್ಡ್ ಮೀ ವೆರಿ ಕ್ಲಿಯರ್ಲಿ, ವೆರಿ ಡೈರೆಕ್ಟ್ಲಿ, ನೀನ್ ಆಗಲ್ಲ ಹೀರೋಯಿನ್ ಆಗೋದಕ್ಕೆ, ನೀನ್ ತುಂಬಾ ಹೋಮ್ಲಿ ಫೇಸ್ ಇದೆ, ತಂಗಿ ಕ್ಯಾರೆಕ್ಟರ್ ಮಾಡ್ಬೋದು, ಪಕ್ಕದ ಮನೆ ಹುಡುಗಿ ತರ ಆಗ್ಬೋದು, ಸೊ ನಿನ್ಗೆ ಆಗದೇ ಇಲ್ಲ ನೀನ್ ಹೀರೋಯಿನ್ ಆಗೋದಕ್ಕೆ. ಒಂದೆಲ್ಲೋ ಸಿಕ್ಕಿದೆ, ಆ ಕ್ಯಾರೆಕ್ಟರ್ ಹೆಂಗಿದೆ ನೋಡು, ಅದ್ರಲ್ಲೂ ಚೂಡಿದಾರ್ ಹಾಕೊಂಡಿದ್ಯಾ, ಅದ್ರಲ್ಲೂ ಕೂಡ ಸೀರೆ ಉಟ್ಕೊಂಡಿದ್ಯಾ, ಅದ್ರಲ್ಲೂ ಹೋಮ್ಲಿ ಕ್ಯಾರೆಕ್ಟರ್ ಗೌರಮ್ಮ ತರ ಇದ್ಯಾ, ಅದ್ರಲ್ಲಿ ಎಲ್ಲೂ ಒಂದ್ ಕಡೆ ಒಂದ್ ಪ್ಯಾಂಟು ಕೂಡ ಹಾಕಕ್ ಬಿಟ್ಟಿಲ್ಲ ನಿನ್ಗೆ. ಸೊ ನೀನೇನಕ್ಕೆ ನೀನ್ ಹೀರೋಯಿನ್ ಆಗ್ಬೇಕು ಅಂತ ಇಷ್ಟಪಡ್ತಿದ್ಯಾ ಅಂತ. ನನ್ಗೇನ್ ಹೀರೋಯಿನ್ ಆಗ್ಲೇಬೇಕು ಅನ್ನೋಂಥದ್ದು ಹಠ ಇರ್ಲಿಲ್ಲ, ಅಫ್ಕೋರ್ಸ್, ಬಟ್ ಆ ಮಾತ್ ನಂಗೆ ಚುಚ್ಬಿಡ್ತು. ನನಗೆ ಹೀರೋಯಿನ್ ಆಗಕ್ಕೆ ಇಲ್ಲ ಅಂತಂದ್ರೆ ಏನ್ ಮಾಡೋದು ಅಂತ. ಅದೇ ಟೈಮಲ್ಲಿ ನಂಗೆ ಗಣಪತಿ ಸರ್ ಅವ್ರನ್ನ ನಾನು ಮೀಟ್ ಮಾಡಿದೆ. ಸೊ ಅವರು ನನಗೆ ಮೀಟ್ ಮಾಡಿದಾಗ ಅವ್ರು ನಾನು ಕುತ್ಕೊಂಡು ಮಾತಾಡಿದ್ವಿ, ಮೌಂಟ್ ಕಾರ್ಮೆಲ್ ಕಾಲೇಜ್ ಎದುರುಗಡೆ ಕಾಫಿ ಡೇನಲ್ಲಿ ಕುತ್ಕೊಂಡು ಮಾತಾಡಿದ್ವಿ. ಸೊ ಅವ್ರು ಅಂದ್ರು, ನಮ್ಮೂರು ಹುಡುಗಿ ನೀನು. ಸೊ ನಾನು ಹೇಳಿದ್ನಲ್ಲ, ನಾನು ಕೋಸ್ಟಲ್ ಕಡೆಯವಳು, ನಾನು ಅಲ್ಲಿಗೆ ನಾನು ಐ ಬಿಲೀವ್ ದಟ್ ಐ ಬಿಲಾಂಗ್ ದಟ್ ಸೈಡ್. ನಮ್ಮೂರ್ದು ಪೊಣ್ಣು, ನಮ್ಮೂರು ಹುಡುಗಿ ನೀನು, ನಿನ್ಗೆ ಖಂಡಿತವಾಗ್ಲೂ ಒಳ್ಳೇದಾಗ್ಬೇಕು ಅನ್ನೋದು ನನ್ಗೊಂದು ಆಸೆ ಇದೆ. ನಾನೇನಾದ್ರೂ ಒಂದು ಟ್ರೈ ಮಾಡೋಣ, ಹೊಸದೇನಾದ್ರೂ ಟ್ರೈ ಮಾಡೋಣ, ಒಂದು ಒಳ್ಳೆ ಫೋಟೋ ಶೂಟ್ ಮಾಡೋಣ, ಒಂದು ಮ್ಯಾಗ್ಝಿನ್ ಅಲ್ಲಿ ನಿನ್ಗೆ ಚಿತ್ತಾರದಲ್ಲಿ ನಿನ್ಗೆ ಮೇನ್ ಕವರ್ ಪೇಜಲ್ಲಿ ಹಾಕ್ತೀನಿ, ನೋಡೋಣ ಏನಾಗುತ್ತೆ ನಿನ್ ಲಕ್ಕು, ನನ್ನ ಕಡೆಯಿಂದ ಪುಷ್ ಮಾಡಿಸ್ತೀನಿ ಅಂತ. ಮ್ಯಾಗ್ಝಿನ್ ಅವ್ರ ಕಡೆಯಿಂದಾನೇ ನನಗೆ ಫೋಟೋಶೂಟ್ಗೆ ಅರೇಂಜ್ ಮಾಡಿದ್ರು. ಮೈಸೂರಲ್ಲಿ ಒಂದು ರೆಸಾರ್ಟ್ನ ಬುಕ್ ಮಾಡಿಕೊಂಡು, ಕಾಸ್ಟ್ಯೂಮ್ಸ್ ಎಲ್ಲ ಇಟ್ಕೊಂಡು, ಶೀತಲ್ ಜೈನ್ ಅಂತ ಕ್ಯಾಮ್ರಾಮನ್ನ ಕರ್ಕೊಂಡು, ಮೇಕಪ್ ಟೀಮ್ ಕರ್ಕೊಂಡು ನಾನು ಹೋದೆ ಅಲ್ಲಿಗೆ. ಪ್ಲಾನ್ ವಾಸ್ ಲೈಕ್, ನಾನು ಸಖತ್ ಚೆನ್ನಾಗಿರೋ ಅಂಥದ್ದು ಕಾಸ್ಟ್ಯೂಮ್ಸ್ ಎಲ್ಲ ಇಟ್ಕೊಂಡು, ಒಂದು ಚೆನ್ನಾಗಿರೋ ಸೀರೆ ಅದಕ್ಕೆ ಅಂತಾನೆ ತೊಗೊಂಡು ಸೆಲೆಕ್ಟ್ ಮಾಡಿ ಹುಡುಕಿ ಊರೆಲ್ಲ ಅಲ್ದು ಚಪ್ಪಲಿಯಿಂದ ಹಿಡಿದು ಎಲ್ಲ ತೊಗೊಂಡು ಹೋಗಿರೋದು. ಸೊ ಅಲ್ಲಿ ನಾವು ಶೂಟ್ ಮಾಡ್ತಾ ಶೀತಲ್, ಗಣಪತಿ ಸರ್ ಬಂದೇ ಇರಲಿಲ್ಲ ಆ್ಯಕ್ಚುಲಿ. ಸೊ ಅವ್ರಿಗೆ ಈ ವಿಷಯನೇ ಗೊತ್ತಿರಲಿಲ್ಲ. ಸೊ ಶೀತಲ್ ನೋಡ್ತಾ ಹಿ ಸೆಡ್ ಲೈಕ್, ನೀನ್ ತುಂಬಾ ಗ್ಲಾಮರಸ್ ಆಗಿ ಬ್ಯೂಟಿಫುಲ್ ಆಗಿ ಕಾಣ್ತಿದ್ಯಾ, ಈ ಥರದೊಂದು ಶೂಟ್ ಮಾಡೋಣ, ಕರ್ಟನ್ ಹಿಡ್ಕೊಂಡು ಹಿಂಗೆ ನಿಂತ್ಕೊಂಡು ಹಿಂಗೆ ನೋಡು ನೀನು ಅಂತ. ನಾನು ಒಂದು ಶಾರ್ಟ್ಸ್ ಹಾಕಿದ್ದೆ, ಒಂದು ಟಾಪ್ ಹಾಕಿದ್ದೆ, ಅದು ನಿಂಗೆ ಹಿಡ್ಕೊಂಡು ಹಿಂಗೆ ನೋಡೋ ಅಷ್ಟೊತ್ತಿಗೆ ಹಿ ಓನ್ಲಿ ಆಸ್ಕ್ಡ್ ಇಫ್ ಯು ಆರ್ ಕಂಫರ್ಟೇಬಲ್, ನಿಂಗೆ ಕಂಫರ್ಟೇಬಲ್ ಇದೆ ಅಂತಂದ್ರೆ ಟಾಪ್ಲೆಸ್ ಮಾಡ್ಬೋದು ಇದನ್ನ ನಾವು, ನಿನ್ಗೆ ನೀನ್ ಓಕೆ ಅಂತ ಅಂದ್ರೆ ಏನು ಇಲ್ಲ, ತುಂಬಾ ಬ್ಯೂಟಿಫುಲ್ ಆಗಿ ಬರ್ತಿದೆ, ಬೇಡ ಇದ್ ನ್ಯೂಸ್ ಮಾಡೋದು ಅಂತ ಅನ್ಸಿದ್ರೆ ಮಾಡೋದ್ ಬೇಡ, ನಿನ್ಗೆ ಓಕೆ ಅಂತ ಅನ್ಸಿದ್ರೆ ಅದನ್ನ ನೋಡೋಣ, ಮುಂದೆ ತಗೊಂಡೋಗೋಣ, ನಿಂಗೆ ಓಕೆನಾ, ಕಂಫರ್ಟೇಬಲ್ ಇದ್ಯಾ ಅಂತ. ನಾನು ಕಂಫರ್ಟೇಬಲ್ ಇದ್ದೀನಿ ಅಂತ ಅಂದೆ. ಐ ವಾಸ್ ವೆರಿ ಕಂಫರ್ಟೇಬಲ್. ಅವ್ರು ತುಂಬಾ ಪ್ರೊಫೆಷನಲ್ ಆಗಿದ್ರು, ಶೀತಲ್ ಜೈನ್. ನನ್ನ ಜೊತೆನಲ್ಲಿ ಒಬ್ರು ಲೇಡಿ ಅಸಿಸ್ಟೆಂಟು ಇದ್ರು. ಸೊ ನಾನು ಸುಮ್ಮನೆ ಫೋಟೋ ಪೋಸ್ ಕೊಡ್ತಾ ಹೋದೆ, ಅವ್ರು ತೆಗಿತಾ ಹೋದ್ರು. ಆಮೇಲೆ ಆ ಫೋಟೋನೇ ನನಗೆ ಚಿತ್ತಾರದಲ್ಲಿ ಫ್ರಂಟ್ ಪೇಜಲ್ಲಿ ಬಂತು. ಅದು ತುಂಬ ಹೈಲೈಟ್ ಆಗೋಯ್ತು. ಅವಾಗಷ್ಟೇ ಇನ್ನು TV ಚಾನಲ್ಸ್ ಎಲ್ಲಾದ್ರೂ ಬರ್ತಾ ಇತ್ತು ಅನ್ಸುತ್ತೆ, 2013 ಅನ್ಸುತ್ತೆ ಇದು ಆಗಿರೋದು. ಸೊ ಒಂದು ವಾರ ಪೂರ್ತಿ ನಂದೇ ಫೋಟೋಸು ಎಲ್ಲ TV ಚಾನಲ್ಸ್ ಅಲ್ಲೂ. ಸೊ ಇದು ಆಗಿರೋದು, ಇಟ್ ವಾಸ್ ನಾಟ್ ಪ್ಲ್ಯಾಂಡ್ ಈ ಥರ ಮಾಡಬೇಕು ಅಂತ. ನಾನಾಗಲಿ, ಗಣಪತಿ ಸರ್ ಆಗಲಿ, ಶೀತಲ್ ಆಗಲಿ, ಯಾರೂ ಕೂಡ ನಾವೇನು ಅನ್ಕೊಂಡು ಹೋಗಿರ್ಲಿಲ್ಲ, ಪ್ಲ್ಯಾನೇ ಮಾಡಿರಲಿಲ್ಲ. ಅಲ್ಲಿ ಹೋದ್ಮೇಲೆ ಅನ್ನಿಸ್ತು ಮಾಡೋಣ ಅಂತ. ಅವ್ರು ಕೇಳಿದ್ರು, ನಾನು ಹ್ಞೂ ಅಂದೆ, ಅದು ಚೆನ್ನಾಗಿ ಬಂತು, ಅದನ್ನ ಪಬ್ಲಿಷ್ ಮಾಡಿದ್ರು. ಅಷ್ಟೇ ಆಗಿರೋದೇ ಹೊರತು ಈಗೇನೋ ಮಾಡಿಬಿಟ್ಟು ಏನೋ ಒಂದು ಮಾಡಿಬಿಡ್ತೀನಿ, ನಾನು ಗ್ಲಾಮರಸ್ ಆಗಿ ಏನೋ ತೋರಿಸ್ಬಿಡ್ತೀನಿ ಅನ್ನೋಂಥದ್ದು ಇರಲಿಲ್ಲ. ಬಟ್ ಮಾಡಬೇಕು ಒಂದು ಅಂತ ಅನ್ನೋದಿತ್ತು. ಆ ಟೈಮಲ್ಲಿ ಗಣಪತಿ ಸರ್ ಸಿಕ್ಕಿದ್ರು. ಯಾಕಂದರೆ ಆ ಟೈಮಲ್ಲಿ ಬ್ಯಾಕ್ಲೆಸ್ಸು, ಟಾಪ್ಲೆಸ್ಸು, ಆಮೇಲೆ ಸ್ವಿಮ್ ಡ್ರೆಸ್ಸು, ಅದೆಲ್ಲ ನಿಜವಾಗ್ಲೂ ಚರ್ಚೆಗೆ ಒಳಪಟ್ಟಂಥ ಫೋಟೋಶೂಟ್ ಕೂಡ ಆಗಿತ್ತು. ಆ ಸಮಯದಲ್ಲಿ ಮನೆಯವರ ರಿಯಾಕ್ಷನ್ ಹೆಂಗಿತ್ತು? ಅಷ್ಟೊತ್ತಿಗೆ ಬಿಟ್ಬಿಟ್ಟಿದ್ರು ನನ್ನ, ಏನಾದ್ರ ಮಾಡ್ಕೊಂಡು ಹೋಗತ್ಲಾಗೆ, ಏನಾದ್ರೂ ಮಾಡ್ಕೊ. ಮನೆಗೆ ಹೋದ್ರೆ ಅವಾಗ ಶಿವಮೊಗ್ಗದಲ್ಲಿದ್ರು ಅಪ್ಪ ಅಮ್ಮ.
ಮನೆಗೆ ಹೋದ್ರೆ ನನ್ ಪ್ಯಾಂಟ್ ಕೂಡ ಹಾಕಂಗಿರ್ಲಿಲ್ಲ, ನಾನ್ ಚೂಡಿದಾರನೇ ಹಾಕೊಂಡ್ ಹೋಗ್ಬೇಕಾಗಿತ್ತು. ಚೂಡಿದಾರ ಆದ್ಮೇಲೆ ಕುರ್ತಾ ಏನ್ ಹಾಕ್ತೀನಿ, ಅದ್ರ ಕೆಳಗಡೆ ಒಂದ್ ಜೀನ್ಸ್ ಪ್ಯಾಂಟ್ ಹಾಕ್ತೀನಿ ಅಂದ್ರೂ ಅದಕ್ಕೂ ಓಕೆ ಇರ್ಲಿಲ್ಲ. ಪ್ಯಾಂಟ್ ಹಾಕಿದ್ರೆ ಕ್ರೈಮ್, ಒಂದು ಹೆಂಗೆ ಕೊಲೆ ಮಾಡಿದಷ್ಟು ದೊಡ್ಡ ಅಪರಾಧ ನಮ್ಮ ಮನೆಯಲ್ಲಿ ಮಾತ್ರ. ಓಕೆ, ಅದಕ್ಕೂ ಗಲಾಟೆನೂ ಆಗಿದೆ, ನಾನ್ ಜಗಳನೂ ಮಾಡಿದೀನಿ. ಏನ್ ತಲೆ ಕೆಟ್ಟೋರಂಗೆ ಹಿಂಗ್ ಆಡ್ತಿದೀರಾ ನೀವೆಲ್ಲ, ಪ್ಯಾಂಟ್ ಒಳಗಡೆ ಪ್ಯಾಂಟ್ ಇದೆ, ಮೇಲ್ಗಡೆ ಕುರ್ತಾ ಹಾಕಿದೀನಿ, ನೀವ್ ಈ ತರ ನನ್ಗೆ ಹಿಂಗ್ ಹೇಳ್ತಿದ್ದೀರಾ, ಏನ್ ಪ್ಯಾಂಟ್ ನಾರ್ಮಲ್ ಚೂಡಿದಾರದ ಪ್ಯಾಂಟ್ಗೂ ಈ ಜೀನ್ಸ್ ಪ್ಯಾಂಟ್ಗೂ ಏನ್ ವ್ಯತ್ಯಾಸ ಅಂತ ಜಗಳ ಆಗಿದೆ. ಅಷ್ಟ್ರ ಮಟ್ಟಿಗೆ ನಮ್ಮ ಮನೆಯಲ್ಲಿ ಕಿರಿಕಿರಿ ಪಾರ್ಟಿಗಳೆಲ್ಲರೂ. ಸ್ಲೀವ್ಲೆಸ್ ಡ್ರೆಸ್ ಅನ್ನೋದು ನೋಡೇ ಇರ್ಲಿಲ್ಲ ನಾನು, ಆ ಸಿನಿಮಾದಲ್ಲಿ ಹಾಕಿದ್ ಬಿಟ್ರೆ. ಸೊ ಅವಾಗ ಅದಾದ್ಮೇಲೂ ಕೂಡ ಇವಾಗ್ಲೂ ಕೂಡ ನನ್ಗೆ ಹೇಗೆ ಅಂತಂದ್ರೆ, ಹೊರಗಡೆ ಏನಾದ್ರೂ ಮಾಡ್ಕೊಂಡು ಹೋಗು, ಮನೆಯಲ್ಲಿ ಹೀಗಿರು ಅಂತ. ನಾನು ಮನೆಯಲ್ಲಿ ಶಾರ್ಟ್ಸ್ ಹಾಕೊಂಡು ಓಡಾಡ್ತಾ ಇರ್ತೀನಿ ಅಂದ್ರೆ, ನಮ್ಮ ಅಪ್ಪ ಅಮ್ಮ ಮನೆಗೆ ಹೋಗುವಾಗ ನನ್ನ ಮೈ ತುಂಬ ಬಟ್ಟೆ ಹಾಕೊಂಡೇ ಹೋಗ್ಬೇಕು ಹೊರತು ನಾನು ನಂಗೆ ಹೆಂಗ್ ಬೇಕು ಹಂಗ ಹಾಗಲ್ಲ. ಎಲ್ಲೋ ಅಪ್ಪಿತಪ್ಪಿ ಯಾವ್ದೋ ಕ್ಷಣದಲ್ಲಿ ಪಕ್ಕದಲ್ಲೇ ಇರೋದು. ಸೊ ಹೋಗ್ಬಿಟ್ಟೆ ಅಂದ್ರೂ ನೀನ್ ಅಲ್ಲಿ ಹಾಕೋ, ಇಲ್ಲಿ ಯಾಕೆ ಹಾಕೊಂಡ್ ಬರ್ತೀಯ, ಹಾಕೊಂಡ್ ಬರ್ಬೇಡ ಅಂತಾರೆ ನಮ್ಮ ಮನೇಲಿ ಆತರ. ಸೊ ಅಷ್ಟು ಬಿಟ್ಬಿಟ್ಟಿದ್ದಾರೆ, ಏನಾದ್ರೂ ಮಾಡ್ಕೋ ಚೆನ್ನಾಗಿರತ್ಲಾಗ ಹೋಗ್ಲಿ ಅಂತ. ಓಕೆ, ಫೋಟೋಶೂಟ್ ಆಗೋವರೆಗೂ ಒಂದು ತರದ ಅನಿತಾ ಆದ್ರೆ, ಫೋಟೋಶೂಟ್ ಆದ ನಂತರ ಬೇರೆ ಅನಿತಾ ಆಗಿ ಕಾಣಿಸ್ಕೊಂಡ್ರು ಎಲ್ರಿಗೂ. ಅಲ್ಲಿಂದ ನಿಮ್ಮ ಜರ್ನಿ ಮತ್ತೆ ಫಾಸ್ಟ್ ಆಯ್ತು ಅನ್ಸುತ್ತೆ. ಅಲ್ಲಿ ತನಕ ಹೇಳಿದ್ರಲ್ಲ, ಯಾರು ಚೆನ್ನಾಗಿಲ್ಲ, ಹೀರೋಯಿನ್ ಆಗಲ್ಲ, ವಯಸ್ಸಾಯ್ತು, ಅದು ಇದು ಅಂತ. ಆಮೇಲೆ ಒಪ್ಕೊಳ್ಳೇಬೇಕಲ್ವಾ, ನೋಡ್ರಪ್ಪ ಅಂತ ನೋಡಿ. ಅದಾದ್ಮೇಲೆ ಸಿಕ್ಕಂತ ಮೊದಲನೇ, ಅದಾದ್ಮೇಲೆ ನಂಗೆ ಮೋಸ್ಟ್ ಪ್ರಾಬಬ್ಲಿ ನಾನು ಇಮ್ಮಿಡಿಯೇಟ್ ಆಗಿ ಹೋಗಿದ್ದಂದ್ರೆ ಬಿಗ್ ಬಾಸ್ಗೆ. ಬಹುಶಃ ಫೋಟೋಶೂಟ್ ಇಂದಾನೇ ನಾನು ಹೋಗಿದ್ದು. ನನ್ಗೆ ಅದರಲ್ಲಿ ಸಮ್ರಾಟ್ ಮತ್ತೆ ಸ್ವರೂಪ್ ಅಂತ ಅವ್ರು ನನ್ಗೆ ಶೂಟ್ಗೆ ಅಂತ ರೆಡಿ ಮಾಡಿದ್ದು, ನಮ್ಮ ಮನೆ ಹತ್ರನೇ ಇದ್ರು ಅಲ್ಲಿ. ಸೊ ಸಮ್ರಾಟ್ ನನ್ಗೆ ಹೇಳಿದ್ರು, ಫೋಟೋಸ್ ಎಲ್ಲ ನೋಡಿದ್ರು, ಯಾರೋ ಪಾರ್ಟಿ ಗರ್ಲ್ ಅನ್ಸುತ್ತೆ ಇವಳು ಅಂತ. ಶೂಟ್ ಮಾಡ್ತಾ ಮಾಡ್ತಾ ಹೋದ್ರೆ ನನಗೆ ಸ್ವಿಮ್ಮಿಂಗ್ ಕೂಡ ಬರಲ್ಲ, ಸ್ವಿಮ್ಮಿಂಗ್ ಡ್ರೆಸ್ ಅಷ್ಟೇ ಹಾಕಕ್ ಗೊತ್ತು, ಓಕೆ, ಪಾರ್ಟಿ ಮಾಡಕ್ ಬರಲ್ಲ, ಸುಮ್ನೆ ಪೋಸ್ ಕೊಡಕ್ ಅಷ್ಟೇ ಬರುತ್ತೆ ಅಂತ. ಸೊ ಅದನ್ನ ಒಂದು ಶೂಟ್ ಮಾಡಿದ್ವಿ, ಅದೊಂದು ಹೆವಿ ಶೂಟ್ ಮಾಡ್ಕೊಂಡು ಆಮೇಲೆ ಹೋದ್ವಿ ಬಿಗ್ ಬಾಸ್ಗೆ ಹೋದೆ ನಾನು. ಅಲ್ಲಿಂದ ವಾಪಸ್ ಬರೋ ಅಷ್ಟೊತ್ತಿಗೆ ಕೈ ತುಂಬಾ, ಮೋಸ್ಟ್ಲಿ ನೀವೇ ಒಂದು ಆರ್ಟಿಕಲ್ ಬರ್ದ್ ಹಾಕಿದ್ರಿ ಅನ್ಸತ್ತೆ, ಪಂಚ ಪ್ರಾಜೆಕ್ಟ್ ಗಳಲ್ಲಿ ಅನಿತಾ ಭಟ್ ಅನ್ನೋದು ಒಂದು, 2 ಹೆಡ್ಲೈನ್ಸ್ ನಿಮ್ದು. ನನಗೆ ಹೊಟ್ಟೆಪಾಡಿಗಾಗಿ ಬಣ್ಣ ಹಚ್ಕೊಂಡೆ ಅನ್ನೋದು ಒಂದು ಹೆಡ್ಲೈನ್ ನಂದು, ಡೇಸ್ ಆಫ್ ಬುರಾಪುರ ಸಿನಿಮಾಗೆ. ಅದು ಒಂದು, ಇದೊಂದು ಪಂಚ ಪ್ರಾಜೆಕ್ಟ್ ಗಳಲ್ಲಿ ಪಂಚ್ ಕೊಡ್ತಾ ಇರೋ ಅನಿತಾ ಭಟ್, ಆ ತರದೇನೋ ಒಂದು ಹೆಡ್ಲೈನ್ ಇರುವಂತದ್ದು. ಸೊ ಅದಾಗ್ತಿದಂಗೆ ಕಂಟಿನ್ಯೂಸ್ ಆಗಿ ಸಿನಿಮಾಗಳು. ನಾನು ದೊಡ್ಡ ಮನೆ ಹುಡುಗ ಮಾಡಿದೆ, ಸೂರಿ ಸರ್ ಪರಿಚಯ ಆಯ್ತು. ಸೂರಿ ಸರ್ ದೊಡ್ಡ ಮನೆ ಹುಡುಗ ಆದ್ಮೇಲೆ ನನ್ಗೆ ಟಗರು ಬಂತು, ಟಗರು ಸೇಮ್ ಮಾಡಿದೆ ನಾನು. ಸೊ ಹೀಗೆ ಟಗರು ಮತ್ತೆ ದೊಡ್ಡ ಮನೆ ಹುಡುಗದಲ್ಲಿ ನಾನ್ ಲೀಡ್ ರೋಲ್ ಅಲ್ಲ, ಆದ್ರೂ ಫೋಕಸ್ ಆಗಿರೋಂತ. ಆದ್ರೆ ಟಗರುನಲ್ಲಿ ನನ್ಗೆ ಏನ್ ಇಷ್ಟು ವರ್ಷದಿಂದ ನಂಗದು ಓಕೆ, ನಂಗೆ ರೆಕಗ್ನಿಷನ್ ಇಲ್ಲ 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 ಅಂತ ಅನ್ಸೋದೇನಿತ್ತಲ್ಲ, ಅದ್ರಲ್ಲಿ ಸಿಕ್ಬಿಡ್ತು ನನ್ಗೆ. ಬಹುಶಃ ಅದೊಂದು ಪಾತ್ರ ತುಂಬಾ ಚೆನ್ನಾಗಿದೆ, ಡಾಲಿ ಅವರ ತೊಡೆ ಮೇಲೆ ಕುತ್ಕೊಂಡು ಕಿಸ್ ಮಾಡೋ ಸೀನ್. ಆದ್ರೆ ಆಕ್ಚುಲಿ ಆ ಪಾತ್ರ ಇನ್ನೂ ತುಂಬಾ ಎಲಾಬ್ರೇಟ್ ಆಗಿ ಶೂಟ್ ಮಾಡಿದ್ರು, ತುಂಬಾ ದೊಡ್ಡ ಕ್ಯಾರೆಕ್ಟರ್ ಅದು. ಮೇ ಬಿ ನನ್ಗೆ ಆ ಟೈಮಲ್ಲಿ ನನ್ಗೆ ಅರ್ಥ ಆಗ್ಲಿಲ್ಲ, ಇವಾಗ ಅರ್ಥ ಆಗತ್ತೆ. ಟೈಮ್ ಡ್ಯೂರೇಷನ್ ಅಂತ ಇರುತ್ತೆ, ಅದರಲ್ಲಿ ಎಷ್ಟು ಇಟ್ಕೋಬೇಕು ಎಷ್ಟು ಇಟ್ಕೋಬಾರ್ದು ಅನ್ನೋದು ಡೈರೆಕ್ಟರ್ ಚಾಯ್ಸ್ ಇರುತ್ತೆ. ಸೊ ಕಟ್ ಮಾಡಿರ್ತಾರೆ, ಎಲಾಬ್ರೇಟ್ ಆಗಿ ತುಂಬಾ ದೊಡ್ಡ ಪಾತ್ರ ಅದು. ಅದನ್ನ ಕಟ್ ಮಾಡಿ ಚಿಕ್ಕದಕ್ಕೆ ಬಂದ್ರು. ಎಷ್ಟು ಬಂತು ಸಿನಿಮಾದಲ್ಲಿ ಅಷ್ಟು ನನ್ಗೆ ಸಿಕ್ಕಾಪಟ್ಟೆ ಮೈಲೇಜ್ ಸಿಕ್ತು ಆ ಸಿನಿಮಾ. ಬಹುಶಃ ದುನಿಯಾ ಸೂರಿಯವರು ಬರೋವರೆಗೂ ಬಿಡಲ್ಲ, ನನಗಿಂತದ್ದು ಬೇಕಂದ್ರೆ ಬೇಕು ಅನ್ನೋರು. ಸೊ ಆ ಟೈಮಲ್ಲಿ ಡಾಲಿ ಅವ್ರ ತೊಡೆ ಮೇಲೆ ನೀವು ಕೂತ್ಕೋಬೇಕು, ನೀವು ಕಿಸ್ ಮಾಡಬೇಕು ಅಂದಾಗ ನಿಮಗೆ ಆ ಕ್ಷಣ ಅನ್ಸಿದ್ದು ಹೇಗೆ? ಅಂದ್ರೆ ಸಡನ್ ಆಗಿ ಇಸ್ ಪಾಸಿಬಲ್ ಏನು ಅನ್ಸ್ಲಿಲ್ವಾ? ಏನು ಅನಿಸ್ಲಿಲ್ಲ, ನಗು ಬಂತು ನನ್ಗೆ ಒಂದ್ಸಲ. ನಂಗೆ ನಗು ಬಂತ ಮಾಡಿ. ನಾನು ಆಕ್ಚುಲಿ ಅವ್ರು ಕುತ್ಕೊಂಡು ಮಾಡಿ ತೋರ್ಸಿದ್ರು ಸೂರಿ ಸರ್ ಫಸ್ಟ್. ಸೊ ಶೂಟ್ ಅಂತ ಕನ್ಫರ್ಮ್ ಗೊತ್ತಲ್ವಾ, ಸೂರಿ ಸರ್ ಧನಂಜಯ್ ಅವ್ರ ಕಾಲ್ ಮೇಲೆ ಕುತ್ಕೊಂಡು ಹಿಂಗ್ ಮಾಡಿ ಹಿಂಗ್ ಕುತ್ಕೊಂಡು ಹಿಂಗೆ ಒಂದ್ ಕಿಸ್ ಕೊಡ್ಬೇಕು ಅಂತ ಅವ್ರು ಹೇಳ್ತಾ ಇದಾರೆ, ಹಿಂಗ್ ಕೊಡ್ಬೇಕು ಅಂತ. ನನ್ಗೆ ಗೊತ್ತಾಗ್ತಾ ಇಲ್ಲ ಏನ್ ಮಾಡ್ಬೇಕು ಅಂತ. ಏನ್ ಬರಲ್ವಾ ಅಂತ ಆತರ ಇತ್ತು ಅವ್ರಿಗೆ. ಸೊ ನಾನು ಆ ಸಿಟ್ಟಿಗೆ ನಾನು ಕೊಡ್ತೇನೆ ಅಂತ ಅವ್ರಿಗೆ ಕೊಟ್ಬಿಟ್ಟಿರೋದು, ಕಿಸ್ ಮಾಡಿರೋದು. ಸೊ ಧನಂಜಯ್ ವಾಸ್ ವೆರಿ ಪೊಲೈಟ್. ನಾನು ಯಾವತ್ತೂ ಹೇಳ್ತೀನಿ ಅದನ್ನ, ನಾನು ಎಷ್ಟು ನೀಟಾಗಿ ಹ್ಯಾಂಡಲ್ ಮಾಡಿದ್ರು ಸಿಚುವೇಶನ್ ಅಂತ ಅಂದ್ರೆ, ಅವ್ರಂದ್ರು ಹೆದರ್ಬೇಡಿ, ಆರಾಮಾಗಿ ಕೂಲಾಗಿರಿ, ಏನು ಯೋಚನೆ ಮಾಡ್ಬೇಡಿ ಅಂತ. ನಾನು ಆಯ್ತು ಅಂತ ಅಂದೆ. ಸೊ ನಮಗ್ ಪರ್ಸನಲ್ ಆಗಿ ಪರಿಚಯನೂ ಇರ್ಲಿಲ್ಲ, ಅಷ್ಟೇ ಎದುರುಗಡೆ ಸಿಕ್ಕೋ ಹಾಯ್ ಬಾಯ್ ಅಷ್ಟೇ ಇರೋದು.
ಅದೊಂದು ಸೀನ್ ಮುಗಿಸಿದ್ವಿ. ಅಷ್ಟೊತ್ತಿಗೆ ಯಾರು ಮಾತಾಡ್ತಾನೆ ಇರ್ಲಿಲ್ಲ ಅಲ್ಲಿ, ಎಲ್ಲರೂ ಸುಮ್ಮನೆ ಇದ್ರು ಅವ್ರ ಪಾಡಿಗೆ ಅವರು. ಸೂರಿ ಸರ್ ಜೋರಾಗಿ ಬೈದ್ರು, ಏನ್ರೋ ಎಲ್ಲ ಸತ್ತೋದ್ರೇನೋ, ದಿನ ಸೈಲೆಂಟ್ ಅಂತ ಹೇಳ್ಬೇಕು, ಇವತ್ತೆಲ್ಲರೂ ಉಸಿರೇ ಬಿಡ್ತಿರ್ಲಲ್ಲೋ ಅಂದ ತಕ್ಷಣ ಎಲ್ಲರೂ ಗುಸು ಅಂತ ಶುರು ಮಾಡ್ಕೊಂಡು ಎದ್ಬಿಟ್ಟು ಹೋದ್ರು ಎಲ್ಲಾರು. ಸೊ ನಗು ಬಂತು, ನಕ್ಕದ್ಬಿಟ್ಟು ಬಂದ್ವಿ ಅಷ್ಟೇನೆ. ಅದು ಒನ್ ಟೇಕಲ್ಲೇ ಆಗೋಗಿರೋ ಸಿನಿಮಾ. ಆಕ್ಚುಲಿ ಆ ಸೀನಲ್ಲಿ ಇನ್ನೊಂದು ಅಂಶ ಇದೆ, ಬಹುಶಃ ನೀವು ಮರ್ತಿದ್ರಿ ಅನ್ಸುತ್ತೆ. ಬಿರಿಯಾನಿ ತರಿಸಿರ್ತಾರೆ, ಬಿರಿಯಾನಿ ತಿನ್ನೋ ಸೀನು, ಆದ್ರೆ ನೀವು ಬಿರಿಯಾನಿ ತಿನ್ನಂಗಿಲ್ಲ ಭಟ್ರು. ಹೆಂಗಾಯ್ತು ಆಮೇಲೆ? ಅದು ಅದೇ ಜಾಗದಲ್ಲೇನೆ ಆ ಸೀನ್ ಅಲ್ಲ, ಆದ್ರೆ ಎರಡು ಕಾಸ್ಟ್ಯೂಮು ಬೇರೆನೆ. ಸೊ ಮಹೇಂದ್ರ ಸಿಂಹ ಅವರು ಕ್ಯಾಮ್ರಾಮನ್, ಅವ್ರಿಗೆ ಗೊತ್ತು, ಅವ್ರು ನಾನು ಫಸ್ಟ್ ಫೋಟೋ ಶೂಟ್ ಮಾಡಿದ್ದವ್ರೆ, ಅವ್ರಿಗೆ ಗೊತ್ತು ನಾನು ಭಟ್ರು ಹುಡುಗಿ ತಿನ್ನಲ್ಲ ಅಂತ. ಇವ್ರು ಬಿರಿಯಾನಿ ತರಿಸಿದ್ದಾರೆ, ನೀವು ಇಲ್ಲ ಬಿರಿಯಾನಿ ತಿನ್ನಿ ಅಂತ ವಸಿಷ್ಠ, ನಾನು ಮತ್ತೆ ಇವರು ಧನಂಜಯ್ ಎಲ್ಲರಿಗೂ. ನಾನು ಮುಖ ನೋಡ್ಕೊಂಡು ಕೂತಿದ್ದೀನಿ. ತಿನ್ನಲ್ವಾ ಅಂತ ಕೇಳಿದ್ರು ಸರ್. ಇಲ್ಲ ಸರ್ ಅಂತ ಅಂದೆ. ಪೀಸ್ ಎಲ್ಲ ತೆಗ್ದಿಟ್ಬಿಟ್ಟು ತಿನ್ನಿ ಅಂದ್ರು. ಮಹೇಂದ್ರ ಸಿಂಹ ನಗ್ತಾ ಇದಾರೆ, ತಿನ್ನಲ್ಲ ಅಂತ. ನಾನು ಅವ್ರ ಮುಖ ನೋಡ್ತಿದ್ದೀನಿ. ಆಮೇಲೆ ತಿನ್ನಲ್ಲ ಅಂದಾಗ ಇನ್ನೇನ್ ಮಾಡೋದು ಅಂತ ಎಲ್ಲ ಫುಲ್ಲು ಅವ್ರೊಬ್ರಿಗೆ ಕೊಟ್ಟು ಅಲ್ಲೊಂದು ಡೈಲಾಗ್ ಹೇಳ್ಸಿದ್ರು. ಅಮ್ಮಂದೇ ನೆನ್ಪಾಗೋಯ್ತು, ಬಿರಿಯಾನಿ ಎಷ್ಟ್ ಚೆನ್ನಾಗಿದೆ, ಅಮ್ಮನ್ ನೆನ್ಪಾಗೋಯ್ತು. ಅದಕ್ಕೆ ವಸಿಷ್ಠ ಕೇಳ್ತಾರೆ, ಚೆನ್ನಾಗಿರ್ಲಿಲ್ಲ ಅಂದ್ರೆ ಮಾಡಿದವ್ರ ಅಮ್ಮನ್ ನೆನ್ಪಾಗ್ತಾ ಇತ್ತು ಅಂತ. ಅದು ಸ್ಪಾಂಟೇನಿಯಸ್ ಆಗಿ ಅಲ್ಲಲ್ಲೇ ಕೊಟ್ಟಿರೋದು ಸೂರಿ ಸರ್ ಡೈಲಾಗ್. ಅವ್ರ ಸ್ಪೆಷಾಲಿಟಿ ಅದು ಆಕ್ಚುಲಿ. ಅವ್ರು ಹೇಗೆ ಅಂತ ಅಂದ್ರೆ ಸ್ಕ್ರಿಪ್ಟ್ ಇಟ್ಕೊಂಡ್ ಬಂದ್ರು ಅಲ್ಲಿ ನನ್ಗೆ ಗೊತ್ತೇ ಇರ್ಲಿಲ್ಲ, ಅಲ್ಲಿ ಸ್ಕ್ರಿಪ್ಟ್ ಎಲ್ಲ ನಡೆಯಲ್ಲ, ಅಲ್ಲಿ ಹಿಂಗೆ ಅಂತ ಎಲ್ಲದನ್ನು ಮಾಡಿಸ್ಬಿಡ್ತಾರೆ. ಆನ್ ಸ್ಪಾಟ್ ಅಲ್ಲಿ ಎಲ್ಲ ಡೆವಲಪ್ ಆಗ್ಬಿಡತ್ತೆ. ಯೂಶಲಿ ಸಿನಿಮಾ ಅಂದ ತಕ್ಷಣ ಹೀರೋಯಿನ್ಸ್ಗೆ ಬಾಡಿ ಶೇಮಿಂಗ್ ಬಗ್ಗೆ ಒಂದಿಷ್ಟು ಮಾತುಗಳು ಕೇಳಿಬರ್ತವೆ. ಕೆಲವರಿಗೆ ಅವಮಾನಗಳು ಎಲ್ಲ ಆಗ್ತವೆ. ಅನಿತಾ ಭಟ್ಗೆ ಈ ವಿಚಾರದಲ್ಲಿ ಏನಾದ್ರು ಆಗಿತ್ತಾ, ಬಾಡಿ ಶೇಮಿಂಗ್ ವಿಚಾರ? ಮೋಸ್ಟ್ಲಿ ಆ ಥರದ್ದೇನು ನನ್ ನೆನಪಾಗ್ತಾ ಇಲ್ಲ. ಆಗಿತ್ತೇನು, ನೆನ್ಪು ಮಾಡ್ಕೋಬೇಕೇನೋ. ಅಂದ್ರೆ ಅಷ್ಟು ಇಂಪಾರ್ಟೆಂಟ್ ಇಲ್ಲ ಅನ್ಸುತ್ತೆ ಅದು. ಬಾಡಿ ಶೇಮಿಂಗ್ ನಾನು ನೆನ್ಪಿಟ್ಕೊಂಡಿಲ್ಲ ಅಂತ ಅಂದ್ರೆ ಅದು ಇಂಪಾರ್ಟೆಂಟ್ ಇಲ್ಲ ಅನ್ಸುತ್ತೆ. ಸೊ ನೆನ್ಪಾಗ್ತಾ ಇಲ್ಲ ಬಾಡಿ ಶೇಮಿಂಗ್ ಆಗಿರೋ. ಇಂಡಸ್ಟ್ರಿಯಲ್ಲಿ ಎಷ್ಟರ ಮಟ್ಟಿಗೆ ಮಡಿವಂತಿಕೆ ಅನ್ನೋದು ವರ್ಕ್ ಆಗುತ್ತೆ, ಅಥವಾ ಮಡಿವಂತಿಕೆ ಅನ್ನೋದು ವರ್ಕ್ ಆಗಲ್ಲ ಅಂತಂದ್ರೆ ಸಿನಿಮಾದಲ್ಲಿ ಸಸ್ಟೈನ್ ಆಗಬಹುದಾ? ಮಡಿವಂತಿಕೆ ಅಂದ್ರೆ ಏನು? ಇಟ್ಸ್ ಮೀನ್ ನಾನು ಸಂಸ್ಕಾರವಂತ ಕುಟುಂಬದವರು, ನಾನು ಸಿನಿಮಾಗೆ ಬಂದ್ಬಿಟ್ಟಿದ್ದೀನಿ, ನನಗೆ ಈ ಸೀನ್ ನನಗೆ ಮಾಡೋಕ್ಕಾಗಲ್ಲ. ನಮ್ಮ ಇಷ್ಟ ಅಲ್ವಾ ಅದು. ನಾನು ಸಿನಿಮಾಗೆ ಬಂದ್ಬಿಟ್ಟಿದ್ದೀರಿ, ಆಗಲ್ಲ ಅಂತಂದ್ರೆ ಸಿನಿಮಾಗೆ ಯಾಕೆ ಬರಬೇಕು ಅನ್ನೋ ಪ್ರಶ್ನೆ. ಚೂಸ್ ಮಾಡ್ಕೋಬಾರ್ದು ಈ ಲೈನು. ಓಕೆ, ಮಾಡ್ಕೊಂಡ್ಮೇಲೆ ಅದಕ್ಕೆ ನಾವು 100% ಕೊಡ್ಬೇಕು. ಅದು ನನ್ನ ಅಭಿಪ್ರಾಯ. ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ನನಗೆ ಅದರಲ್ಲಿ ನಾನು 100% ಇನ್ವಾಲ್ವ್ ಆಗ್ತೀನಿ. ಆ ಕ್ಯಾರೆಕ್ಟರ್ಗೆ ಏನ್ ಬೇಕೋ ಅದನ್ನ ನಾನು ಕೊಡ್ತೀನಿ. ಅದು ನನ್ನ ಕರ್ತವ್ಯ, ಅದು ನನ್ನ ಡ್ಯೂಟಿ, ಅದು ನನ್ನ ಅಭಿಪ್ರಾಯ. ಬಟ್ ಆ ಅಭಿಪ್ರಾಯನ ನಾನು ಬೇರೆಯವ್ರ ಮೇಲೆ ಹೇರಕ್ಕಾಗಲ್ಲ. ಓಕೆ, ಅವು ಅವ್ರವ್ರ ಕಂಫರ್ಟ್ ಝೋನ್ ಅಲ್ಲಿ ಅವ್ರವ್ರು ಇರ್ತಾರೆ. ಸೊ ಅವರಿಗೆ ಅದನ್ನ ಮಡಿವಂತಿಕೆ ಅಂತ ಹೇಳಲ್ಲ, ನಾನು ಅದನ್ನ ಕಂಫರ್ಟ್ ಝೋನ್ ಅಂತ ಹೇಳ್ತೀನಿ. ನಾನು ಕುತ್ಕೊಂಡು ನಾನು ಕಿಸ್ಸಿಂಗ್ ಸೀನ್ ಮಾಡಿದೆ, ನಾನು ಒಂದು ಕರ್ಟನ್ ಅಡ್ಡ ಇಟ್ಕೊಂಡು ನಾನು ಫೋಟೋ ಶೂಟ್ ಮಾಡಿದೆ, ಅದಕ್ಕೆ ನೀವು ಮಾಡ್ಲೇಬೇಕು ಅನ್ನೋಂಥದ್ದು ಇರಲ್ಲ. ಅವ್ರಿಗೆ ಕಂಫರ್ಟ್ ಇಲ್ಲ, ಮಾಡಕ್ಕಾಗಲ್ಲ, ಮಾಡ್ಬೇಡಿ. ಬಟ್ ನನ್ನನ್ ಕೇಳಿದ್ರೆ ನನ್ ಪರ್ಸನಲ್ ಒಪಿನಿಯನ್ ಅಂದ್ರೆ ಈ ಕ್ಯಾರೆಕ್ಟರ್ ನಾನು ಒಪ್ಕೋತಾ ಇದ್ದೀನಿ. ಇವಾಗ ನಾನು ಹೇಳಿದ್ನಲ್ಲ ಶಟರ್ ದುಲೈನ್ ಅಲ್ಲಿ, ನಾನು ಆ ಕ್ಯಾರೆಕ್ಟರ್ನ ನಾನು ಒಪ್ಕೊಂಡಿದ್ದೀನಿ. ಆ ಕ್ಯಾರೆಕ್ಟರ್ಗೆ ಏನೇನ್ ಕೊಡ್ಬೇಕು ಅದನ್ನ ನಾನು ಕೊಡ್ಲೇಬೇಕಾಗಿತ್ತು, ನಾನು ಕೊಟ್ಟಿದ್ದೀನಿ. ಸೊ ನನ್ ಡ್ಯೂಟಿ ಅದು. ನನಗೆ ನಾನು ಅಲ್ಲಿ ಅವ್ರು ಏನ್ ಹೇಳಿದ್ರು ನಾನು ಇಲ್ಲ ಅಂತ ಹೇಳೋ ಪ್ರಶ್ನೆನೇ ಇಲ್ಲ, ನಾನ್ ಮಾಡ್ತೀನಿ. ಕೊಟ್ಟಿದ್ದಕ್ಕೆ ಇವತ್ತು ಆ ಪಾತ್ರ ಕಾಡೋದು ಎಲ್ಲರಿಗೂ ಅಲ್ವಾ. ಸೊ ನನ್ನ ಅಭಿಪ್ರಾಯ ಅದು. ಹಂಗತ ಅವ್ರವ್ರ ಕಂಫರ್ಟ್ ಝೋನ್ ಅಲ್ಲಿ ಅವ್ರವ್ರು ಇರ್ಬೋದು, ಅದಕ್ಕೆ ಮಡಿವಂತಿಕೆ ಅಂತ ಹೇಳ್ಕೊಂಡ್ರೆ ನೋ ಇಶ್ಯೂಸ್. ಬಟ್ ಅವ್ರ ಕಂಫರ್ಟ್ ಝೋನ್ ಅನ್ನೋಂಥದ್ದು ಇರುತ್ತೆ. ಕರೆಕ್ಟ್. ಸಾಮಾನ್ಯವಾಗಿ ನಾಯಕಿಯರಿಗೆ 5 ರಿಂದ 6 ವರ್ಷ, ಬಟ್ 7 ವರ್ಷ ಇರುತ್ತೆ. ಆದರೆ ಅನಿತಾ ಭಟ್ ಸ್ಟಿಲ್ ಇವಾಗಲೂ ಕೂಡ ಬ್ಯಾಟಿಂಗ್ ಆಡ್ತಾನೇ ಇದ್ದಾರೆ. ಹೇಗೆ ಸಾಧ್ಯ ಆಯಿತು ಅಂತ? ನಾನು ಹೇಳಿದ್ನಲ್ಲ, ನಮ್ಮ ಅವಕಾಶಗಳನ್ನ ನಾವೇ ಸೃಷ್ಟಿಸ್ಕೋಬೇಕು ಅನ್ನೋಂಥದ್ದನ್ನ. ಸೊ ನಾನು ಕೂಡ ಮೇನ್ ಲೀಡಲ್ಲೇ ಮಾತ್ರ ಮಾಡಿದ್ದೀನಿ ಅನ್ನೋ ಥರದಲ್ಲಿ ಇಲ್ಲ. ನಾನು ಕೂಡ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗು ಕೂಡ ಮಾಡಿದ್ದೀನಿ. ಲೀಡ್ ರೋಲ್ ಅಲ್ಲೂ ಕೂಡ ಇವಾಗ್ಲೂ ಮಾಡ್ತಾ ಇದ್ದೀನಿ ನಾನು. ಲೀಡ್ ರೋಲ್ಸ್ ಅಂತ ಬಂದ ತಕ್ಷಣ, ಇವಾಗ ಹೀರೋಯಿನ್ ಅಂತ ಬಂದ ತಕ್ಷಣ, ಇವಾಗ ಆ ಹಿಂದಿನ ಕಾಲದೊಂದು ಇತ್ತಲ್ವಾ, ಹೀರೋ ಜೊತೆನಲ್ಲಿ ಯಾರು ಪೇರ್ ಆಗ್ತಾರೆ ಅವರೇ ಹೀರೋಯಿನ್. ಅದಿಲ್ಲ ಇವಾಗ, ಆ ಕಾನ್ಸೆಪ್ಟ್ ಇಲ್ಲ ಇವಾಗ. ಸೊ ಇವಾಗ ಹೇಗೆ ಅಂದ್ರೆ, ನನ್ನ ಏಜ್ಗೆ, ನನ್ನ ಲುಕ್ಗೆ ನನಗೆ ಸೂಟ್ ಆಗೋಂಥ ಕ್ಯಾರೆಕ್ಟರ್ ಏನ್ ಸಿಗತ್ತೆ ನನಗೆ, ಅದನ್ನ ನಾನು ನೀಟಾಗಿ ಯೂಸ್ ಮಾಡ್ಕೋತೀನಿ ಅಂತಂದ್ರೆ ಆ ಸಿನಿಮಾದಲ್ಲಿ ನನ್ಗೆ ಅಂತ
ಒಂದು ಸಪ್ರೇಟ್ ಆಗಿರೋಂಥ ಲೈನ್ ಇದೆ. ಲೈಕ್ ಇವಾಗ ನಾನು ಹೀರೋನೇ ಇದ್ದಾರೆ ಅಂತ ಅನ್ಕೊಳ್ಳಿ, ಅವ್ರ ಪಕ್ಕದಲ್ಲಿ ನಾನು ಹೀರೋ ನಿಂತ್ಕೊಂಡು ಹೀರೋಯಿನ್ ಆಗಿ ರೆಕಗ್ನೈಸ್ ಆಗೋದಕ್ಕಿಂತನೂ ಅದರಲ್ಲಿ ಇನ್ನೊಂದು ಬೇರೆನೇ ಯಾವುದೋ ಒಂದು ಕ್ಯಾರೆಕ್ಟರ್ ಇದೆ, ಅದಕ್ಕೆ ಅದರದ್ದೇ ಆಗಿರೋಂಥ ಒಂದು ಲೈನ್ ಇದೆ, ಸ್ಟೋರಿ ಇದೆ ಅಂತಂದ್ರೆ ನಾನು ಆ ಕ್ಯಾರೆಕ್ಟರ್ನೇ ಚೂಸ್ ಮಾಡ್ಕೊಳ್ಳೋದು. ಇಟ್ ಹ್ಯಾಪನ್ ನನಗೆ ಡೇಸ್ ಆಫ್ ಪುರಾಪುರದಲ್ಲಿ ನನ್ ಅದರಲ್ಲಿ ಮೇನ್ ಲೀಡ್ ಅಂತ ಬಂದಾಗ ನನಗೆ ಹೀರೋ ಜೊತೆನಲ್ಲಿ ಇನ್ನೊಂದು ಹುಡುಗಿ ಬರ್ತಾಳೆ, ಆ ಕ್ಯಾರೆಕ್ಟರ್ ನೀನ್ ಮಾಡು ಅಥವಾ ಈ ಕ್ಯಾರೆಕ್ಟರ್ ಮಾಡ್ತೀಯಾ ಅಂತ ಕೇಳಿದಾಗ ನಾನು ಇನ್ನೊಂದು ಆಫ್ ಬೀಟ್ ಕ್ಯಾರೆಕ್ಟರ್ನೇ ಸೆಲೆಕ್ಟ್ ಮಾಡ್ಕೊಂಡೆ, ಬೇಡ ನಂಗೆ ಇದೇ ಬೇಕು ಅಂತ. ಸೊ ನಾನು ಅದನ್ನ ತೂಕ ಇರುತ್ತೆ, ಆ ಪಾತ್ರಕ್ಕೂ ಕೂಡ ತೂಕ ಇರುತ್ತೆ, ನಾನು ಅದಕ್ಕೆ ಮಹತ್ವ ಕೊಡ್ತೀನಿ. ನಾನು ನನ್ಗೆ ಹೀರೋ ಜೊತೆ ನಲ್ಲಿ ಪಕ್ಕದಲ್ಲಿ ನಿಂತ್ಕೋಬೇಕು ಅನ್ನೋಂಥದ್ ಕ್ಯಾರೆಕ್ಟರ್ ಬೇಡ. ರಮ್ಯಾ ಕೃಷ್ಣ ಅವ್ರು ಮಾಡಿದ್ರು, ಹೀರೋ ರಜನಿಕಾಂತ್ ಮುಂದೆ ಕಾಲ್ ಇಟ್ಕೊಂಡ್ ಮಾಡಿದ್ರು, ಅವ್ರು ಅದರಲ್ಲಿ ವಿಲನ್. ಸೊ ನಾವ್ ಇವತ್ತಿಗೂ ನೆನ್ಪಿಟ್ಕೊಳ್ಳೋದು ಅವ್ರನ್ನ ಆ ಸಿನಿಮಾದಲ್ಲಿ. ಸೊ ಅದಕ್ಕೆ ನನ್ಗೆ ಮಹತ್ವ ಕೊಡ್ತೀನಿ, ಅದಕ್ಕೆ ನಾನು ಒತ್ತು ಕೊಡ್ತೀನಿ. ಸೊ ಅದರಿಂದಾಗಿ ಅನ್ಸತ್ತೆ ಮೋಸ್ಟ್ಲಿ ನಾನು ಬೇರೆ ಬೇರೆ ಕ್ಯಾರೆಕ್ಟರ್ಸ್ ನ ಮಾಡ್ಕೊಂಡು ಬಂದಿದ್ದೀನಿ, ಯಾವ್ದೋ ಒಂದಕ್ಕೆ ಸ್ಟಿಕ್ ಆನ್ ಆಗಿಲ್ಲ. ಯಾವುದೇ ಕ್ಷೇತ್ರ ಆಗಲಿ ಅಲ್ಲೊಂದಿಷ್ಟು ಅವಮಾನಗಳು ಸಹಜ, ಬೇಸರ ಆಗೋದು ಸಹಜ. ಅನಿತಾ ಭಟ್ ಅವರಿಗೆ ಇಷ್ಟು ವರ್ಷದ ಜರ್ನಿಯಲ್ಲಿ ಎಂದಾದರೂ ಬೇಸರ ಆಗಿದ್ದು, ಅವಮಾನ ಆಗಿದ್ದು? ತುಂಬಾ 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 ಆಗಿರುತ್ತೆ. ಅದೇ ಹೇಳಿದ್ನಲ್ಲ, ನೆನ್ಪಿಟ್ಕೊಂಡಿಲ್ಲ ನಾನು. ಕೂತ್ಕೊಂಡು ನೆನ್ಪು ಮಾಡ್ಕೊಳ್ಳೋ ಅಂತದ್ ಯಾವ್ದು ಕಾಣಿಸ್ತಿಲ್ಲ, ಅದಕ್ಕೆ ಅಷ್ಟೊಂದು ಮಹತ್ವ ಕೊಟ್ಟಿಲ್ಲ. ಯಾಕಾಗಲ್ಲ ಆಗಿರಲ್ಲ ಅವಮಾನಗಳು, ಎಲ್ಲರಿಗೂ ಎಲ್ಲಾ ಫೀಲ್ಡ್ ಅಲ್ಲೂ ಆಗತ್ತೆ. ನನ್ಗೇನು ಆಗ್ಲೇ ಇಲ್ಲ, ನಾನು ತುಂಬಾ ನನ್ಗೆಲ್ಲಾರು ನನ್ ನೋಡಿದ್ದು ಕೈ ಮುಗಿದ್ಕೊಂಡು ಓಡಾಡ್ತಾರೆ ಅನ್ನೋ ಅಂತದ್ ಯಾರಿಗೂ ಸಾಧ್ಯ ಇಲ್ಲ. ಅದು ಆ ತರದ್ ಯಾರಿಗೂ ಆಗಕ್ ಸಾಧ್ಯ ಇಲ್ಲ. ಆ ತರ ಯಾರಾದ್ರೂ ಹೇಳ್ತಿದ್ದಾರೆ ಅಂತಂದ್ರೆ ಅವ್ರು ಸುಳ್ಳು ಹೇಳ್ತಿದ್ದಾರೆ ಅಂತಾನೆ ಅರ್ಥ. ನೀವು ಅಮಿತಾಬ್ ಬಚ್ಚನ್ ಸರ್ ಅವ್ರ ಹತ್ರ ಕೇಳಿದ್ರೆ ಅವ್ರಿಗೂ ಕೂಡ ಅವಮಾನ ಆಗಿರುತ್ತೆ. ಸೊ ನನ್ಗೂ ಆಗಿದೆ, ಆದ್ರೆ ನಂಗೆ ನೆನ್ಪಾಗ್ತಿಲ್ಲ ಇವಾಗ ಅಷ್ಟೇನೆ. ಕುತ್ಕೊಂಡು 5 ನಿಮಿಷ ಟೈಮ್ ಕೊಟ್ರೆ ಕುತ್ಕೊಂಡು ಯೋಚನೆ ಮಾಡಿ ಹೇಳಬೇಕಾದ್ರೆ 5 ನಿಮಿಷ ಟೈಮ್ ಬೇಕು, ಕುತ್ಕೊಂಡು ಹೇಳ್ತೀನಿ. ಅಲ್ಲ, ಸಾಕಷ್ಟು ಘಟನೆಗಳು ಆಗಿರುತ್ತೆ, ಬಟ್ ಅದು ಹೇಳ್ಕೊಳಕ್ಕೂ ಆಗದೆ ಇರೋಷ್ಟು ನೋವು ಕೂಡ ಆಗಿದೆ. ಆಗಿರ್ಬೇಕು. ಅದೇ ನಿಜವಾಗ್ಲು ಇವಾಗ ತಕ್ಷಣ ಕೇಳಿದ್ರೆ ಹೇಳಕ್ಕಾಗಲ್ಲ, ಖಂಡಿತ ಆಗಿರುತ್ತೆ. ಯಾಕೆ ಆಗಿರಲ್ಲ? ಖಂಡಿತ ಆಗಿರುತ್ತೆ. ಹತ್ತು ಕರ್ದು ನೋವು ರಾಮಾಯಣಗಳೆಲ್ಲ ಆಗಿ ಅದರಿಂದ ಆಚೆ ಬಂದು ಇವಾಗ ಕೂತಿದ್ದೀನಿ ಅಂದಾಗ ಇವಾಗ ನೆನಪಾಗ್ತಿಲ್ಲ ಅಷ್ಟೇ. ಅದು ಅಂದ್ರೆ ಅಲ್ಲಿಂದ ಡಿಲೀಟ್ ಮಾಡಿ ಹಾಕಿದೀವಿ ಅಂತ. ಎಸ್, ಸಿನಿಮಾ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅನ್ನೋದಿರುತ್ತೆ ಗೊತ್ತಾ? ಅನಿತಾಗಿ ಯಾವ್ದು ಟರ್ನಿಂಗ್ ಪಾಯಿಂಟ್ ಆಗಿತ್ತು ಸಿನಿಮಾ? ಬಳೆಪೇಟೆ. ಮತ್ತೆ ಅಗೇನ್ ಅದು ಲೀಡೆ. ಅದ್ರಲ್ಲೂ ನನ್ಗೆ ಲೀಡ್ ರೋಲು ಏನ್ ರೋಲು ಅಂತ ಅದು ಗೊತ್ತಿಲ್ಲ, ಸಿನಿಮಾ ನೋಡ್ಬಿಟ್ಟೆ ಹೇಳ್ಬೇಕು. ಬಟ್ ಅದ್ರಲ್ಲಿ ಇರೋಂಥದ್ದು ಒಂದೇ ಒಂದು ಫಿಮೇಲ್ ಆರ್ಟಿಸ್ಟ್ ನಾನು, ಸೊ ಲೀಡ್ ರೋಲ್ ಅಂತ ಕನ್ಸಿಡರ್ ಮಾಡ್ಬೋದು. ಆ ಸಿನಿಮಾ ನನ್ಗೆ ತುಂಬಾ ಇಷ್ಟವಾಗಿರೋಂಥದ್ದು. ನಾನು ಆ ಸಿನಿಮಾ ಕರೋನಾ ಮುಗೀತು, ನನ್ಗೆ ಇನ್ನೂ ಏನೂ ಇರ್ಲಿಲ್ಲ ಕೈಯಲ್ಲಿ, ಯಾರಿಗೂ ಕೆಲಸ ಇಲ್ಲ, ನನ್ಗೂ ಇಲ್ಲ. ಕರೋನಾ ಇನ್ನೂ ಮುಗ್ದಿರ್ಲಿಲ್ಲ, ಇನ್ನೂ ನಡೀತಾ ಇರೋ ಅಂಥದ್ದು. ಸೊ ಆ ಟೈಮಲ್ಲಿ ನಂಗೆ ಕಾಲ್ ಬರುತ್ತೆ, ಒಂದು ಸಿನಿಮಾ ಮಾಡಿ ಒಂದೇ ದಿನದ್ದು ಕ್ಯಾರೆಕ್ಟರ್ ಇದೆ, 2 ದಿನದ್ದು, ಅದು ಬನ್ನಿ ಮಾಡಿ ಅಂತ. ಖಾಲಿ ಕೂತಿದ್ದೀನಿ, ಇನ್ನೇನು ಮಾಡೋದು ಅಂತ ಹೆಸರಿಟ್ಟಿರಲಿಲ್ಲ ಸಿನಿಮಾಗೆ. ಆಮೇಲೆ ಡೈರೆಕ್ಟರ್ ಬಗ್ಗೆ ತುಂಬ ಒಳ್ಳೆ ಮಾತುಗಳು ಬಂತು. ಪ್ರಮೋದ್ ಬೋಪಣ್ಣ ಅವ್ರು ನನಗೆ ಫೋನ್ ಮಾಡಿ, ಡೈರೆಕ್ಟ್ರು ಸರಸ್ವತಿ ಪುತ್ರ, ಅವ್ರು ಹಂಗೆ ಅವ್ರು ಹಿಂಗೆ, ನೀನು ಬಂದು ಸಿನಿಮಾ ಮಾಡಿ ಅಂತ. ಎಲ್ಲರೂ ಹೇಳ್ತಾ ಇರ್ತಾನೆ ಅವ್ರವ್ರ ಸಿನಿಮಾ ಬಗ್ಗೆ, ನಾನು ಸಿನಿಮಾ ಬಗ್ಗೆ ನಾನು ಹೇಳ್ತೀನಿ, ನಮ್ಮ ಡೈರೆಕ್ಟ್ರು ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್, ಇನ್ನೇನು ಅಂತ. ಹೋದೆ ನಾನು ಅಲ್ಲೆಲ್ಲ ಕಂಡೀಷನ್ ಎಲ್ಲ ಹಾಕ್ಬಿಟ್ಟು ಹೋಗಿದ್ದೆ. ನನಗೆ ಧೂಳು ಅಲರ್ಜಿ ಇದೆ, ನಂಗೆ ಡಸ್ಟ್ ಆಗಲ್ಲ, ನಂಗೆ ಕ್ಲೀನಾಗಿಡಿ, ಎಲ್ಲರೂ ಕೊರೋನಾ ವ್ಯಾಕ್ಸಿನ್ ಮಾಡಿಸ್ಕೊಂಡಿದ್ದೀರಾ, ಹಂಗಿದ್ಯಾ ಹಿಂಗಿದ್ಯಾ ಅಂತೆಲ್ಲ ಎಲ್ಲ ರೆಡಿ ಇದೆ ಬನ್ನಿ ಅಂತ ಕರ್ಕೊಂಡು ಹೋಗಿ ಸೀದಾ ನಿಲ್ಸಿದ್ರು ಚಿಕ್ಕಪೇಟೆನಲ್ಲಿ. ಇಲ್ಲಿಂದ ಕರೋನಾ ಇಲ್ವೇ ಇಲ್ಲ ಇಲ್ಲಿ ಅಂತ ಅಂದ್ರು. ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಅಲ್ಲಿ ಸುತ್ತಮುತ್ತ ಎಷ್ಟು 1000 ಕೇಸುಗಳಿದ್ವು ಅವಾಗ. ನಂಗೆ ಇವಾಗ ಗೊತ್ತು, ಇವಾಗ ಹಿಡ್ಕೊಂಡು ಹೊಡಿಬೇಕನ್ಸುತ್ತೆ, ನಾನು ಅಷ್ಟು ಡೇಂಜರ್ ಸಿಚುವೇಶನ್ ಎಲ್ಲ ಆಗಿದ್ದಕ್ಕೆ. ಬಟ್ ಹೋದ್ವಿ, ಅಲ್ಲಿ ಹೋಗಿ ಫಸ್ಟ್ ಶಾಟ್ ಇಡ್ತಾ ಇದ್ದಂಗೆ ಅಲ್ಲಿ ತನಕ ನಾನು ಏನೋ ಒಂದು ಸಿನಿಮಾ ಮಾಡಿದ್ರೆ ಆಯ್ತು ಬಿಡು ಅಂತ ಅನ್ಕೊಂಡವಳಿಗೆ ಫಸ್ಟು ಒಂದು ಕ್ಯಾಮ್ರಾ ಇಟ್ಟು ಹಿಂಗೆ ನನ್ನನ್ನು ಹಿಂಗೆ ಪ್ಯಾನ್ ಮಾಡಿ ಹಿಂಗೆ ತೋರಿಸ್ತಿದ್ದಂಗೆ ಐ ವಾಸ್ ಲೈಕ್ ಓಕೆ, ಹೀ ಈಸ್ ರಿಯಲಿ ಟ್ಯಾಲೆಂಟೆಡ್, ಇದರಲ್ಲಿ ಏನು ಡೌಟೇ ಇಲ್ಲ ಅಂತ. ಕ್ಯಾಮ್ರಾ ಡಿಪಾರ್ಟ್ಮೆಂಟ್, ಡೈರೆಕ್ಟರ್, ಎಡಿಟಿಂಗ್ ಎಲ್ಲದೂ ರಿಷಿಕೇಶ್. ಸೊ ಆ ಸಿನಿಮಾದಲ್ಲಿ ನಾನು ಮಾಡಿದೆ. ದೆನ್ ಐ ಸೆಡ್ ಇಮಿಡಿಯೇಟ್ಲಿ ಆ ಸಿನಿಮಾ ಮುಗಿಸ್ಕೊಂಡು ಮನೆಗೆ ನಾನು ಇನ್ನೂ ಮಾಡಬೇಕು ನಿಮ್ಮ ಜೊತೆ ಸಿನಿಮಾನ ಅಂತ ಹೇಳ್ಬಿಟ್ಟು ಬಂದಿದ್ದೆ ನಾನು. ದೆನ್ ಇಟ್ ಕಂಟಿನ್ಯೂಡ್. ಅದಕ್ಕೆ ನಾನು ಅದು ಬಳೆಪೇಟೆ ನಾನು ಹೇಗೆ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತೀನಿ ಅಂತಂದರೆ, ಆ ಸಿನಿಮಾಯಿಂದನೇ ನನಗೆ ನೆಕ್ಸ್ಟು ನನ್ನ ಪ್ರೊಡಕ್ಷನ್ ತನಕನೂ ಕೂಡ ಅದು ಹೇಳ್ಕೊಂಡು ಬಂತು ಆ ಸಿನಿಮಾ. ಸೊ ನಂಗೆ ಅದು ಟರ್ನಿಂಗ್ ಪಾಯಿಂಟ್. ಈ ಮಧ್ಯೆ ಬಿಗ್ ಬಾಸ್ಗೆ ಹೋಗ್ತೀರಿ, ಬಿಗ್ ಬಾಸ್ಗೆ ಹೋಗಿ ಬಂದಮೇಲೆ ನಿಮ್ಮ ಲೈಫಲ್ಲಿ ಏನಾದರೂ ಬದಲಾವಣೆ ಆಯಿತಾ?
ಅದೇ ಸಿನಿಮಾಗಳು ಸಿಕ್ತು, ಒಂದಿಷ್ಟು ಹೆಸರು ಬಂತು. ಅಲ್ಲಿ ತನಕ ನನ್ಗೊಂದು ನನ್ಗೊಬ್ಳು ಮಗಳಿದ್ದಾಳೆ ಅಂತ ಹೇಳ್ಕೊಳ್ಳೋ ಧೈರ್ಯ ಇರ್ಲಿಲ್ಲ ನನಗೆ. ಬಿಗ್ ಬಾಸ್ ಅಲ್ಲಿ ರಿವೀಲ್ ಮಾಡಿ, ಬಿಗ್ ಬಾಸ್ ಅಲ್ಲಿ ಗೊತ್ತಿಲ್ದೇನೆ ರಿವೀಲ್ ಮಾಡಿ, ನಂಗೆ ಬಿಗ್ ಬಾಸ್ ಅಂದ್ರೆ ಏನಂತಾನೆ ಗೊತ್ತಿರ್ಲಿಲ್ಲ. ಕರ್ಕೊಂಡು ಹೋಗಿ ತಗೊಂಡೋಗಿ ಸುಮ್ನೆ ಬಿಟ್ರು ನನ್ನ, ಒಂದು ಕೋತಿ ತರ ಇದೆ ನಾನಲ್ಲಿ. ಸೊ ಏನು ಗೊತ್ತಿಲ್ಲದೆ ಇರೋ ಸಿಚುವೇಶನ್ ಅಲ್ಲಿ ಏನು ಹೇಳಿದ್ದೀನಿ. ಅಲ್ಲಿಂದ ಆಚೆ ಬರೋಷ್ಟೊತ್ತಿಗೆ ಎಲ್ಲರಿಗೂ ವಿಷಯ ಗೊತ್ತಾಗಿದೆ. ಫಸ್ಟ್ ಅಳಕಿತ್ತು, ಹ್ಯಾಕ್ ತಗೋತಾರೆ ನನ್ನ ಇವಾಗ, ಯಾಕಂದ್ರೆ ಎಲ್ಲ ಸರಿ ಕಣ್ಣು ಮೂಗು ಬಾಯಿ ಎಲ್ಲ ನೆಟ್ಟಗಿರೋರ್ಗೆನೆ ಇವಾಗ ಸಿನಿಮಾದಲ್ಲಿ ಅವಕಾಶ ಇಲ್ಲ. ಇವಾಗ ನನ್ ಒಂದ್ ಮಗಳಿದಾಳೆ ಪಕ್ಕದಲ್ಲಿ ಅಂತ ಬಂದ್ರೆ ನಂಗೆ ಏನ್ ಅವಕಾಶ ಇರತ್ತೆ ಅಂತ. ಬಟ್ ಹೆಂಗೆ ಅಂತ ಅಂದ್ರೆ ನನ್ಗೆ ಅದು ಎಷ್ಟು ಪಾಸಿಟಿವ್ ಆಗಿ ಎಕ್ಸ್ಪ್ಲೋರ್ ಮಾಡಿದ್ರು ಅಂತ ನನ್ನ ಎಲ್ಲಾ ಜರ್ನಲಿಸ್ಟ್ ನನ್ನ ಸ್ನೇಹಿತರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಎಲ್ಲಾರು ಯಮ್ಮಿ ಮಮ್ಮಿ ಅಂತ ಯಾರೋ ಒಬ್ರು ಟೈಟಲ್ ಕೊಟ್ರು, ವೀರೇಶ್ ಸರ್ ಸಂತೂರ್ ಮಮ್ಮಿ ಕೊಟ್ರು. ಯಾರು ನಂಬಕ್ಕೆ ಆಗಲ್ಲ ಅಂತ ಅಂದ್ರು. ಅಲ್ಲಿ ತನಕ ಒಬ್ಳು ಲೇಡಿ ಒಂದು ಹೀರೋಯಿನ್ ಆಗಿ ಮಾಡಿದಾಳೆ, ಒಂಚೂರು ಏಜ್ ಆಗ್ತಾ ಹೋಗ್ತಾ ಇದೆ ಅನ್ನೋ ತರದಲ್ಲಿ ಇತ್ತು. ಅಲ್ಲಿಂದ ತಿರುಗಿ ನೋಡಿದ ತಕ್ಷಣ, ಅಲ್ಲಿಂದ ಬಂದ ತಕ್ಷಣ ನೋಡಿದ ರೀತಿನೇ ಬೇರೆ. ಓ ಮೈ ಗಾಡ್, ಇವಳು ಇಷ್ಟು ದೊಡ್ಡ ಮಗಳಿದ್ದಾಳೆ, ಇವಳು ಅಮ್ಮನ, ಇವಳು ಇಷ್ಟು ಚೆನ್ನಾಗಿದ್ದಾಳ ಅಂತ ಅನ್ನೋ ಥರದಲ್ಲಿ. ಸೊ ಅದು ನಂಗೆ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಯ್ತು ಆಕ್ಚುಲಿ. ಒಂದು ಸಣ್ಣ ಪ್ರಶ್ನೆ, ಯಾಕೆ ಸಿನಿಮಾದವರು ಮದುವೆ ಆಗಿದ್ದೀನಿ ಅಂತ ಹೇಳ್ಕೊಳ್ಳಲ್ಲ, ಮಗು ಇದೆ ಅಂತ ಹೇಳ್ಕೊಳ್ಳಲ್ಲ, ಯಾಕೆ? ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿ ಕೆಲವರು ಅದೊಂದು ಪೂರ್ವಾಗ್ರಹ ಒಂದೇನು ಇರುತ್ತೆ ಅನ್ಸುತ್ತೆ. ಸೊ ಡಿಮ್ಯಾಂಡ್ ಕಮ್ಮಿ ಆಗ್ಬಿಡುತ್ತೆ, ಡಿಮ್ಯಾಂಡ್ ಕಮ್ಮಿ ಆಗತ್ತೆ ಅಂತ ಅನ್ಕೊಂಡಿರ್ತೀವಿ ನಾವು ಅಷ್ಟೇನೆ. ದಟ್ ಈಸ್ ನಾಟ್ ಟ್ರೂ. ಮುಂಚೆ ಇತ್ತೇನೋ ಅದು, ಅವಾಗ ತುಂಬಾ ಹಿಂದೆ ಒಂದು 20-30 ವರ್ಷದ ಹಿಂದೆ ಮದ್ವೆ ಆದವ್ರಿಗೆ ಹೀರೋಯಿನ್ ಅಂತ ಕನ್ಸಿಡರ್ ಮಾಡಲ್ಲ, ಡಿಮ್ಯಾಂಡ್ ಕಮ್ಮಿ ಆಗತ್ತೆ ಅಂತ ಅನ್ನೋಂಥದ್ದು. ಬಟ್ ಇವಾಗಂತೂ ಇಲ್ಲ. ಇವಾಗಂತೂ ಎಲ್ಲಾರು ಮದ್ವೆ ಮಾಡ್ಕೊಂಡು ಮಗು ಮಾಡ್ಕೊಂಡ್ಬಿಟ್ಟಿದ್ದಾರೆ, ಆಲಿಯಾ ಭಟ್ ಇಂದ ಹಿಡ್ದೆ ಎಲ್ಲಾರು. ಸೊ ಟಾಪ್ ಹೀರೋಯಿನ್ಸ್ ಅಂತ ಹುಡ್ಕಕ್ ಹೋದ್ರೆ ನಿಮ್ಗೆ ಎಲ್ಲಾರ್ಗು ಮದ್ವೆ ಆಗಿ ಮಗು ಆಗಿರೋಂಥವ್ರೆ ಇರೋದು ಎಲ್ಲ. ಈಗ ಆಂಟಿ ಅಷ್ಟೇ ಅಲ್ವಾ? ನೋಡಿ ಹೆಂಗಿರತ್ತೆ ಅಂದ್ರೆ, ಮದ್ವೆ ಆಗಿ ಮಗು ಆಗಿದೆ ಅಂದ ತಕ್ಷಣ ಹೀರೋಯಿನ್ಸ್ ಎಲ್ಲಾರು ಆಂಟಿ ಆಗ್ತಾರೆ. ಹೀರೋಗಳಿಗೆ ಅಂಕಲ್ ಅಂತ ಹೇಳೋ ಧೈರ್ಯ ಯಾರಿಗೂ ಇಲ್ಲ. ಹೇಳ್ಬಿಡಿ ನೋಡೋಣ. ಹೀರೋ 70 years ಆದ್ರೂ ಹೀರೋನೇ, ಅಂಕಲ್ ಅಲ್ಲ ಅನ್ನಲ್ಲ. ರಜನಿಕಾಂತ್ ಸರ್ ಆಗಿರ್ಬೋದು, ನಮ್ಮ ಕನ್ನಡದಲ್ಲಿ ಎಷ್ಟು ಜನ ಸ್ಟಾರ್ಗಳಿದ್ದಾರೆ, ಅವರಿಗೆ ಹೀರೋನೇ. ಬಟ್ ಮದ್ವೆ ಆಗಿ ಒಂದ್ ಮಗು ಆಯ್ತು ಅಂದ್ರೆ ಎಷ್ಟು ಸ್ಟಾರ್ ಆದ್ರೂ, ಎಷ್ಟು ದೊಡ್ಡ ಹೀರೋಯಿನ್ ಅಂತ ಅಂದ್ರೂ ಅವ್ರ ಆಂಟಿ ಅಂತಾನೆ. ಇದು ಒಳ್ಳೆ ಜಗದ ನಿಯಮ, ಅದು ಜಗದ ನಿಯಮ ಅಲ್ಲ, ಇದು ಮಾಡಿರೋ ನಿಯಮ ನೀವು. ಓಕೆ. ಸಾಮಾನ್ಯವಾಗಿ ಒಂದಿಷ್ಟು ಹೀರೋಗಳೇ ಕಾಲೆಳೆಯುವಂಥ ಪ್ರಯತ್ನ ನಡೀತವೆ. ಆದರೆ ಹೀರೋಯಿನ್ ವಿಚಾರಕ್ಕೆ ಬಂದರೆ ಆ ಥರದ ಏನಾದ್ರು ಪ್ರಯತ್ನಗಳು ಆಗ್ತವ? ನಿಮ್ಮ ಲೈಫಲ್ಲಿ ಏನಾದ್ರು ಆಗಿದೆಯಾ? ಅಂದರೆ ಜೊತೆಗಿದ್ದವರೇ ಕಾಲೆಳೆಯೋದು. ನಗೆಬಾಮ್ ಅಂತ ಒಂದು ಸಿನಿಮಾ ಮಾಡಿದ್ದೆ. ಅದ್ರಲ್ಲಿ ಒಂದು ಹುಡುಗಿ ಬಂದಿದ್ಲು, ಅಲ್ಲಿ ಯಾವುದೋ ಬೇರೆ ಊರಿಂದ, ಮೌಸುಮಿ ಅಂತ. ತುಂಬಾ ಕಾಟ ಕೊಟ್ಬಿಡ್ಲು ನನ್ಗೆ ಸೆಟ್ ಅಲ್ಲಿ. ಎಲ್ಲಾ ಕಡೆ ಫಿಟ್ಟಿಂಗ್ ಇಟ್ಬಿಟ್ಟು ಓಡಾಡಿದ್ಲು. ಇವಾಗ ನಾವು ಗರ್ಲ್ ಸ್ಟಾಕ್ ಅಂತ ಇರುತ್ತೆ, ನೀವ್ ಒಂಚೂರು ಆ ಕಡೆ ಹೋಗಿ ನಾನು ಇವ್ರ ಜೊತೆ ಎಷ್ಟ್ ಮಾತಾಡ್ತೀನಿ ಅದನ್ನ ಒಂದು ಪಿನ್ ಇಟ್ಬಿಟ್ಲು ಅವಳು, ಎಲ್ಲಾರಿಗೂ ಹೇಳ್ಬಿಟ್ಟು. ಸೊ ಅಲ್ಲೊಂದಿಷ್ಟು ಕಾಟ ಕೊಟ್ಲು ನನ್ಗೆ. ಅಲ್ಲಿ ನನಗೆ ಅವಳು ಸೆಕೆಂಡ್ ಲೀಡ್ ಇತ್ತು, ನಾನು ಫಸ್ಟ್ ಲೀಡ್ ಇದ್ದೆ. ಸೊ ಅಲ್ಲಿ ಒಂದಿಷ್ಟು ನನ್ನನ್ನ ಡೌನ್ ಮಾಡೋದಕ್ಕೆ ಏನ್ ಬೇಕು ಅದನ್ನಷ್ಟು ಪ್ರಯತ್ನ ಮಾಡಿದ್ಲು. ಅದನ್ನ ಎಲಾಬ್ರೇಟ್ ಮಾಡಿ ಹೇಳೋ ಅವಶ್ಯಕತೆ ಇಲ್ಲ. ಕಿರಿಕ್ ಪಾರ್ಟಿ ಯಾವ್ದೋ ಒಂದು ಹೋದ್ಲು ಅವಳು. ಆಮೇಲೆ ಇಲ್ಲಿ ಸಸ್ಟೈನ್ ಆಗಿಲ್ಲ. ಇಲ್ಲಿ ಒಂದು ಕಲ್ತ್ಕೊಂಡಿರೋದ್ ನಾನಂತ ಅಂದ್ರೆ, ನಾವು ಯಾವಾಗ್ಲೂನು ಬಾಯಿ ನಾವ್ ಎಷ್ಟ್ರ ಮಟ್ಟಿಗೆ ಜಿಪ್ ಹಾಕೊಂಡಿರ್ತೀವಿ ಅಷ್ಟ್ರ ಮಟ್ಟಿಗೆ ಒಳ್ಳೇದು ಅಂತ. ನಾವು ಸುಮ್ನೆ ಅಲ್ಲಿಂದ ಇಲ್ಲಿಂದ ಅಲ್ಲಿ ಮಾಡ್ಕೊಂಡು ಹೋದ್ರೆ ನಮ್ಮನ್ನ ಎತ್ತಂಗಡಿ ಮಾಡಿ ಕಳಿಸ್ಬಿಡ್ತಾರೆ. ಸೊ ಅದನ್ನ ಮಾಡಕ್ ಹೋಗ್ಬಾರ್ದು ಯಾವಾಗ್ಲೂ. ನಾವಳಿಗೆ ಅದೇ ಆಗಿರೋದು. ಕನ್ನಡ ಇಂಡಸ್ಟ್ರಿಯಲ್ಲಿ ನಿಮಗೆ ಗೊತ್ತಿರೋ ಮಂಗೆ ತಾರತಮ್ಯ ಅನ್ನೋದು ಇದೆಯಾ? ಅವ್ರಿಗೊಂದು ಇವ್ರಿಗೊಂದು ಎಲ್ಲಾ ಕಡೆನೂ ಇದೆ, ಯಾಕಿರಲ್ಲ? ಅಲ್ಲ, ಸಿನಿಮಾ ವಿಚಾರ ಮಾತ್ರ ಅಷ್ಟೇ ಇರುತ್ತೆ. ನಿಮ್ಗೆ ಅನುಭವ ಆಗಿದೆ. ಯಾವ ವಿಚಾರದಲ್ಲಿ ಆಗಿರ್ಬೋದು? ನಾನು ಮತ್ತೆ ಸುಮನ್ ಮೇಡಮ್ ನಾವೆಲ್ಲರೂ ಅಚ್ಚುತ್ತು ಒಂದ್ ಸಿನಿಮಾ ಮಾಡಿದ್ವಿ. ಸೊ ಹೇಗೆ ಅಂತಂದ್ರೆ, ಅವರಿಗೆ ಸುಮನ್ಗೆ ಕ್ಯಾರವೆನ್ ಕೊಡ್ತಾ ಇದ್ರು, ನಮ್ಗೆ ಕ್ಯಾರವೆನ್ ಇರ್ತಾ ಇರ್ಲಿಲ್ಲ. ಸೊ ಈ ತರದ್ಗಳೆಲ್ಲ ನಾನು ನೋಡಿದೀನಿ, ನಾನು ಅನುಭವಿಸಿದೀನಿ. ಸೊ ನಂಗೆ ಆಮೇಲೆ ಗೊತ್ತಾಯ್ತು. ಇವಾಗ ನನ್ಗೆ ಹೆಂಗೆ ಅಂತಂದ್ರೆ, ನಾನು ಇವಾಗ ಸಿನಿಮಾ ಮಾಡ್ತಿದೀನಿ ಅಂದ್ರೆ ಆ ಸಿನಿಮಾ ಆದ್ಮೇಲೆ ಗೊತ್ತಾಗಿದ್ದು ನನ್ಗೆ. ನಾನು ಫಸ್ಟೇ ಕಂಡೀಷನ್ ಹಾಕ್ಬಿಡ್ಬೇಕು, ನಾನು ಔಟ್ಡೋರ್ ಇದೆ ಅಂದ್ರೆ ನಂಗೆ ಕ್ಯಾರವೆನ್ ಬೇಕು ಅನ್ನೋದು. ಅದನ್ನ ಅವ್ರಾಗೆ ಅರ್ಥ ಮಾಡ್ಕೊಂಡು ನಮ್ಗೆ ಕೊಡ್ತಾರೆ ಅಂತ ಅನ್ನೋದಂತೂ ಸುಳ್ಳು ಅಂತ ಇದೆ.
ಅಲ್ಲ, ಇನ್ನೊಂದು ತಾರತಮ್ಯ ಬಗ್ಗೆ ಮಾತಾಡೋದು, ಹೀರೋಗೆ ಸಂಭಾವನೆ ಜಾಸ್ತಿ, ಹೀರೋಯಿನಿಗೆ ಸಂಭಾವನೆ ಕಮ್ಮಿ, ಈ ತಾರತಮ್ಯ. ಇದ್ರ ಬಗ್ಗೆ ರಮ್ಯಾ ಕೂಡ ಅವಾಗ ಹೇಳ್ತಾನೆ ಇರ್ತಾರೆ ಅಲ್ವಾ. ಅದಕ್ಕೆ ನನಗೆ ಒಂದು ಪ್ರಾಕ್ಟಿಕಲ್ ಆಗಿ ನನ್ಗೊಂದು ಮಾತಿದೆ. ಇವಾಗ ಪದ್ಮಾವತ್ ಸಿನಿಮಾ ಮಾಡಿದ್ರಲ್ವಾ, ದೀಪಿಕಾ ಪಡ್ಕೋಣೆಗೆ ಜಾಸ್ತಿ ಸ್ಯಾಲ್ರಿ, ಅವ್ರ ಗಂಡ ಆಗಿದ್ದು ಅವರು ರಣವೀರ್ ಸಿಂಗ್ಗೆ ಕಮ್ಮಿ. ಸೊ ಹೇಗೆ ಅಂದ್ರೆ, ಯಾರು ಥಿಯೇಟರ್ಗೆ ಜನನ ಆಡಿಯನ್ಸ್ನ ಕರ್ಕೊಂಡು ಬರೋ ಶಕ್ತಿ ಇದೆ, ಯಾರು ಪ್ರೊಡ್ಯೂಸರ್ಗೆ ರಿಕವರ್ ಮಾಡ್ಕೊಡೋ ಅಂಥದ್ದು ಶಕ್ತಿ ಇದೆ, ಅವರಿಗೆ ಜಾಸ್ತಿ ಸಂಬಳ ಕೊಡಬೇಕು, ಅವ್ರಿಗೆ ಜಾಸ್ತಿ ಹೈಲೈಟ್ ಮಾಡಬೇಕು. ಸೊ ಇದು ಜಗದ ನಿಯಮ. ನೀವ್ ಹೇಳ್ದಂಗೆ ಅವ್ರು ನಿಯಮ ಮಾಡಿದಲ್ವಾ, ಇದು ಜಗದ. ನಾನು ಒಪ್ಕೋತೀನಿ ಅದನ್ನ. ನಾನು ಮುಂಚೆ ಅನಿಸ್ತಾ ಇತ್ತೇನೋ ನನ್ಗೆ, ಬಟ್ ಇವಾಗ ನಾನು ಪ್ರೊಡ್ಯೂಸರ್ ಆಗಿ ನೋಡಿದ ಆದ್ಮೇಲೆ ನನ್ಗೆ ಗೊತ್ತಾಗಿರೋಂಥದ್ದು ಮಾರ್ಕೆಟ್ ಅದೆಲ್ಲ ಯೋಚನೆ ಮಾಡ್ಬೇಕು ಅಂತ. ಸೊ ನನಗೆ ಜಾಸ್ತಿ ಸಂಬಳ ಸಿಕ್ಕು ನಾನು ಹೋಗಿ ಸಿನಿಮಾ ಮಾಡ್ತೀನಿ ಅಂತ ಅಂದ್ರೆ, ನನ್ನನ್ನು ನೋಡೋಕೆ ಆಡಿಯನ್ಸ್ ನ ಕರ್ಕೊಂಡ್ ಬರೋ ಅಷ್ಟು ಶಕ್ತಿ ನನ್ಗಿದ್ಯಾ, ಥಿಯೇಟರ್ನ ಕರ್ಕೊಂಡ್ ಬಂದ್ ಕೂರ್ಸೋ ಅಷ್ಟು ಶಕ್ತಿ ನನ್ಗಿದ್ಯಾ? ಅದ್ರ ಮೇಲೆ ಸಂಬಳನ ಡಿಸೈಡ್ ಮಾಡಬೇಕು. ಪೇಮೆಂಟ್ ಏನಿದೆ ಅದ್ರ ಮೇಲೆ ಡಿಸೈಡ್ ಆಗತ್ತೆ, ತಪ್ಪೇನೂ ಇಲ್ಲ ಅದರಲ್ಲಿ. ಓಕೆ. ಪಕ್ಕದ ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಸದ್ದು ಮಾಡೋದಂಥದ್ದು ಮೀಟು ಪ್ರಕರಣ. ನಿಮಗೆ ಗೊತ್ತಿರೋಂಥ ಮಲಯಾಳಂ ಇಂಡಸ್ಟ್ರಿಯಲ್ಲಿ ಈಗಲೂ ಕೂಡ ಅದು ಅವಾಗವಾಗ ಸದ್ದಾಗ್ತಾ ಇರುತ್ತೆ. ಮೀಟು ಮತ್ತು ಕಾಂಪ್ರಮೈಸು ಈ ವಿಚಾರ ಸಾಕಷ್ಟು ಸದ್ದು ಮಾಡಿದೆ ಕನ್ನಡ ಇಂಡಸ್ಟ್ರಿಯಲ್ಲಿ. ಅವಾಗವಾಗ ಕೂಡ ಇದು ಬಂದು ಹೋಗಿದ್ದು. ಸೊ ನೀವು ಇರೋಂಥ ಅಟ್ಮಾಸ್ಫಿಯರ್ ಹೇಗಿತ್ತು ಈ ಪ್ರಕರಣದ ವಿಚಾರವಾಗಿ? ಅವಾಗವಾಗ ಕೇಳಿದ್ದುಂಟಾ ನೀವು? ಕತೆಗಳನ್ನ ಖಂಡಿತವಾಗ್ಲೂ ಕೇಳಿದ್ದೀನಿ. ಅಂದ್ರೆ ಕತೆಗಳಂತ ಹೇಳಕ್ಕಾಗಲ್ಲ, ಸಾರಿ, ಅನುಭವಿಸಿರೋರ ಅವರದ್ದು ಈ ತರ ಪ್ರಾಬ್ಲಮ್ ಆಗಿರೋದನ್ನ ನನ್ನ ಹತ್ರ ಶೇರ್ ಮಾಡಿರೋಂಥದ್ದು ಇದೆ, ಇಲ್ಲ ಅಂತಲ್ಲ. ಸೊ ನಡೆದಿದೆ, ಬಟ್ ನನಗೆ ಡೈರೆಕ್ಟ್ ಆಗಿ ನನ್ಗೆ ಆ ಥರದ್ದು ಯಾವ್ದು ಅಟ್ಯಾಕ್ ಆಗಿಲ್ಲ ನನ್ಗೆ. ಆಮೇಲೆ ಇನ್ನೊಂದೇನಂದ್ರೆ, ನಾನೊಂದ್ ಸ್ವಲ್ಪ ಸಿಡಮಿಡ, ನನಗೆ ತಡ್ಕೊಳಕ್ ಆಗಲ್ಲ. ನನ್ಗೆ ಯಾರಾದ್ರೂ ಏನಾದ್ರು ನನ್ಗೆ ಅನ್ಕಂಫರ್ಟೇಬಲ್ ಆಗಿ ನಡ್ಕೋತಾರೆ ಅಲ್ಲಿಂದ ಅಲ್ಗೇನೆ ಕೊಟ್ಬಿಡ್ತೀನಿ ನಾನು. ಸೊ ನಂಗೆ ಅದನ್ನ ಪಾಯಿಂಟ್ ಔಟ್ ಮಾಡಿ ಹೇಳೋ ಅಂಥದ್ದೇನು ಸಿಗ್ಲಿಲ್ಲ. ಸಿನಿಮಾ ಇಂಡಸ್ಟ್ರಿ ಸಿನಿಮಾ ನಾಯಕಿಯರಿಗೆ ಸೇಫ್ ಅಥವಾ ಸೇಫ್ ಅಲ್ಲ, ಈ ಮಾತುಗಳ ಬಗ್ಗೆ ಚರ್ಚೆ ಆಗ್ತದೆ. ನೀವೇನು ಹೇಳ್ತೀರಿ? ಯಾವ ನೀವು ನಿಮ್ಗೆ ಕೇಳ್ತೀನಿ ನಾನು. ಸಿನಿಮಾ ಅನ್ನೋದು ಒಂದೇ ತಗೊಳ್ಳೋದು ಬೇಡ, ನಾವು ಓವರ್ ಆಲ್ ಆಗಿ ಯಾವ ಕ್ಷೇತ್ರದಲ್ಲಿ ಹೆಣ್ಮಕ್ಳು ಸೇಫು, ಎಲ್ಲ ಕ್ಷೇತ್ರದಲ್ಲೂ ಇದೆ ಅಂತ ಎಲ್ಲ ಕೇಳ್ತಾ ಇರೋದು. ಮದ್ವೆ ಆದ ತಕ್ಷಣ ಅವಳು ಸೇಫಾ, ಗಂಡ ನೋಡ್ಕೋತಾನೆ ಅನ್ನೋದ, ಅಥವಾ ಹಂಗಿದ್ರೆ ವರದಕ್ಷಿಣೆ, ಕಿರುಕುಳ, ಕೊಲೆ, ದೌರ್ಜನ್ಯ, ಸುಡೋದು, ಸೂಸೈಡ್ ಮಾಡ್ಕೊಳ್ಳೋದು, ಇದೆಲ್ಲ ಯಾಕೆ ನಡೆಯುತ್ತೆ? ಸೊ ಯಾವ ಕ್ಷೇತ್ರದಲ್ಲಿ ಹೆಣ್ಮಗು ಸೇಫ್ ಇರುತ್ತೆ? ಒಂದು ಹೆಣ್ಣು ಯಾವ ಕ್ಷೇತ್ರದಲ್ಲಿ ಸೇಫ್ ಆಗಿದ್ದಾಳೆ? ಜರ್ನಲಿಸಮ್ ಅಂತ ಬಂದಾಗ ನೀವು ಕೇಳಿ ನೋಡಿ, ನಿಮ್ ಕಲೀಗ್ಸ್ ಅಲ್ಲಿ ನಿಮ್ಗೇನು ಪ್ರಾಬ್ಲಮ್ ಇಲ್ವಾ ಅಂತ. ಅವ್ರಿಗೆ ಪ್ರಾಬ್ಲಮ್ ಇರಲ್ವಾ? ಸೊ ನಾನು ಓವರ್ ಆಲ್ ಆಗಿ ಹೇಳ್ತಾ ಇರೋದು, ನಾನು ಫೆಮಿನಿಸ್ಟ್ ಆಗಿ ಮಾತಾಡ್ತಾ ಇಲ್ಲ, ಓವರ್ ಆಲ್ ಆಗಿ ಹೇಳ್ತಾ ಇರೋದು. ಸೊ ಎಲ್ಲಾ ಕಡೆನೂ, ಎಲ್ಲಾ ಕ್ಷೇತ್ರದಲ್ಲೂ, ಎಲ್ಲಾ ರಂಗದಲ್ಲೂ, ಪ್ರತಿ ಒಂದು ಮನೆಯಲ್ಲೂ ಕೂಡ ಹೆಣ್ಮಕ್ಳಿಗೆ ಪ್ರಾಬ್ಲಮ್ಸ್ ಇದ್ದೇ ಇದೆ. ಗಂಡ್ಮಕ್ಳಿಗೂ ಇದೆ, ನಾನಿಲ್ಲ ಅಂತ ಹೇಳ್ತಿಲ್ಲ. ಬಟ್ ಒಬ್ರು ತಡ್ಕೊಳ್ಳೋ ಅಂಥದ್ದು, ಅದನ್ನ ನಾನು ಅದನ್ನ ತಗೊಳ್ಳೋ ಅಂಥದ್ದು ಕೆಪಾಸಿಟಿ ನನಗೆಷ್ಟಿದೆ, ನಿಮ್ಗೆಷ್ಟಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಓವರ್ ಆಲ್ ಆಗಿ ನೋಡಿದಾಗ ಹೆಣ್ಮಕ್ಳನ್ನ ತುಂಬ ಪ್ರೊಟೆಕ್ಟಿವ್ ಆಗಿ, ಪ್ರೊಟೆಕ್ಷನ್ ಝೋನಲ್ಲೇ ಇಟ್ಬಿಟ್ಟು, ಕಂಫರ್ಟ್ ಝೋನಲ್ಲಿ ಇಟ್ಬಿಟ್ಟು ಸಾಕಬೇಕು ಅನ್ನೋದು ನಮ್ಮ ಮನುವಿಂದ ಬಂದಿರೋ ಅಂಥ ಮಾತುಗಳದು. ಸೊ ಅದನ್ನ ಅಷ್ಟು ನೀಟಾಗಿ ಯಾರು ನೋಡ್ಕೋತಾ ಇದಾರೆ ಇವಾಗ? ಸೊ ಯಾಕೆ ಸಿನಿಮಾನ್ ಮಾತ್ರ ಪಾಯಿಂಟ್ ಔಟ್ ಮಾಡಿ ತೋರಿಸೋದು? ಎಲ್ಲಾ ಕ್ಷೇತ್ರದಲ್ಲೂ ಪ್ರಾಬ್ಲಮ್ಸ್ ಇದೆ. ಬಹುಶಃ ಸಿನಿಮಾ ಕಲರ್ಫುಲ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ ಇರಬಹುದು ಅನ್ಸುತ್ತೆ. ಮೇ ಬಿ ನಾನ್ ಸಿನಿಮಾದಲ್ಲಿ ಇದ್ದಿದ್ದಕ್ಕೆ ನೀವು ಇವತ್ತು ನನ್ಗೆ ಸಿನಿಮಾ ಅಂತ ಪಾಯಿಂಟ್ ಔಟ್ ಮಾಡಿ ತೋರಿಸ್ತಾ ಇರ್ಬೋದೇನೋ, ಕೇಳ್ತಾ ಇರ್ಬೋದೇನೋ. ಬಟ್ ಎಲ್ಲಾ ಕ್ಷೇತ್ರದಲ್ಲೂ ಇದೆ. ಆಮೇಲೆ ಎಸ್ಪೆಷಲಿ ಸಿನಿಮಾದಲ್ಲಿ ಇರೋದು ಜಿಗಮಿಗ ಲೈಟ್ ಇರತ್ತೆ, ಪಟ್ ಅಂತ ಕಣ್ಣಿಗೆ ಕಾಣಿಸ್ಬಿಡತ್ತೆ. ಬಟ್ ಹುಡ್ಕೊಂಡು ಹೋಗೋದು ಬೇಡ, ಸುಮ್ಮನೆ ಹಿಂಗೆ ಆಚೆ ಈಚೆ ನೋಡಿದ್ರೆ 100 ಕೇಸ್ಗಳಿದೆ ನಮ್ಗೆ. ಬಹುಶಃ ಸಿನಿಮಾ ನಾಯಕರಿಗೆ ವಯಸ್ಸೇ ಆಗಲ್ವಂತ. ಹೌದಾ? ನಾಯಕರಿಗೂ ನಾಯಕಿಯರಿಗೆ ನನ್ಗಂತೂ ಆಗಿದೆ, ಬಾಕಿಯವ್ರಿಗೆ ಗೊತ್ತಿಲ್ಲ. ನನ್ಗಾಗಿದೆ. ನನ್ಗೆ ಅದನ್ನ ಹೇಳ, ನನ್ನ ಏಜಿಗೆ ತಕ್ಕಂಗೆ ಕ್ಯಾರೆಕ್ಟರ್ಸ್ ನಾನು ಚೂಸ್ ಮಾಡ್ಕೋತಾ ಇದ್ದೀನಿ ಇವಾಗ. ಸೊ ನನ್ನ ಏಜಿಗೆ ಏನ್ ಸರಿ ಅನ್ಸುತ್ತೆ ಅದನ್ನ ಮಾಡ್ತೀನಿ ನಾನು. ಅದ್ ನಾಯಕಿ ಆಗಿರ್ಬೋದು ಅಥವಾ ನಾಯಕಿ ಅಮ್ಮ ಆಗಿರ್ಬೋದು, ನನ್ಗೆ ಅದ್ರಲ್ಲಿ ಏನು ವ್ಯತ್ಯಾಸ ಅನ್ಸಲ್ಲ. ನನ್ ಕ್ಯಾರೆಕ್ಟರ್ ಚೆನ್ನಾಗಿದ್ಯಾ? ನನ್ಗೆ ಇವಾಗ ನನ್ ಕೇಳಿದ್ರೆ, ಇವಾಗ ಪುಟ್ನಂಜ ಸಿನಿಮಾದು ನಾನು ಎಲ್ಲ ಪ್ರತಿ ಒಂದ್ ಕಡೆನೂ ಹೇಳ್ತೀನಿ, ನನ್ಗೆ ಆ ಸಿನಿಮಾದಲ್ಲಿ ಹೀರೋಯಿನ್ ಉಮಾಶ್ರೀ ಮೇಡಮ್ ಏನೆ.
ನನ್ಗೆ ಅವರೇನೆ ಹೀರೋಯಿನ್, ಅವ್ರ ಅಜ್ಜಿ ಮಾಡಿದ್ದಾರೆ. ಸೊ ಆ ಕ್ಯಾರೆಕ್ಟರ್ ಇಲ್ಲ ಅಂದ್ರೆ ಸಿನಿಮಾದಲ್ಲಿ ಏನು ದಮ್ ಇರ್ತಿರ್ಲಿಲ್ವೇನೋ ಮೋಸ್ಟ್ಲಿ. ಸೊ ಇಟ್ ಡಿಪೆಂಡ್ಸ್ ಆ್ಯಕ್ಚುಲಿ. ಸೊ ಈ ಸಿನಿಮಾ ಹೀರೋಯಿನ್ಸ್ಗೆ ಏಜ್ ಆಗತ್ತೆ ಆಗಲ್ಲ ಅಂತ ಅನ್ನೋದೇನು ಹೆಂಗೆ ಕೌಂಟ್ ಆಗತ್ತೆ? ನಿಜ. ಸಿನಿಮಾಗಳಲ್ಲಿ ಒಂದಿಷ್ಟು ಕಾಣಿಸ್ಕೊಂತ ಬಂದ್ರಿ, ಇದೆಲ್ಲ ಆದಮೇಲೆ ಮತ್ತೊಂದು ಸಾಹಸಕ್ಕೆ ಕೈ ಹಾಕ್ತೀರಾ, ಅದೇ ನಿರ್ಮಾಣ. ಸೊ ನಿರ್ಮಾಣ ತುಂಬ ಕಷ್ಟ, ಯಾಕಂದರೆ ನೀವು ಸಿನಿಮಾ ಆ್ಯಕ್ಟ್ ಮಾಡಿ ಬಂದುಬಿಡ್ಬೋದು, ಆದರೆ ನಿರ್ಮಾಣ ಅನ್ನೋ ಜವಾಬ್ದಾರಿ ಇದೆಯಲ್ಲ ತುಂಬಾ. ಈಗ ಆಲ್ರೆಡಿ ಒಂದು ಸಿನಿಮಾ ಮಾಡಿದಿರಿ, ಇನ್ನೊಂದು ಸಿನಿಮಾ ಈಗ ಮುಗಿಯೋ ಹಂತಕ್ಕೂ ಬಂದಿದೆ, ರಿಲೀಸ್ಗೆ ರೆಡಿ ಆಗ್ತಿದೆ. ಸಿನಿಮಾ ನಿರ್ಮಾಣ ನಿಜಕ್ಕೂ ಹೇಗೆ ಅಂತ? ಕಷ್ಟ. ಬಟ್ ನನ್ಗೆ ತುಂಬಾ ಇಷ್ಟ. ನನ್ಗೆ ತುಂಬಾ ಇಷ್ಟ ಆಗಿರೋದು ಕೆಲಸ ಅದು. ಸಿನಿಮಾ ನಿರ್ಮಾಣ ಒಂದೇ ವರ್ಡಲ್ಲಿ ತುಂಬಾ ಕಷ್ಟ, ಬಟ್ ನನ್ಗೆ ಇಷ್ಟ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಬಂದಿದ್ದು ಯಾಕೆ ನಿರ್ಮಾಣ ಮಾಡಲೇಬೇಕು ಅಂತ ಅನ್ಸಿದ್ದು ಯಾಕೆ ಅಂತ? ನನ್ಗೆ ಮೊದ್ಲಿಂದಾನು ಆಸೆ ಇತ್ತು. ನಾನು ಆಲ್ಮೋಸ್ಟ್ ಒಂದು 10 ವರ್ಷದ ಹಿಂದೆಯಿಂದಾನೇ ನನ್ನ ತಲೆನಲ್ಲಿತ್ತು ನಾನು ಒಂದು ಸಿನಿಮಾ ಮಾಡ್ಬೇಕು. ನನ್ಗೆ ಇನ್ನೊಂದು ಫಸ್ಟ್ ಅಲ್ಲಿ ಕೇಳಿದ್ರಲ್ಲ ನೀವು, ಹೊಟ್ಟೆಪಾಡು ಅಂತ ಬಂದಾಗ ಇವಾಗ ಒಂದನ್ನೇ ನಂಬ್ಕೊಂಡಿರಕ್ಕಾಗಲ್ಲ ಅಂತ ಅನ್ನೋದು. ಸೊ ಬರೀ ಆಕ್ಟಿಂಗ್ ಮಾಡ್ಕೊಂಡೇನೆ ಇರಕ್ಕಾಗಲ್ಲ, ಏನಾದ್ರೂ ಒಂದು ಏನಾದ್ರೂ ಒಂದು ಬೇಕು ಎಕ್ಸ್ಟ್ರಾ ನನಗೆ. ಆವಾಗ ನನಗೆ ಅದೇ ಬಳೆಪೇಟೆ ಸಿನಿಮಾ ಮಾಡಿದಾಗ ನನಗಲ್ಲಿ ಡೈರೆಕ್ಟರ್ ಸಿಕ್ಕಿದ್ರು. ಸೊ ಅವ್ರ ಜೊತೆಲಿ ಇನ್ನೂ ಕೆಲಸ ಮಾಡಬೇಕು ಅಂತ ಇತ್ತು. ಅವ್ರು ಒಂದಿಷ್ಟು ಪ್ಲಾನ್ಸ್ನ ತೊಗೊಂಡು ಬಂದರು. ನಾವಿಬ್ರು ಸೇರಿ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ವಿ. ಇಂದಿರಾ ಅಂತ ಒಂದು ಸಿನಿಮಾ ಮಾಡಿದ್ವಿ, ಸಣ್ಣ ಬಜೆಟಲ್ಲಿ ಮಾಡಿದ್ವಿ. ಅದು ಕೊರೋನಾ ಟೈಮ್ ಇತ್ತು. ನಮ್ಗಿರೋ ಅಂತ ರಿಸೋರ್ಸನ್ನು ಯೂಸ್ ಮಾಡಿಕೊಂಡು ನೀಟಾಗಿ ಒಂದು ಸಿನಿಮಾ ಮಾಡಿದ್ವಿ, ಅದನ್ನ ಸೇಲ್ ಮಾಡಿದ್ವಿ. ಸೊ ಅದರಲ್ಲಿ ನಮ್ಮ ಜಾಗರೂಕತೆಯಿಂದ ಹೆಜ್ಜೆ ಇಟ್ಟರೆ ನಾವು ಸಿನಿಮಾನ ಕೈ ಬಿಡಲ್ಲ, ನಮ್ಗೆ ಏನು ಮೋಸ ಆಗಲ್ಲ ಅನ್ನೋದು ಗೊತ್ತಾಯ್ತು. ಸೊ ನೆಕ್ಸ್ಟ್ ಇನ್ನೊಂದು ಸಾಹಸಕ್ಕೆ ಕೈ ಹಾಕಿದ್ವಿ. ಫಸ್ಟ್ ಹಾಫ್ ಮುಗಿದಿದೆ, ಈಗ ಸೆಕೆಂಡ್ ಹಾಫ್ ಶುರು ಅಂತಾರಲ್ಲ ಹಾಗೆ. ಅಷ್ಟೇ. ಓಕೆ, ಎಲ್ಲ ಸರಿ. ಭಟ್ರ ಮಗಳು ಸಿನಿಮಾ ಆಸಕ್ತಿ ಇಲ್ವಾ, ಅಥವಾ ಭಟ್ರಿಗೆ ಏನಾದ್ರು ಆಸೆ ಇದೆಯಾ ಮಗಳನ್ನ ಕರ್ಕೊಂಬರ್ಬೇಕು ಅಂತ, ಅಥವಾ ಮಗಳು? ಅವಳು ಸೈಕಾಲಜಿಸ್ಟ್, ಅವಳು ಕೌನ್ಸಿಲಿಂಗ್ ಮಾಡ್ಕೊಂಡಿದ್ದಾಳೆ ಆರಾಮಾಗಿ. ಅವಳಿಗೆ ಬರಕ್ಕೇನು ಇಂಟ್ರೆಸ್ಟ್ ಇದ್ದಂಗಿಲ್ಲ. ನಿಮ್ಮ ಸಿನಿಮಾ ನೋಡಿ ಕ್ರಿಟಿಕ್ಸ್ ಮಾಡಲ್ವಾ? ನೋಡೋದೇ ಇಲ್ಲ. ಓ, ಯಾಕೆ? ಸಿನಿಮಾ ಅವಳು ಕನ್ನಡ ಅಲ್ಲ, ಅವಳು ಕೊರಿಯನ್ ಲೇಡಿ. ಅವಳಿಗೆ ಕೊರಿಯನ್ ಸಿನಿಮಾ, ಹಾಲಿವುಡ್ ಸಿನಿಮಾ, ಅವಳು ಇಂಡಿಯನ್ ಸಿನಿಮಾ ನೋಡೋದು ಕಡಿಮೆನೆ. ನಾನ್ ತುಂಬಾ ಎಲ್ಲಾದ್ರೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿ ನೋಡು ಅಂತ ಹೇಳಿದ್ನ ಬಲವಂತ ಮಾಡಿ ಹೇಳಿದ್ರೆ ನೋಡ್ತಾಳೆ. ನನ್ನ ಸಿನಿಮಾ ಅವಳು ನೋಡೇ ಇಲ್ಲ ಅನ್ಸುತ್ತೆ ಯಾವ್ದೂನು. ಸೊ ಕ್ರಿಟಿಕ್ಸ್ ಎಲ್ಲಿಂದ ಬಂತು? ಬಟ್ ನಾನು ಡಿಸ್ಕಸ್ ಮಾಡ್ತೀನಿ, ನನ್ಗೆ ಈ ತರದೊಂದು ಕ್ಯಾರೆಕ್ಟರ್ ಬಂದಿದೆ, ಏನ್ ಮಾಡ್ಲಿ ಅಂತ ಕೇಳ್ತೀನಿ ಅನ್ನೋದಕ್ಕಿಂತ ಹೇಳ್ತೀನಿ ಹಿಂಗಾಗಿದೆ ಅಂತ ಅನ್ನೋದನ್ನ. ಸೊ ಅವಾಗ ಒಂದಿಷ್ಟು ಅವಳೇನ್ ನನ್ಗೆ ಹೇಳಲ್ಲ ಮಾಡ್ಬೇಡ ಅನ್ನೋದನ್ನ ಹೇಳಲ್ಲ, ಜಡ್ಜ್ಮೆಂಟಲ್ ಆಗಿ ನಡ್ಕೊಳಲ್ಲ, ಬಟ್ ಶೇರ್ ಮಾಡ್ತೀನಿ ಅಷ್ಟೇನೆ. ನಂಗೊಂದು ಕ್ಯಾರೆಕ್ಟರ್ ಬಂದಿತ್ತು ಮೇ ಬಿ ಒಂದು 10 years ಬ್ಯಾಕ್. ಒಂದು ಲಂಗ ದಾವಣಿ ಹಾಕೊಂಡು 2 ಜಡೆ ಹಾಕೊಂಡು ಓಡಾಡೋ ಅಂಥದ್ದು ಒಂದು ಲೇಡಿ ಕ್ಯಾರೆಕ್ಟರ್, ಒಂದು ಗರ್ಲ್ ಕ್ಯಾರೆಕ್ಟರ್ ಹೀರೋಯಿನ್. ನಾನು ಮನೆಗೆ ಬಂದು ಹೇಳಿದೆ, ನಗಕ್ಕೆ ಶುರು ಮಾಡಿಬಿಟ್ಲು, ನೀನು 2 ಜಡೆ ಹಾಕೊಂಡು ಓಡಾಡೋದು ಹೆಂಗೆ ಕಾಣುತ್ತಮ್ಮ ಅಂತ. ಸೊ ಬೇಡ ಅಂತ ಈ ಥರ ಅನ್ನೋದು ಬಿಟ್ರೆ ಅವಳೇನು ಕ್ರಿಟಿಕ್ಸ್ ಅಂತ ಏನೂ ಇಲ್ಲ. ಹಿಂದೆಲ್ಲ ಒಂದು ಸುದ್ದಿ ಓಡಾಡ್ತಾ ಇತ್ತು, ದುನಿಯಾ ಸೂರಿ ಅವರ ಸಿನಿಮಾದಲ್ಲಿ ಅನಿತಾ ಭಟ್ರ ಮಗಳು ಆಕ್ಟ್ ಮಾಡ್ತಾರೆ ಅನ್ನೋದು. ಅದ್ರ ಸುದ್ದಿ ಹಾಗೆ ಉಳಿದು ಬಿಡ್ತು ಅಂತ. ಅದೇನೆ, ಅವರು ಇದನ್ನ ಮಾಡಿದ್ರಲ್ವಾ, ಕೆಂಡ ಸಂಪಿಗೆ ಮಾಡಿದ್ರಲ್ವಾ. ಸೊ ನೆಕ್ಸ್ಟ್ ಪಾರ್ಟ್ ಮಾಡ್ಬೇಕಾಗಿತ್ತು ಅವ್ರು, ಕಾಗೆ ಬಂಗಾರ ಅಂತ. ಅದರಲ್ಲಿ ಬೇಕಾಗಿತ್ತು ಅವ್ರಿಗೆ ಟೀನೇಜ್ ಹುಡುಗಿ ಒಬ್ಳು. ಇವಳನ್ನ ನಾನು ಕರ್ಕೊಂಡು ಹೋಗಿ ತೋರಿಸಿದ್ದ ಹೌದು, ಮಾತಾಡಿದ್ದೌದು, ಅವ್ರಿಗೂ ಇಷ್ಟ ಆಗಿದ್ದೌದು. ಇವಳುನು ಒಪ್ಕೊಂಡಿದ್ಲು, ಸೂರಿ ಸರ್ ಜೊತೆನಲ್ಲಿ ನಾನು ಸಿನಿಮಾ ಮಾಡ್ತೀನಿ ಅಂತ. ಸೊ ಅದಾದ್ಮೇಲೆ ಟೇಕ್ ಆಫ್ ಆಗ್ಲಿಲ್ಲ ಸಿನಿಮಾ. ಅದಾದ್ಮೇಲೆ ಬೇರೆ ಯಾವ ಸಿನಿಮಾನು ಅವಳು ನಾನು ಏನು ಕೇಳಕ್ ಹೋಗ್ಲಿಲ್ಲ, ಅವಳು ಏನು ಮಾಡಕ್ ಇಷ್ಟಪಡ್ಲಿಲ್ಲ. ಅವಳು ಇಷ್ಟಪಟ್ರೆ ನಾನು ಹೇಳಿದ್ದೆ ಅವಳಿಗೆ, ನೀನು ಮಾಡ್ಬೇಕು ಅನ್ನೋದು ಇಷ್ಟ ಆಯ್ತು ಅಂದ್ರೆ ಬ್ಯೂಟಿಫುಲ್ ಆಗಿ ಒಂದು ಫೋಟೋ ಶೂಟ್ ಮಾಡ್ಸೋಣ, ಬಿಡೋಣ, ತಾನಾಗೆ ಆಫರ್ ಬರುತ್ತೆ, ಯಾಕೆ ತಲೆ ಕೆಡ್ಸ್ಕೊತೀಯ ಅನ್ನೋದು ಒಂದ್ ಇದೆಯಲ್ವಾ, ಅದೇ ಅಲ್ವಾ, ಫೋಟೋ ಶೂಟ್ ಮಾಡೋಣ ಬಿಡೋಣ ಅಂತ ಅಂದೆ. ಅವಳು ಬೇಡಮ್ಮ, ಇಂಟ್ರೆಸ್ಟ್ ಇಲ್ಲ, ಶಿ ಇಸ್ ನಾಟ್ ಇಂಟ್. ಅವಳಿಗೆ ಕ್ಯಾಮ್ರಾಗ ಪೋಸ್ ಕೊಡಕ್ಕೆ ಇಷ್ಟ ಆಗಲ್ಲ. ಅವಳದ್ದು ಇನ್ಸ್ಟಾಗ್ರಾಮ್ ಎಲ್ಲ ತೆಗೆದು ನೋಡಿದ್ರೆ ಪೋಸ್ ಕೊಟ್ಟಿದ್ದೆಲ್ಲ ಹಿಂಗಿರತ್ತೆ. ಮುಖ ತೋರ್ಸಕ್ಕೆ ಇಷ್ಟ ಇಲ್ಲ ಅಂದ್ರೆ ನಾನು ಎಲ್ಲಿಂದ ಅವಳಿಗೆ ಫೋಟೋ ಶೂಟ್ ಮಾಡಿಸ್ಲಿ? ಓಕೆ, ಭಟ್ರು ಕನ್ನಡ ಬಿಟ್ಟು ಬೇರೆ ಭಾಷೆಗಳಿಗೆ ಹೋಗ್ಲಿಲ್ವಾ, ಅಥವಾ ಅವಕಾಶಗಳು ಹುಡುಕ್ ಬರ್ಲಿಲ್ವಾ? ಅದೇ ನನಗೆ ಮೊದ್ಲಿಂದಾನು ನಾನು ಹುಡ್ಕೊಂಡು ಹೋಗಿ ಏನು ಮಾಡೋ ಅಂಥದ್ದು ಅಭ್ಯಾಸನೇ ಇಲ್ಲ, ಮಾಡ್ಲೇ ಇಲ್ಲ ನಾನು. ಇವಾಗ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಅಷ್ಟೇ. ಇವಾಗ ಏನ್ ಸಿನಿಮಾ ಮಾಡಿದೀನಿ, ತೆಲುಗುಲಿ ಮಾಡಿದೀನಿ, ತೆಲುಗು ಕನ್ನಡ ಎರಡರಲ್ಲೂ. ಸೊ ಮಾಡಿದೀನಿ ಒಂದ್ ಸಿನಿಮಾ ಕೃಷ್ಣಲಂಕಾ ಅಂತ ತೆಲುಗುನಲ್ಲಿ, ಅದು ರಿಲೀಸ್ ಆಗ್ಲಿಲ್ಲ ಇನ್ನೂ. ಅದ್ ಬಿಟ್ರೆ ನನ್ಗೇನು ಅಲ್ಲಿ ಹೋಗಿ
ಅಲ್ಲಿ ನಿಂತು ಅಲ್ಲಿ ಎಕ್ಸ್ಪ್ಲೋರ್ ಮಾಡೋ ಅಷ್ಟು ಧೈರ್ಯ ನನ್ಗಿರ್ಲಿಲ್ಲ. ಇಲ್ಲಿ ಆಲ್ರೆಡಿ ಒಂದು ಸೆಟಲ್ಡ್ ಲೈಫ್ ಇದೆ, ಇದನ್ನ ಬಿಟ್ಟು ನಾನು ಆಚೆ ಹೋಗ್ಬೇಕು ಬೇಡ ಅಂತ ಅನ್ಸಿ ಹೋಗ್ಲಿಲ್ಲ. ಈಗ ಒಂದು 2-3 years, ಮೇ ಬಿ ಒಂದು 5 years ಇಂದ ನಮ್ಗೆ ನಾವ್ ಇಲ್ಲೇ ಇದ್ರೂ ಕೂಡ ಅಲ್ಲಿ ನಮ್ಗೆ ಏನೋ ಎಸ್ಟಾಬ್ಲಿಷ್ ಆಗಂತ ಚಾನ್ಸು ಈಗ 5 years ಇಂದ ಈಚೆ ಬಂದಿರೋಂಥದ್ದು. ಅದಕ್ಕಿಂತ ಮುಂಚೆ ಹೇಗೆ ಅಂತಂದ್ರೆ ನಾನು ಅಲ್ಲೇ ಹೋಗ್ಬೇಕು, ಹೈದರಾಬಾದ್ಗೆ ಹೋಗ್ಬೇಕು, ಅಲ್ಲೇ ಇರ್ಬೇಕು, ಅಲ್ಲೇ ಓಡಾಡ್ಬೇಕು, ಅಲ್ಲೇನೆ ನನ್ಗೆ ಲೈಫ್ ಸಿಗ್ಬೇಕು ಆ ತರ. ಸೊ ನಂಗೆ ಅಷ್ಟು ಮಾಡೋಷ್ಟು ಧೈರ್ಯ ಇರಲಿಲ್ಲ, ಅದಕ್ಕೆ ಮಾಡಲಿಲ್ಲ. ಭಟ್ರಿಗೆ ಸಿಕ್ಕಂತ ಸಂಭಾವನೆ ತುಂಬಾ ದೊಡ್ಡದಂದ್ರೆ ಯಾವುದು, ಯಾವ ಸಿನಿಮಾಗೆ? ನನಗೆ ಯಾವ ಸಿನಿಮಾಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಫಾಸ್ಟ್ ಕೊಟ್ಬಿಟ್ರು, ತರದ್ದು ಇಲ್ವೇ ಇಲ್ಲ. ಹಂಗಾದ್ರೆ ಎಷ್ಟು ಚೆಕ್ ಬೌನ್ಸ್ ಆಗಿದೆ ಸಿನಿಮಾದವರಿಂದ? ಆಗಿದೆ, ಚೆಕ್ ಬೌನ್ಸ್ ಆಗಿದೆ ಅಲ್ವಾ? ಇಟ್ಕೊಂಡಿದ್ದೀರಿ ರಾಶಿ ಏನು ಇಟ್ಕೊಂಡಿಲ್ಲ, ಗೊತ್ತಾದ್ಮೇಲೆ ಕಳಿಸ್ಬಿಡೋದು ಅಷ್ಟೇನೆ. ಇಟ್ಕೊಂಡು ಏನ್ ಮಾಡೋದು? ತುಂಬಾ ರಾಶಿ ಅಂತ ಆಗ್ಲಿಲ್ಲ. ಇವಾಗಂತೂ ಎಲ್ಲ ಗೂಗಲ್ ಪೇ, ಫೋನ್ ಪೇ ಇರೋದ್ರಿಂದ ಚೆಕ್ಗೆ ಜಾಸ್ತಿ ಬೆಲೆ ಇಲ್ಲ ಇವಾಗ. ಸೊ ಆಗಿದೆ, ಸ್ವಲ್ಪ ಮಟ್ಟಿಗೆ ಆಗಿದೆ, 3-4 ಆಗಿರ್ಬೋದು ಇನ್ನೂ ಅಷ್ಟೇ. ಓಕೆ, ನೀವು ಇಷ್ಟು ವರ್ಷಗಳ ಜರ್ನಿಯಲ್ಲಿ ಸಿನಿಮಾ ರಂಗವನ್ನು ಮೇಲೆ ಕೆಳಗೆ ಎಲ್ಲ ನೋಡಿದ್ದೀರಿ. ಈಗ ಅಟ್ ಪ್ರೆಸೆಂಟ್ ಸಿನಿಮಾ ಸ್ಥಿತಿ ಹೇಗಿದೆ? ಕನ್ನಡ ಸಿನಿಮಾಗೆ ಇವಾಗ ಆಕ್ಚುಲಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಸಿಗ್ತಾ ಇದೆ ಅಂತ ಅನ್ಸುತ್ತೆ ನನ್ಗೆ. ಇವಾಗ ಈಗಿರೋ ಟೈಮ್ ಆಗಿದೆ ಅಂದ್ರೆ, ಮುಂಚೆ ನಮ್ಗೆ ನಾವು ಎಲ್ಲದಕ್ಕೂ ಬಾಲಿವುಡ್ ಕಡೆ ಹಿಂಗ್ ನೋಡ್ತಾ ಇದ್ವಿ. ಇವಾಗ ಇವತ್ ಬೆಳಗ್ಗೆನೋ ನಿನ್ನೆನೋ ನೋಡಿದೆ ಕಂಗನಾ ರನಾವತ್ ಅವ್ರದ್ದು ಒಂದು ಇಂಟರ್ವ್ಯೂ. ತುಂಬಾ ಏನು ಸೌತ್ ಇಂಡಿಯನ್ ಮೂವೀಸ್ ಬಗ್ಗೆ, ಅಲ್ಲಿ ಕಲ್ಚರ್ ಬಗ್ಗೆ, ಇಲ್ಲಿ ಆಕ್ಟರ್ಸ್ ಬಗ್ಗೆ, ಆಟಿಟ್ಯೂಡ್ಸ್ ಬಗ್ಗೆ ಎಲ್ಲ ತುಂಬಾ ಒಳ್ಳೆ ಒಪಿನಿಯನ್ ಹೇಳ್ತಾ ಇದ್ರು. ಸೊ ನನ್ಗೆ ಅನ್ಸತ್ತೆ ಇವಾಗ ನಮ್ಗೆ ವರ್ಲ್ಡ್ ಸಿನಿಮಾಗೆ ಧುಮ್ಕ ಅಂತದ್ದು ಅವಕಾಶಗಳು ತುಂಬಾ ಜಾಸ್ತಿ ಇದೆ ಅಂತ ಎಕ್ಸ್ಪ್ಲೋರ್ ಮಾಡ್ಬೋದು ನಾವು. ನಮ್ಗೆ ಇವಾಗ ಟಾಕ್ಸಿಕ್ ಬರ್ತಾ ಇದೆ. ಸೊ ಇದೆಲ್ಲದೂ ನಮ್ಗೆ ಹಾಲಿವುಡ್ ರೇಂಜಲ್ಲಿ ತಗೊಂಡು ಹೋಗೋಂಥದ್ದು ಇದಿರೋದು ಸಿನಿಮಾದಕ್ಕೆ. ಆಮೇಲೆ ಇವಾಗ ನಮ್ಗೆ ಏನಂದ್ರೆ ಮಾರ್ಕೆಟಿಂಗ್ ಮಾಡೋ ಅವಕಾಶ ಜಾಸ್ತಿ ಇದೆ, ಆಮೇಲೆ ಸೇಲ್ ಮಾಡೋ ಅವಕಾಶಗಳು ಕೂಡ ಜಾಸ್ತಿ ಇದೆ. ಎಲ್ಲ OTT ಪ್ಲಾಟ್ಫಾರ್ಮ್ಸ್ ಇದೆ. ಥಿಯೇಟರ್ಸ್ ಒಂದೇ ನಂಬ್ಕೊಂಡಿರೋದು ಬೇಕಾಗಿಲ್ಲ. ಇವಾಗ ಥಿಯೇಟರ್ಸ್ ಜೊತೆನಲ್ಲಿ ತುಂಬಾ ಬೇಕಾದಷ್ಟು ಪ್ಲಾಟ್ಫಾರ್ಮ್ಸ್ ಇದೆ ನಮ್ಗೆ. ಸೊ ಇದೆಲ್ಲ ಇರೋದ್ರಿಂದ ಸಿನಿಮಾಗೆ ಆಮೇಲೆ ಇನ್ನೊಂದೇನಂದ್ರೆ ನಾವು ಜನ ಎಂಟರ್ಟೈನ್ಮೆಂಟ್ ಅನ್ನ ಯಾವತ್ತೂ ಕಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಈ ಫ್ಯಾಷನ್ ಇರ್ಬೋದು, ನಾವು ಕಾಸ್ಟ್ಯೂಮ್ಸ್ ಎಲ್ಲ ಅದನ್ನು ನಾವೇನ್ ಹಾಕ್ತಿವಿ ಆ ತರದ್ದು, ನಮ್ಗೆ ಹೆಲ್ತ್ ಗೆ ರಿಲೇಟೆಡ್ ಇರ್ಬೋದು, ನಮ್ಗೆ ಎಂಟರ್ಟೈನ್ಮೆಂಟ್ ಇರ್ಬೋದು, ಈ ತರದ್ದೆಲ್ಲ ಯಾವಾಗ್ಲೂ ರನ್ನಿಂಗ್ ಆಗ್ತಾರ ಅಂತ ಬಿಸ್ನೆಸ್. ಸೊ ಇಂಡಸ್ಟ್ರಿ ಇದು ಕೂಡ ಅಷ್ಟೇನೆ. ಚೆನ್ನಾಗಿರೋ ಸಿನಿಮಾಗಳನ್ನ ನಾವು ಚೆನ್ನಾಗಿರೋ ಕಂಟೆಂಟ್ ನ ಕೊಡ್ತಾ ಹೋದ್ವಿ ಅಂತಂದ್ರೆ ಖಂಡಿತವಾಗ್ಲೂ ನಮ್ಮ ಸಿನಿಮಾಗೂ ಕೂಡ ತುಂಬಾ ಒಳ್ಳೆ ಫ್ಯೂಚರ್ ಇದೆ. ಸ್ವಲ್ಪ ವರ್ಷದ ಹಿಂದೆ ಹೇಳ್ತಾ ಇದ್ರು ಮರಾಠಿ ಇಂಡಸ್ಟ್ರಿ ಈ ತರನೇ ಕನ್ನಡ ಇಂಡಸ್ಟ್ರಿ ಮುಚ್ಚೋಗ್ ಬಿಡತ್ತೇನೋ ಅಂತ. ಬಟ್ ಇವಾಗ ಅದು ಆ ತರ ಇಲ್ಲ. ಇವಾಗ ತುಂಬಾ ಚೆನ್ನಾಗಿ ಬೇರೆ ಲೆವೆಲ್ ನಲ್ಲಿ ಇದಾಗ್ತಾ ಇದೆ. ಎಸ್, ಇದುವರೆಗೂ ಅನಿತಾ ಭಟ್ ಅವರು ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡ್ರು. 18 ವರ್ಷಗಳ ಸಿನಿಮಾ ಲೈಫು ಹೇಗಿತ್ತು, ಹೇಗಾದ್ರು ಅಂದರೆ ಒಬ್ಬ ನಟಿಯಾಗಿ ಬಂದು ಇವತ್ತು ನಿರ್ಮಾಣ ಮಾಡೋ ಹಂತಕ್ಕೆ ಬೆಳೆದಿದ್ದಾರೆ ಅಂದರೆ ನಿಜಕ್ಕೂ ಅವರು ಸಿನಿಮಾ ರಂಗದಲ್ಲಿ ಸಾಕಷ್ಟು ಗಳಿಸಿದ್ದಾರೆ. ಸೊ ಗಳಿಸಿದ್ದಾರೆ ಕೂಡ ಮತ್ತು ಕಳ್ಕೊಂಡಿದ್ದಾರೆ ಕೂಡ. ಆದರೂ ಕೂಡ ಸಿನಿಮಾ ನಿರ್ಮಾಣದಲ್ಲಿ ಅವ್ರದ್ದೇ ಆದಂಥ ಖುಷಿಯನ್ನು ಪಡ್ತಾ ಈಗ ಆ ಒಂದು ಹೆಜ್ಜೆ ಇಡ್ತಾ ಹೋಗ್ತಾ ಇದ್ದಾರೆ. ಅನಿತಾ ಅವರೇ, ಇಷ್ಟೊತ್ತು ನಮ್ಮ ಪಾಡ್ಕಾಸ್ಟ್ನ ಗೆಸ್ಟಾಗಿ ಬಂದು ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ. ನಿಮ್ಮ ಸಿನಿಮಾ ಸೆಕೆಂಡ್ ಹಾಫ್ ಇನ್ನೂ ಅದ್ಭುತವಾಗಿರಲಿ ಅಂತ ಹೇಳ್ತಾ ನಮಸ್ಕಾರ. ಥ್ಯಾಂಕ್ ಯು. ನಮಸ್ತೆ.